ಎಲ್ರಿಗೂ ನಮಸ್ಕಾರ. ಮನೋರ್ಗ್ರಂಥಮಾಲೆ ಬೆಟ್ಟದ ಮೇಲೆ ಜಿ.ಬಿ. ಜೋಶಿ ಮೆಮೋರಿಯಲ್ ಟ್ರಸ್ಟ್ ಇವತ್ತೊಂದು ನಾಟಕದ ವಾಚನವನ್ನು ನಮ್ಮ ಸಿರ್ಸಿಯ ಹಿರಿಯ ಲೇಖಕರಾದಂತಹ HR ಅಮರನಾಥ್ ಅವರ ಮುಕ್ತ ಅರ್ಥಾತ್ ಏಕಲವ್ಯ ಚರಿತೆ ಅಂತಕ್ಕಂಥ ಒಂದು ನಾಟಕ. ಈ ನಾಟಕದ ವಾಚನ ಮತ್ತು ಅದಾದಮೇಲೆ ನಡೆಯತಕ್ಕಂಥ ಒಂದು ಸಣ್ಣ ಸಂವಾದ. ಈ ನಾಟಕವನ್ನು ರಂಗಭೂಮಿಯ ಹಿರಿಯ ಕಲಾವಿದ ಮತ್ತು ಆಕಾಶವಾಣಿ ಹಿರಿಯ ಉದ್ಘೋಷಕರಾದಂತಹ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ನಾಟಕದ ವಾಚನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುಂದೆ ನಡೆಯತಕ್ಕಂತಹ ಒಂದು ಸಂವಾದ ಅಥವಾ ಚರ್ಚೆಯಲ್ಲಿ ಹಿರಿಯ ರಂಗಕರ್ಮಿ ಮತ್ತು ರಂಗ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಗರುಡ್ ಮತ್ತು ನಾನು ಪಾಲ್ಗೊಳ್ತಾ ಇದ್ದೇವೆ. ಈ ವಾಚನ ಮತ್ತು ಚರ್ಚೆಗೆ ಆಗಮಿಸಿದಂಥ ನಿಮ್ಮೆಲ್ಲರನ್ನು ಮತ್ತು ವಿವಿಧ ಲಿಪಿಯ ಮೂಲಕ ದೇಶಾದ್ಯಂತ ಜಗತ್ತಿನಾದ್ಯಂತ ನೋಡ್ತಕ್ಕಂತಹ ಎಲ್ಲ ಶ್ರೋತೃವಾಚಕರಿಗೂ ಸಹಿತ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಈಗ ನರೇಂದ್ರ ಅವರು ನಾಟಕದ ವಾಚನವನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಾರ್ಥನೆ. ಎಲ್ಲರೂ ನಮಸ್ಕಾರ. ನಮ್ಮ ನಾಡಿನ ಒಬ್ಬ ಉತ್ತಮ ಲೇಖಕರು, ವಿಚಾರವಾದಿಗಳಾದಂಥ ಶ್ರೀ ಪ್ರೊಫೆಸರ್ HR ಅಮರನಾಥ್ ಅನೇಕ ನಾಟಕಗಳನ್ನು ಬರೆದಾರ, ಸಾಕಷ್ಟು ಕಾವ್ಯಗಳನ್ನು ಕೂಡ ಬರೆದಂಥರು. ಅವರ ಮುಕ್ತ ಅರ್ಥಾತ್ ಏಕಲವ್ಯ ಚರಿತೆ ಅನ್ನುವಂಥ ಒಂದು ಏಕಾಂಕ ನಾಟಕದ ಇತ್ತೀಚೆಗೆ ತಾನೇ ಬಂದಿರುವಂಥ ಒಂದು ನಾಟಕದ ಒಂದು ವಾಚನ. ಇದರಲ್ಲಿ ಬರುವಂಥ ಪಾತ್ರಗಳು ದ್ರೋಣ, ಅಶ್ವತ್ಥಾಮ, ಏಕಲವ್ಯ, ಭೀಷ್ಮ, ಅರ್ಜುನ ಮತ್ತು ಕೃಷ್ಣ. ಒಂದು ಸಣ್ಣ ಸೂಚನೆಯನ್ನು ಕೊಡ್ತಾರೆ. 12, 16 ಮತ್ತು 40 ವಯಸ್ಸಿನ ಏಕಲವ್ಯ ಪಾತ್ರಕ್ಕೆ 3 ಜನ ಬೇಕಾಗಬಹುದು. ಹಿನ್ನೆಲೆಯಿಂದ ನಾಂದಿ: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ದೃಶ್ಯವೊಂದು: ಸಂಜೆ ಹೊತ್ತು ದ್ರೋಣಾಚಾರ್ಯರು ಮನೆಯಲ್ಲಿ ದೀಪದ ಬಳಿ ಕುಳಿತು ಏನನ್ನು ಓದುತ್ತಿದ್ದಾರೆ. ಎಡಮೂಲೆಯಿಂದ ಟಪ್ 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 ಎಂದು ಬಾಗಿಲ ಬಡಿದ ಸದ್ದು. ದ್ರೋಣ ತಲೆ ಎತ್ತಿ ಬಂದೆ ಪುಸ್ತಕ ಮುಗುಚಿಟ್ಟು ಎಡಮೂಲೆಗೆ ಬಂದು ಬಾಗಿಲು ತೆರೆದಂತೆ ನಟಿಸುವರು. ಅಶ್ವತ್ಥಾಮ ಮತ್ತು ಸಂಕೋಚದಿಂದ ಏಕಲವ್ಯ ಪ್ರವೇಶಿಸುವರು. ದ್ರೋಣರು ಅಶ್ವತ್ಥಾಮನಿಗೆ ಗಟ್ಟಿದಿನೆಯಲ್ಲಿ: ತಡ ಯಾಕೆ ಆಯಿತು? ಇದು ಯಾರನ್ನು ಕರೆದುಕೊಂಡು ಬಂದಿದ್ದೀಯಾ? ಅಶ್ವತ್ಥಾಮ: ಆಟ ಮುಗಿಸಿ ಮನೆಗೆ ಹೊರಟಿದ್ದೆ, ದಾರಿಯಲ್ಲಿ ಇವ ಸಿಕ್ಕ, ನಿಮ್ಮನ್ನು ಭೇಟಿಯಾಗಬೇಕು ಅಂದ, ಮಾತಾಡ್ತಾ ಬರ್ತಾ ಬರ್ತಾ ತಡ ಆಯಿತು. ದ್ರೋಣ: ಸರಿ, ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಸಂಧ್ಯಾ ವಂದನೆ ಮಾಡು. ಅಶ್ವತ್ಥಾಮ: ಆಗಲಿ ಅಪ್ಪಾಜಿ, ಬಲ ಮೂಲೆಯಿಂದ ಹೋಗುವನು. ದ್ರೋಣ ಆಸನದಲ್ಲಿ ಕೂರುತ್ತಾ ಏಕಲವ್ಯನಿಗೆ: ಬಾ, ಹತ್ತಿರ ಬಾ. ಏಕಲವ್ಯ ಸ್ವಲ್ಪ ಮುಂದೆ ಬಂದು ಕೈ ಮುಗಿಯುವನು. ಏಕಲವ್ಯ: ಗುರುಗಳಿಗೆ ವಂದನೆಗಳು. ದ್ರೋಣ: ದೇವರು ಒಳ್ಳೆಯದು ಮಾಡಿ. ನನ್ನ ಶಿಷ್ಯರಲ್ಲಿ ನಿನ್ನ ಮುಖ ನೋಡಿದ ನೆನಪಿಲ್ಲ. ಯಾರು ನೀನು? ಏಕಲವ್ಯ: ನಾನೊಬ್ಬ ಬೇಡರ ಹುಡುಗ, ಹೆಸರು ಏಕಲವ್ಯ. ದ್ರೋಣ ತನ್ನಷ್ಟಕ್ಕೆ: ಬೇಡರ ಹುಡುಗ? ಪ್ರಕಟವಾಗಿ: ಇಲ್ಲಿಗೆ ಇಷ್ಟು ಹೊತ್ತಿನಲ್ಲಿ ನನ್ನ ಮಗನ ಜೊತೆ ಯಾಕೆ ಬಂದಿದ್ದೀಯಾ? ಏಕಲವ್ಯ: ನೀವು ಮಕ್ಕಳಿಗೆ ಆಟ ಪಾಠ ಹೇಳಿಕೊಡೋದನ್ನು ಕೆಲವು ದಿನದಿಂದ ನೋಡ್ತಾ ಇದ್ದೆ. ದೂರದಿಂದ ನಿಮ್ಮಿಂದ ಕಲಿಬೇಕು ಅನಿಸ್ತು. ಅಲ್ಲೇ ಎದುರು ಬಂದು ಭೇಟಿಯಾಗಲಿಕ್ಕೆ ಧೈರ್ಯ ಆಗಲಿಲ್ಲ. ಅದಕ್ಕೆ ನಿಮ್ಮ ಮಗನ ಜೊತೆ ಈಗ ಬಂದಿದ್ದೀನಿ. ದ್ರೋಣ: ನನ್ನ ಮಗನ ಪರಿಚಯ ಯಾವಾಗಿಂದ? ಏಕಲವ್ಯ: ಕೆಲವು ದಿನದಿಂದ ನೋಡ್ತಾ ಇದ್ದೆ. ನಿಮ್ಮ ಮಗ ಅಂತ ಗೊತ್ತಾಯಿತು. ಮಾತಾಡಿದ್ದು ಇವತ್ತೇ, ಈ ಸಾಯಂಕಾಲ. ದ್ರೋಣ: ಬೇಡರ ಹುಡುಗ ಅಂದೆ, ಅಪ್ಪ ಅಮ್ಮ ಯಾರಿಲ್ಲವೋ? ಏಕಲವ್ಯ: ಇದ್ದಾರೆ. ಈ ಊರಿನ ಉತ್ತರದ ಕಾಡಿನ ರಾಜ, ಬೇಡ ರಾಜ ಹಿರಣ್ಯಧನನು ನನ್ನ ತಂದೆ. ದ್ರೋಣ: ಕಾಡು ಹುಡುಗ, ನಾಡಿಗ್ಯಾಕೆ ಬಂದೆ? ಏಕಲವ್ಯ: ನೀವು ಒಳ್ಳೆಯ ಗುರುಗಳು, ಚೆನ್ನಾಗಿ ಕಲಿಸ್ತಿದ್ದೀರಿ ಅಂತ ಸುದ್ದಿ ಕೇಳಿದೆ, ಕುತೂಹಲ ಆಯಿತು, ಬಂದು ನೋಡಿದೆ. ದ್ರೋಣ: ನೀನು ನಮ್ಮ ಮನೆಗೆ ಬಂದದ್ದು ನಿಮ್ಮ ತಂದೆಗೆ ಗೊತ್ತೇ? ಏಕಲವ್ಯ: ಗೊತ್ತು, ಕಾಡಿ ಬೇಡಿ ಒಪ್ಪಿಗೆ ತೆಗೆದುಕೊಂಡೇ ಬಂದಿದ್ದೀನಿ. ನಿಮ್ಮ ಮಗನ ಜೊತೆ ಅಂತ ಗೊತ್ತಿಲ್ಲ. ದ್ರೋಣ: ಕಾಡಿ ಬೇಡಿ ಒಪ್ಪಿಗೆ ತೆಗೆದುಕೊಂಡು ಬಂದಿದ್ದೀಯಾ? ಒಪ್ಪಿಗೆ ತೆಗೆದುಕೊಳ್ಳೋದು ಕಷ್ಟ ಯಾಕೆ ಆಯಿತು? ಏಕಲವ್ಯ: ನಾವು ಎಷ್ಟೆಂದರೂ ಬೇಡರು, ನೀವು ಪಾರ್ವರು, ಕಲಿಸಲಿಕ್ಕೆ ಒಪ್ಕೋತಿರೋ ಇಲ್ಲೋ ಅಂತ ಅನುಮಾನ ಮಾಡಿದರು. ದ್ರೋಣ: ನೀವು ಬೇಡರು ಅಂದರೆ ನಿಷಾದರು, ಪಂಚಮರು, ನಾವು ಬ್ರಾಹ್ಮಣರು, ಕಲಿಸ್ತೀವೋ ಇಲ್ಲೋ ಅಂತ ಸಂದೇಹ ಅಲ್ವೇ? ಏಕಲವ್ಯ: ಹೌದು,
ದ್ರೋಣ. ವಿದ್ಯೆಗೆ ವರ್ಣಭೇದ ಇಲ್ಲ. ನಾನು ಕಲಿಸೋದು ಕ್ಷತ್ರಿಯರಿಗೆ, ರಾಜಕುಮಾರರಿಗೆ. ಏಕಲವ್ಯ ಉತ್ಸಾಹದಿಂದ ನಾನು ಅದನ್ನೇ ಹೇಳಿ ಒಪ್ಪಿಸಿದೆ. ದ್ರೋಣ. ಕಾಡಿನವರಿಗೆ ನಾಡಿನ ವಿದ್ಯೆ ಸಾಕಲ್ಲ, ನಾಡ ವಿದ್ಯೆ ಯಾಕಾಗಿ? ಏಕಲವ್ಯ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಆಸೆ. ದ್ರೋಣ. ಕಾಡಿನ ವಿದ್ಯೆನೇ ಚೆನ್ನಾಗಿ ಕಲಿತು ಅದರಲ್ಲೇ ಸಾಧಿಸಬಹುದಲ್ಲ, ನಿನ್ನ ತಂದೆಯವರಿಂದಲೇ ಕಲಿಯಬಹುದಲ್ಲ. ಏಕಲವ್ಯ. ಅದನ್ನು ಅವರಿಂದ ಕಲಿತಿದ್ದೀನಿ, ಇದನ್ನ ನಿಮ್ಮಿಂದ ಕಲಿಯೋಣ ಅಂತ ಆಸೆ. ದ್ರೋಣ. ಕಲಿಸಲಿಕ್ಕೆ ನನ್ನಿಂದ ಆಗಬೇಕಲ್ಲ. ಏಕಲವ್ಯ. ಯಾಕೆ ಆಗಲ್ಲ? ಕಲೀಲಿಕ್ಕೆ ನಾನು ತಯಾರಿದ್ದೀನಿ, ಕಲಿಸಲಿಕ್ಕೆ ನೀವು ಒಪ್ಪಿದ್ರಾಯ್ತು. ದ್ರೋಣ. ಕಾಡು ನಾಡಿನ ಸಂಬಂಧ, ಗುರು ಶಿಷ್ಯರ ಸಂಬಂಧ ಅಷ್ಟು ಸುಲಭವಿಲ್ಲ. ನಾವು ಒಪ್ಪಿದರೂ ವ್ಯವಸ್ಥೆಯ ನೇಗೆ ಜಟಿಲವಾಗಿದೆ. ಏಕಲವ್ಯ. ವ್ಯವಸ್ಥೆ ಹೇಗೆ? ಹಾಗೆಂದರೇನು? ದ್ರೋಣ. ಹೇಳ್ತೀನಿ. ನೀವು ಕಾಡಿನ ಬೇಡರು, ನಿಮ್ಮ ವಿದ್ಯೆ ಏನು? ಏಕಲವ್ಯ. ಪ್ರಾಣಿ ಪಕ್ಷಿಗಳನ್ನು ಹಿಡಿಯೋದು, ಬೇಟೆಯಾಡೋದು, ಕಾಡಿನ ಉತ್ಪನ್ನಗಳನ್ನು ನಾಡಿಗೆ ತಂದು ಮಾರೋದು. ದ್ರೋಣ. ಅಂದರೆ ಮಾರಾಟ ವ್ಯವಸ್ಥೆ ಇದೆ ಅಂತ ಆಯಿತು. ಏಕಲವ್ಯ. ಹೌದು. ದ್ರೋಣ. ಅದೇ ರೀತಿ ಆಡಳಿತ ವ್ಯವಸ್ಥೆ ಅಂತ ಇರುತ್ತೆ. ಕಾಡಿನ ಜಿಂಕೆ, ಕೋಡು, ಹುಲಿ ಚರ್ಮ, ಕರಡಿ ಉಗುರು, ಆನೆದಂತ ಮುಂತಾದವನ್ನು ಮಾರೋಕೆ ಮೊದಲು ರಾಜರ ಅನುಮತಿ ಪಡೆಯಬೇಕಾಗುತ್ತೆ. ಅದಕ್ಕೆ ನಿಬಂಧನೆ ಇರ್ತವೆ. ರಾಜರಿಗೆ ಕಾಣಿಕೆ ಸಲ್ಲಿಸಬೇಕಾಗುತ್ತೆ. ಹೌದಾ? ಏಕಲವ್ಯ. ಹೌದು, ಅಪ್ಪ ಹೇಳ್ತಿದ್ರು. ದ್ರೋಣ. ಅವರ ಅನುಭವ ಅವರು ತಿಳಿಸಿದ್ರು. ಹಾಗೆ ನನಗೂ ಅನುಭವ ಇದೆ, ಅದನ್ನು ತಿಳಿಸ್ತೀನಿ. ಏಕಲವ್ಯ. ಹೇಳಿ. ದ್ರೋಣ. ನನಗೆ ಗೊತ್ತಿರುವುದು ಶಿಕ್ಷಣ ವ್ಯವಸ್ಥೆ. ಇಲ್ಲಿರುವ ಶಿಕ್ಷಣ ವ್ಯವಸ್ಥೆಯ ವ್ಯವಸ್ಥಾಪಕರು ಭೀಷ್ಮಾಚಾರ್ಯರು. ಅವರ ಹೆಸರು ಕೇಳಿದೀಯಾ? ಏಕಲವ್ಯ. ಇಲ್ಲ. ದ್ರೋಣ. ನಿಮ್ಮ ತಂದೆಗೆ ಗೊತ್ತಿರಬೇಕು, ಏನೋ ನೋಡಿರಬಹುದು. ಏಕಲವ್ಯ. ದ್ರೋಣ. ನಾನು ಮಕ್ಕಳಿಗೆ ಕಲಿಸುವಾಗ ನೋಡ್ತಿದ್ದೆ ಅಂದಿಯಲ್ಲ, ಆಗಾಗ ಒಬ್ಬ ಅಜ್ಜ ಬರ್ತಿದ್ರು, ನೆನಪಾಗ್ತದೆಯೋ? ಏಕಲವ್ಯ. ಗಡ್ಡ ಬಿಳಿಯಾಗಿತ್ತು, ಸೊಂಟ ಬಗ್ಗಿರಲಿಲ್ಲ, ಅವರೇನಾ? ದ್ರೋಣ. ಹೌದು, ಅವರೇ. ನನಗಿಂತ ದೊಡ್ಡವರು, ನನಗಿಂತ ಹೆಸರು ಮಾಡಿದವರು. ಏಕಲವ್ಯ. ನಿಮಗಿಂತನಾ? ದ್ರೋಣ. ಹೌದು, ಬೇರೆ ಯಾರೂ ಮಾಡಲಿಕ್ಕಿಲ್ಲ ಅಂಥದ್ದು ಮಾಡಿದವರು. ಏಕಲವ್ಯ. ಏನು ಮಾಡಿದರು? ದ್ರೋಣ. ಅವರು ಅಪ್ಪನಿಗೆ ಮದುವೆ ಮಾಡಿದವರು, ಗುರುವನ್ನು ಗೆದ್ದವರು. ಏಕಲವ್ಯ. ಅಪ್ಪನಿಗೆ ಮದುವೆ ಮಾಡಿದವರು, ಗುರುವನ್ನು ಗೆದ್ದವರು, ಅದು ಹೇಗೆ ಸಾಧ್ಯ? ದ್ರೋಣ. ಅಸಾಧ್ಯ ಅನಿಸುವುದನ್ನು ಅವರು ಸಾಧ್ಯ ಮಾಡಿ ತೋರಿಸಿದರು. ಏಕಲವ್ಯ. ಅಪ್ಪನಿಗೆ ಮದುವೆ? ನನ್ನ ಅಪ್ಪನಿಗೆ ಮದುವೆ ಆಗಿದೆ, ಅದರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಗುರುವನ್ನು ಗೆದ್ದಿದ್ದು ಹೇಗೆ? ದ್ರೋಣ. ವಿನಯದಿಂದಲೂ ವಿಕ್ರಮದಿಂದಲೂ ಗೆದ್ದರು. ಏಕಲವ್ಯ ಯೋಚಿಸುತ್ತಾ, ವಿನಯ ವಿಕ್ರಮ ಎರಡೂ ಒಟ್ಟಿಗೆ ಇರುವುದು ಹೇಗೆ? ದ್ರೋಣ. ಮೊದಲು ಇವರು ಅವರ ಪಾದದ ಬಳಿ ಬಾಣ ಇಟ್ಟರು, ಅವರು ಇವರ ತಲೆಗಿಂತ ಮೇಲೆ ಬಾಣ ಇಟ್ಟರು. ಇವರದು ನಮಸ್ಕಾರ, ಅವರದು ಆಶೀರ್ವಾದ. ಏಕಲವ್ಯ. ಚೆನ್ನಾಗಿದೆ, ಚೆನ್ನಾಗಿದೆ. ಅವರ ಗುರುಗಳು ಯಾರು? ದ್ರೋಣ. ಅವರ ಗುರುಗಳು ಪರಶುರಾಮ ದೇವರು, ಚಿರಂಜೀವಿಗಳು, ಸಾಕ್ಷಾತ್ ಶಿವನ ಶಿಷ್ಯರು. ಏಕಲವ್ಯ. ಅವರನ್ನ ನೀವು ನೋಡಿದ್ದೀರಾ? ದ್ರೋಣ. ಒಂದು ಬಾರಿ ನೋಡಿದ್ದೀನಿ, ಕೆಲವು ಅಸ್ತ್ರ ಪಡೆದಿದ್ದೀನಿ. ಏಕಲವ್ಯ. ಸರಿ, ಈ ವ್ಯವಸ್ಥೆಯಲ್ಲಿ ನಾನು ನಿಮ್ಮ ಶಿಷ್ಯನಾಗಲಿಕ್ಕೆ ಏನು ಅಡ್ಡಿ? ದ್ರೋಣ. ಶಿಷ್ಯನಾಗಲಿಕ್ಕೆ ನಿನಗೆ ಅಡ್ಡಿ ಇಲ್ಲ, ಗುರುವಾಗಲಿಕ್ಕೆ ನನಗೆ ಅಡ್ಡಿ ಇದೆ. ಏಕಲವ್ಯ. ಏನು ಅಡ್ಡಿ? ದ್ರೋಣ. ಮೊದಲೇ ಹೇಳಿದ ಹಾಗೆಯೇ ಇಲ್ಲಿಯ ವ್ಯವಸ್ಥಾಪಕರು ಭೀಷ್ಮಾಚಾರ್ಯರು. ಅವರು ತಮ್ಮ ವಂಶಜರಿಗೆ ಕಲಿಸಲಿಕ್ಕೆ ನನ್ನನ್ನು ನೇಮಿಸಿದ್ದಾರೆ. ಅವರ ಅನುಮತಿ ಇಲ್ಲದೆ ನಾನು ಯಾರಿಗೂ ಕಲಿಸುವಂತಿಲ್ಲ. ಅರಮನೆ ಗುರುಮನೆಗಳ ಸಂಬಂಧ ತಿಳಿದುಕೊಳ್ಳುವುದು ಸುಲಭ ಅಲ್ಲ. ಏಕಲವ್ಯ. ನೀವು ಕಲಿಸೋದು ರಾಜಕುಮಾರರಿಗೆ ತಾನೇ? ನಾನು ರಾಜಕುಮಾರನೇ, ನಿಷಾದ ರಾಜ ಹಿರಣ್ಯಧನುವಿನ ಮಗ. ದ್ರೋಣ. ನಾನು ಕಲಿಸೋದು ಅವರು ಒಪ್ಪಿದರೆ ಮಾತ್ರ. ಅದೆಷ್ಟೋ ರಾಜಕುಮಾರರು ಬಂದಿದ್ರು, ಅವರನ್ನು ವಾಪಸ್ಸು ಕಳಿಸಿದ್ದಾರೆ. ಏಕಲವ್ಯ. ಮತ್ತೆ ನಿಮ್ಮ ಮಗ ಬ್ರಾಹ್ಮಣ, ರಾಜಕುಮಾರರ ಜೊತೆ ಕಲಿತಿದ್ದಾನಲ್ಲ? ದ್ರೋಣ. ಅದಕ್ಕೆ ವಿಶೇಷ ಅನುಮತಿ ಪಡೆದಿದ್ದೀನಿ. ನಾನು ಈ ಕೆಲಸಕ್ಕೆ ನಾನಾಗಿ ವಿನಂತಿಸಿ ಬಂದಿಲ್ಲ, ಅವರ ಆಹ್ವಾನದ ಮೇರೆಗೆ ಒಪ್ಪಿಕೊಂಡಿದ್ದೀನಿ. ನಾನೂ ಕೆಲವು ನಿಬಂಧನೆ ಹಾಕಿ ಬಂದಿದ್ದೀನಿ. ಏಕಲವ್ಯ. ನನಗೂ ವಿಶೇಷ ಅನುಮತಿ ಕೊಡಿಸಿ, ನಿಮ್ಮ ಮಗ ಅಂತ ತಿಳಿದುಕೊಳ್ಳಿ, ಅವನ ಜೊತೆ ಇದ್ದು ನಾನು ಕಲಿತೀನಿ. ದ್ರೋಣ ಯೋಚಿಸಿ, ವಿಶೇಷ ಅನುಮತಿಗಾಗಿ ಕೇಳಿ ನೋಡ್ತೀನಿ. ಒಪ್ಪೋ ಸಾಧ್ಯತೆ 100ರಲ್ಲಿ 1 ಮಾತ್ರ. ಹೆಚ್ಚಿನ ನಿರೀಕ್ಷೆ ಇಟ್ಕೋಬೇಡ. ಏಕಲವ್ಯ. ಅವರು ಒಪ್ಪದೇ ಇದ್ದರೆ ನೀವು ಮನೆ ಪಾಠ ಹೇಳಿಕೊಡಿ ನಿಮ್ಮ ಮಗನ ಜೊತೆ. ದ್ರೋಣ. ರಾಜರಿಗೆ ಬೇಕಾದ ಕ್ಷಾತ್ರ ವಿದ್ಯೆನ ಮನೆ ಪಾಠದಲ್ಲಿ ಕಲಿಸಲಿಕ್ಕೆ ಆಗೋದಿಲ್ಲ. ನಾನು ಅವರಿಗೆ ಬ್ರಹ್ಮವಿದ್ಯೆ ಹೇಳಿಕೊಡೋದಿಲ್ಲ. ನಿನ್ನ ತಂದೆ
ನನ್ನ ಮಗನಿಗೆ ಕಾಡಿನ ವಿದ್ಯೆ ಹೇಳಿಕೊಡ್ಲಿಕ್ಕೆ ಆಗ್ತದೆಯೇ ನಿನ್ನ ಜೊತೆಗೆ? ಅದರ ಸಾಧ್ಯತೆ ಎಷ್ಟು? ಏಕಲವ್ಯ, ಒಂದೆರಡು ಸರ್ತಿ ಬಂದು ಹೋಗಬಹುದು, ನೋಡಬಹುದು, ಆದರೆ ಪೂರ್ತಿ ಕಲಿಸೋದು ಸಾಧ್ಯ ಇಲ್ಲ ದ್ರೋಣ. ಇದು ಹಾಗೆ, ಎಲ್ಲ ವಿದ್ಯೆ ಎಲ್ಲರಿಗೂ ಬರೋದಿಲ್ಲ, ಎಲ್ಲದನ್ನು ಎಲ್ಲರಿಗೂ ಕಲಿಸಲಿಕ್ಕೂ ಆಗೋದಿಲ್ಲ. ನಮ್ಮ ಆಡಳಿತ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಮಾರಾಟ ವ್ಯವಸ್ಥೆ ಎಲ್ಲದಕ್ಕೂ ಒಂದೊಂದು ಸಂಬಂಧ ಇದೆ. ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ ಯಾರೊಬ್ಬರಿಂದಲೂ ಸಾಧ್ಯ ಇಲ್ಲ. ಅದನ್ನು ಕಾಲ ನಿರ್ಣಯಿಸಬೇಕು. ಪುರುಷತ್ವ ನೋಡಿ ನಿನಗಾಗಿ ಕೇಳಿ ನೋಡ್ತೀನಿ. ಏಕಲವ್ಯ, ಯಾವಾಗ ತಿಳಿಸ್ತೀನಿ? ದ್ರೋಣ, ಆದಾಗ ತಿಳಿಸ್ತೀನಿ ಮಗನ ಮುಖಾಂತರ. ಏಕಲವ್ಯ, ಸರಿ ಹಾಗಾದರೆ ಬರ್ತೀನಿ. ತಲೆಬಾಗಿ ಹಿಮ್ಮುಖ ಸರಿಯುವನು ದ್ರೋಣ. ದೇವರು ನಿನಗೆ ಒಳ್ಳೆಯದು ಮಾಡಿರಿ. ಏಕಲವ್ಯ ಎಡಮೂಲೆಯಿಂದ ಹೋಗುವನು. ದ್ರೋಣ ಗಟ್ಟಿಯಾಗಿ, ಅಶ್ವತ್ಥಾಮ, ಸಂಧ್ಯಾ ವಂದನೆ ಆಗಿದ್ದರೆ ಇಲ್ಲಿ ಬಾ. ಅಶ್ವತ್ಥಾಮ ಒಳಗಿನಿಂದ, ಬಂದೆ ಅಪ್ಪಾಜಿ. ದ್ರೋಣ ಶತಪಥ ತಿರುಗುತ್ತಾ ತನ್ನಷ್ಟಕ್ಕೆ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ಶ್ರೀಕಾರ ಬೇಕು. ಶ್ರೀಕಾರವಿಲ್ಲದಿದ್ದರೆ ಗುರು ಲಘುವಾಗುತ್ತಾನೆ. ಇದು ನನ್ನ ಅನುಭವ. ಸಹಪಾಠಿ ದೃಪದ ನನಗೆ ಕಲಿಸಿದ ಪಾಠ. ಅಶ್ವತ್ಥಾಮ ಬಲ ಮೂಲೆಯಿಂದ ಪ್ರವೇಶಿಸಿ, ಏನು ಅಪ್ಪಾಜಿ? ದ್ರೋಣ, ಸಂಧ್ಯಾ ವಂದನೆ ಮೌನವಾಗಿ ಮಾಡಿದೆಯೋ ಗಟ್ಟಿಯಾಗಿ ಮಾಡಿದೆಯೋ? ಅಶ್ವತ್ಥಾಮ, ಮೌನವಾಗಿ ಮಾಡಿದೆ. ಮಾಡಬಹುದು ಅಂತ ನೀವೇ ಹೇಳಿದಿರಲ್ಲ. ನೋಡೋ, ಒಂದು ವಯಸ್ಸಿನವರೆಗೆ ಗಟ್ಟಿಯಾಗಿ ಮಾಡಬೇಕು. ತಪ್ಪಿದರೆ ಕೇಳಿದ ದೊಡ್ಡವರು ತಿದ್ದಬಹುದು ಅಂತ, ನಂತರ ಮೌನವಾಗಿ ಮಾಡಬಹುದು. ಅಶ್ವತ್ಥಾಮ, ಇದನ್ನು ಮೊದಲೇ ಹೇಳಿದ್ದೀರಿ. ದ್ರೋಣ, ಈಗ ಹೇಳು, ನಮ್ಮ ಗೋತ್ರ ಯಾವುದು? ಅಶ್ವತ್ಥಾಮ, ಭಾರದ್ವಾಜ. ದ್ರೋಣ, ಭಾರದ್ವಾಜರು ಯಾರು? ಅಶ್ವತ್ಥಾಮ, ನಿಮ್ಮ ತಂದೆ ಗೋತ್ರ ಪ್ರವರ್ತಕರು. ದ್ರೋಣ, ಅವರು ರಾಜರು ಹೌದು, ಋಷಿಯೂ ಹೌದು. ಹಾಗಾಗಿ ನಮ್ಮ ರಕ್ತದಲ್ಲಿ ಕ್ಷಾತ್ರವಿದ್ಯೆ ಬ್ರಹ್ಮವಿದ್ಯೆ ಎರಡೂ ಇದೆ. ಅಶ್ವತ್ಥಾಮ, ಹೌದು ಅಪ್ಪಾಜಿ, ಅವರ ಕಥೆ ಮೊದಲೇ ಹೇಳಿದ್ದೀರಿ. ದ್ರೋಣ, ಕ್ಷಾತ್ರವಿದ್ಯೆ ಇರುವುದು ತೋಳಿನಲ್ಲಿ, ಬ್ರಹ್ಮವಿದ್ಯೆ ಇರುವುದು ತಲೆಯಲ್ಲಿ, ಬ್ರಾಹ್ಮಣ್ಯ ಇರುವುದು ಜ್ಞಾನದಲ್ಲಿಯೇ ಹೊರತು ಜುಟ್ಟು ಜನಿವಾರದಲ್ಲಿ ಅಲ್ಲ. ಜ್ಞಾನದ ಮೇಲೆ ಯಾರಿಗೂ ಏಕಸ್ವಾಮ್ಯ ಇರುವುದಿಲ್ಲ. ಅಶ್ವತ್ಥಾಮ, ಸರಿ ಅಪ್ಪಾಜಿ. ದ್ರೋಣ, ತಲೆ ಎಲ್ಲರಿಗೂ ಇರ್ತದೆ, ಬ್ರಾಹ್ಮಣರ ವಿಶೇಷತೆ ಏನು? ಅಶ್ವತ್ಥಾಮ ಯೋಚಿಸಿ, ಗೊತ್ತಿಲ್ಲ ಅಪ್ಪಾಜಿ. ದ್ರೋಣ, ಹುಟ್ಟಿನ ಬಗ್ಗೆ ಮೇಲೆರಿಮೆ ಕೀಳೆರಿಮೆ ಎರಡೂ ತಪ್ಪು. ನಾವು ಯಾರೂ ಹುಟ್ಟನ್ನು ಆಯ್ಕೆ ಮಾಡಿಕೊಂಡು ಹುಟ್ಟಿಲ್ಲ. ಅಶ್ವತ್ಥಾಮ, ಹೌದು ಅಪ್ಪಾಜಿ. ದ್ರೋಣ, ಬ್ರಾಹ್ಮಣ್ಯದ ಶಕ್ತಿ ಇರುವುದು ಮಂತ್ರದಲ್ಲಿ. ಮಂತ್ರಾಸ್ತ್ರಗಳು ಕ್ಷತ್ರಿಯರಿಗೂ ಬೇಕು. ಅದಕ್ಕಾಗಿ ಬ್ರಾಹ್ಮಣರನ್ನು ಗೌರವಿಸುತ್ತಾರೆ. ಅಶ್ವತ್ಥಾಮ, ಸರಿ ಅಪ್ಪಾಜಿ. ದ್ರೋಣ, ಎಲ್ಲದಕ್ಕೂ ಕೋಲೆ ಬಸವನಿತ ತಲೆ ಹಾಕಬೇಡ. ಮಂತ್ರದಲ್ಲಿ ಶಕ್ತಿ ಇರ್ತದೆ ಅಂತ ಹೇಗೆ ಒಪ್ಪಿಕೊಂಡೆ? ಅಶ್ವತ್ಥಾಮ, ತಪ್ಪಾಯಿತು ಅಪ್ಪಾಜಿ. ದ್ರೋಣ, ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಬೇಡ. ನಿನಗೆ ರಾಮಾಯಣದ ಕಥೆ ಹೇಳಿದ್ದೇನೆ. ಅದರಲ್ಲಿ ರಾಮ ಹುಲ್ಲು ಕಡ್ಡಿಯನ್ನು ಅಭಿಮಂತ್ರಿಸಿ ಬ್ರಹ್ಮಾಸ್ತ್ರವಾಗಿ ಮಾಡಿ ಕಾಕಾಸುರನಿಗೆ ಗತಿ ಕಾಣಿಸಿದ. ಸೀತೆ ರಾವಣನೊಂದಿಗೆ ಮಾತನಾಡುವಾಗ ಹುಲ್ಲು ಕಡ್ಡಿಯನ್ನು ಅಡ್ಡ ಇಟ್ಟುಕೊಂಡಿದ್ದಳು. ಪರಿಣಾಮತಃ ಹುಟ್ಟು ಬ್ರಾಹ್ಮಣನಾದ ರಾವಣ ಸರ್ವನಾಶವಾದ. ಯಾಕಶ್ಚಿತ್ ಹುಲ್ಲು ಕಡ್ಡಿಗೆ ಅಷ್ಟು ಶಕ್ತಿ ಬಂದದ್ದು ಮಂತ್ರದಿಂದ. ನಾವು ಈ ಹಸ್ತಿನಾವತಿಗೆ ಬಂದಾಗ ಕುರುಕುಲದ ಮಕ್ಕಳೆಲ್ಲರೂ ಚೆಂಡಾಟ ಮಾಡುತ್ತಿದ್ದರು. ಚೆಂಡು ಬಾವಿಗೆ ಬಿತ್ತು. ಅದನ್ನು ತೆಗೆಯಲಾರದೆ ಅವರು ಪೇಚಾಡುತ್ತಿದ್ದಾಗ ನಾನು ನಿನಗೆ ಹೇಳಿ ದರ್ಭೆಯನ್ನು ಅಭಿಮಂತ್ರಿಸಿ ಒಂದರ ಬೆನ್ನಿಗೆ ಒಂದನ್ನು ಸಂಯೋಜಿಸಿ ಚೆಂಡು ಹೊರತೆಗೆಸಿದೆ. ನೆನಪಿದೆಯೋ? ಅಶ್ವತ್ಥಾಮ, ನೆನಪಾಗ್ತಾ ಇದೆ. ದ್ರೋಣ, ನಂತರ ಮಕ್ಕಳ ಕೋರಿಕೆಯಂತೆ ಭೀಷ್ಮಾಚಾರ್ಯರು ಬಂದು ನನ್ನನ್ನು ಇಲ್ಲಿ ಆಚಾರ್ಯನನ್ನಾಗಿ ನೇಮಿಸಿದರು. ಅಶ್ವತ್ಥಾಮ, ಹೌದು ಅಪ್ಪಾಜಿ. ದ್ರೋಣ ತಡೆದು, ಇವತ್ತು ಯಾರ ಜೊತೆ ಆಡುತ್ತಿದ್ದೆ? ಅಶ್ವತ್ಥಾಮ, ದುರ್ಯೋಧನ, ದುಶ್ಯಾಸನ, ಕರ್ಣ ಮೊದಲಾದವರೊಡನೆ. ದ್ರೋಣ, ನೆನಪಿಡು, ದುರ್ಯೋಧನ ದುಶ್ಯಾಸನರು ಕ್ಷತ್ರಿಯರು, ಕರ್ಣ ಸೂತಪುತ್ರ. ಅವರೊಂದಿಗೆ ಒಡನಾಡುವಾಗ ತೋಳಂತರವನ್ನು ಕಾಯ್ದುಕೊಳ್ಳಬೇಕು. ಅಶ್ವತ್ಥಾಮ, ಪಾಂಡವರು? ದ್ರೋಣ, ಪಾಂಡವರನ್ನು ಭೀಷ್ಮರು ತಮ್ಮ ವಂಶಜರೆಂದು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅವರು ಕ್ಷತ್ರಿಯರು. ಕೌರವರಿಗೂ ಪಾಂಡವರಿಗೂ ಆಟದಲ್ಲಾಗಲಿ ಪಾಠದಲ್ಲಾಗಲಿ ಜಗಳ ಉಂಟಾದರೆ ನೀನು ಅಡ್ಡಗೋಡಿಯಾಗಿ ಜಗಳ ನಿಲ್ಲಿಸಬೇಕು. ಅಶ್ವತ್ಥಾಮ, ಆಗಲಿ ಅಪ್ಪಾಜಿ. ದ್ರೋಣ, ಸಮಾನಶೀಲ ವ್ಯಸನೇಶು ಸಖ್ಯಂ ಎನ್ನುತ್ತಾರೆ. ಕೌರವರ ಶ್ರೀಮಂತಿಕೆಯಿಂದಾಗಿ ಬಡ ಪಾಂಡವರನ್ನು ದುರ್ಬಲರೆಂದು ಭಾವಿಸಬೇಡ. ಅವರಿಗೆ ದೈವಾನುಗ್ರಹವಿದೆ. ಬಡತನವನ್ನು ನಾವೂ ಅನುಭವಿಸಿದ್ದೇವೆ. ಅಶ್ವತ್ಥಾಮ, ನೆನಪಿದೆ ಅಪ್ಪಾಜಿ. ಅಮ್ಮ ಹಿಟ್ಟಿಗೆ ನೀರು ಹಾಕಿ ಹಾಲಿಂದ ಕುಡಿಸಿದ್ದು ನೆನಪಿದೆ. ಬೇರೆ ಮಕ್ಕಳು ಅಣುಕಿಸಿದ್ದು ನೆನಪಿದೆ. ದ್ರೋಣ, ರಾಜ ಋಷಿ ಸತ್ವ ನಮ್ಮಲ್ಲಿದೆ ಎಂಬುದನ್ನು ಮರೆಯಬೇಡ. ರಾಜನಾದವನು ಋಷಿಯಾದ ಉದಾಹರಣೆ ನೆನಪಿದೆಯೋ? ಅಶ್ವತ್ಥಾಮ, ನನ್ನಜ್ಜ ಭಾರದ್ವಾಜರೇ ರಾಜರ್ಷಿಯೂ ಬ್ರಹ್ಮರ್ಷಿಯೂ ಆಗಿದ್ದಾರಲ್ಲ. ದ್ರೋಣ, ಅದಲ್ಲ, ರಾಜವಂಶದಲ್ಲಿ ಹುಟ್ಟಿ ನಂತರ ಸಾಧನೆಯಿಂದ ಬ್ರಹ್ಮರ್ಷಿಯಾದವರು. ಅಶ್ವತ್ಥಾಮ, ನೆನಪಾಗ್ತಾ ಇಲ್ಲ.
ನೋಡ ಇದ್ದಾರೆ ವಿಶ್ವಾಮಿತ್ರರು. ಕೌಶಿಕ ವಂಶದಲ್ಲಿ ವಿಶ್ವರಥ ಎಂಬುದಾಗಿ ಹುಟ್ಟಿ ಕಡೆಗೆ ವಿಶ್ವಾಮಿತ್ರರೆಂದು ವಸಿಷ್ಠರಿಂದ ಮನ್ನಣೆ ಪಡೆದವರು. ಗೋತ್ರ ಪ್ರವರ್ತಕರು ಹೌದು. ಗೋತ್ರ ಪುತ್ರ ಪರಂಪರೆಯಿಂದ ಬರಬಹುದು, ಶಿಷ್ಯ ಪರಂಪರೆಯಿಂದಲೂ ಬರಬಹುದು. ಅಶ್ವತ್ಥಾಮ ಸರಿ ಅಪ್ಪಾಜಿ. ದ್ರೋಣ ನೋಡು, ಕುಲ ಗೊತ್ತಿಲ್ಲದೆ ಹುಟ್ಟಿದ ಸತ್ಯಕಾಮ ಜಾಬಾಲಿ ಋಷಿಯಾದ ಕಥೆಯನ್ನು ಹೇಳಿದ್ದೇನೆ. ಈಗ ನೀನು ಕರೆತಂದ ಬೇಡರ ಹುಡುಗ ಏಕಲವ್ಯ ಬರೇ ಕಾಡು ಮನುಷ್ಯನಲ್ಲ, ಅವನಲ್ಲಿ ಕ್ಷಾತ್ರ ತೇಜಸ್ಸಿದೆ. ಅಶ್ವತ್ಥಾಮ ಸರಿ ಅಪ್ಪಾಜಿ. ದ್ರೋಣ ಸರಿ, ಈಗ ಸಪ್ತರ್ಷಿಗಳ ಹೆಸರು ಹೇಳು. ಅಶ್ವತ್ಥಾಮ ಕೈ ಕಟ್ಟಿಕೊಂಡು ಕಶ್ಯಪೋ ಅತ್ರಿ ಭಾರದ್ವಾಜೋ ವಿಶ್ವಾಮಿತ್ರೋ ಅಥ ಗೌತಮ ಜಮದಗ್ನೀರ್ ವಶಿಷ್ಠಶ್ಚ ಏತೈ ಸಪ್ತರ್ಷಯ ಸ್ಮೃತಾ. ನೋಡು, ಶ್ಲೋಕ ರೂಪದಲ್ಲಿ ಹೇಳಿದರೆ ನೆನಪಿಟ್ಟುಕೊಳ್ಳುವುದು ಸುಲಭ. ಮಂತ್ರಗಳನ್ನು ಅರ್ಥಸಹಿತ ತಿಳಿದುಕೊಂಡರೆ ಬರೀ ಬಾಯಿಪಾಠಕ್ಕಿಂತ ಉತ್ತಮ. ಅಶ್ವತ್ಥಾಮ ಸರಿ ಅಪ್ಪಾಜಿ. ದ್ರೋಣ ಸರಿ, ಈಗ ಹೋಗಿ ಅಭ್ಯಾಸ ಮಾಡು, ನಂತರ ಊಟ ಮಾಡೋಣ, ಒಟ್ಟಿಗೆ ಊಟ ಮಾಡೋಣ. ಸಹನಾಭವತು ಸಹನೋ ಭುನಕ್ತು ಎಂಬುದರ ಅರ್ಥ ಗೊತ್ತಿದೆಯಷ್ಟೇ? ಅಶ್ವತ್ಥಾಮ ಗೊತ್ತಿದೆ. ದ್ರೋಣ ಸರಿ, ಹೋಗು, ನಾನು ಭೀಷ್ಮರನ್ನು ಕಂಡು ಬರುತ್ತೇನೆ. ಬರೋದು ಸ್ವಲ್ಪ ತಡವಾಗಬಹುದು, ಕಾಯಿ, ಒಟ್ಟಿಗೆ ಊಟ ಮಾಡೋಣ. ಅಶ್ವತ್ಥಾಮ ಬಲದಿಂದ ಹೋಗುವನು, ದ್ರೋಣರು ಉತ್ತರಿಯ ಹೊದ್ದುಕೊಂಡು ಎಡದಿಂದ ಹೋಗುವರು. ದೃಶ್ಯ 2. ಭೀಷ್ಮಾಚಾರ್ಯರ ಕೊಠಡಿ. ಅವರ ತಲೆಯ ಹಿಂದೆ ಕೈ ಕೊಟ್ಟುಕೊಂಡು ಅರ್ಧ ಮಲಗಿ ಕಣ್ಣು ಮುಚ್ಚಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ. ಹಿನ್ನೆಲೆಯಿಂದ ಗಂಗಾಲಹರಿ ಕೇಳಿ ಬರುತ್ತಿದೆ. ದೇವಿ ಸುರೇಶ್ವರಿ ಭಗವತಿ ಗಂಗೆ ಶ್ಲೋಕ ಮುಗಿಯುತ್ತಿದ್ದಂತೆ ಎಡಮೂಲೆಯಿಂದ ಟಪ್ 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 ಎಂದು ಬಾಗಿಲು ತಟ್ಟಿದ ಸದ್ದು. ಭೀಷ್ಮ ಕುಳಿತಲ್ಲಿಂದಲೇ, ಬಾಗಿಲು ಚಿಲಕ ಹಾಕಿಲ್ಲ, ದೂಡಿ ಒಳಗೆ ಬನ್ನಿ. ದ್ರೋಣ ಪ್ರವೇಶಿಸುತ್ತಾ, ಪಿತಾಮಹರ ಏಕಾಂತದ ಗಂಗಾಲಹರಿಗೆ ಭಂಗ ತಂದಿದ್ದರೆ ಕ್ಷಮಿಸಿ. ಭೀಷ್ಮ ಸರಿಯಾಗಿ ಕುಳಿತುಕೊಳ್ಳುತ್ತಾ, ಓ ಆಚಾರ್ಯರು, ದಯಮಾಡಿಸಬೇಕು. ಆಸನ ತೋರಿಸುವನು. ಕ್ಷಮಿಸುವಂತಹ ಅಪರಾಧವನ್ನೇನು ನೀವು ಮಾಡಿಲ್ಲ. ದ್ರೋಣ ಕುಳಿತುಕೊಳ್ಳುತ್ತಾ ನಗುತ್ತಾ, ನಿರಪರಾಧಿಗಳಿಗೂ ಶಿಕ್ಷೆಯಾಗುವಂತಹ ವ್ಯವಸ್ಥೆ ಇಲ್ಲದಿದ್ದರೆ ಸಾಕು. ಭೀಷ್ಮ ಚುರುಕಾಗಿ, ಅಂಥದ್ದೇನಾಯಿತು ನಮ್ಮ ವ್ಯವಸ್ಥೆಯಲ್ಲಿ? ದ್ರೋಣ ಆಗಿಲ್ಲ, ಆಗದಿರಲಿ ಅಂತ ನಮ್ಮ ಆಶಯ. ಭೀಷ್ಮ ಆಗಬಹುದಾದ ಸಂದರ್ಭವೇನಾದರೂ ಬಂದಿದೆಯೇ? ದ್ರೋಣ ಬೃಹತ್ತಾದ ವಿಶ್ವ ವ್ಯವಸ್ಥೆಯು ನಮ್ಮ ಯಾರೊಬ್ಬರ ನಿಯಂತ್ರಣದಲ್ಲೂ ಇಲ್ಲ ಎಂಬುದು ತಮಗೂ ಗೊತ್ತಿದೆ. ನನ್ನ ಅರಿಕೆ ಇರುವುದು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ. ಭೀಷ್ಮ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ? ರಾಜಪುತ್ರರು ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವುದು ಹೇಗೆ ಎಂಬುದು ತಮ್ಮ ಚಿಂತೆಯೇ? ದ್ರೋಣ ಆ ಚಿಂತೆ ಇಲ್ಲ. ಅವರು ತಪ್ಪು ಮಾಡಿದಾಗ ಹೆಚ್ಚಿನ ವ್ಯಾಯಾಮ ಅಭ್ಯಾಸ ಮಾಡಿಸುತ್ತಾನೆ. ಆ ದಂಡಾಧಿಕಾರ ನೀವೇ ಕೊಟ್ಟಿದ್ದೀರಲ್ಲ. ಭೀಷ್ಮ ಸರಿ, ಮತ್ತೇನು ಚಿಂತೆ? ದ್ರೋಣ ಮುಂದೆ ಗುರುಕುಲ ಶಿಕ್ಷಣ ವ್ಯವಸ್ಥೆ ಇತ್ತು, ಹಿಂದೆ ಗುರುಕುಲ ಶಿಕ್ಷಣ ವ್ಯವಸ್ಥೆ ಇತ್ತು, ಈಗ ರಾಜಕುಲ ಶಿಕ್ಷಣ ವ್ಯವಸ್ಥೆ ಬಂದಿದೆ. ಭೀಷ್ಮ ಕಾಲ ಬದಲಾದಂತೆ ವ್ಯವಸ್ಥೆ ಬದಲಾಗುತ್ತದೆ. ತಮ್ಮ ಸೌಕರ್ಯ ಸೌಲಭ್ಯಗಳಿಗೇನಾದರೂ ಕೊರತೆ ಉಂಟಾಯಿತೆ? ವಸತಿ ಗೃಹ, ವೇತನ, ಆಳು ಕಾಳು ಯಾವುದರಲ್ಲಾದರೂ ಲೋಪವಾಯಿತೆ? ದ್ರೋಣ ಈ ಯಾವುದರಲ್ಲೂ ನನಗೆ ನಿಮ್ಮಿಂದ ಲೋಪವಾಗಿಲ್ಲ. ಭೀಷ್ಮ ಅಂದರೆ? ದ್ರೋಣ ಒತ್ತು ಕೊಟ್ಟು, ನಿಮ್ಮಿಂದ ಲೋಪವಾಗಿಲ್ಲ. ಭೀಷ್ಮ ಮತ್ತೆ ಯಾರಿಂದ ಆಯಿತು ಹೇಳಿ, ಸರಿಪಡಿಸುತ್ತೇನೆ. ದ್ರೋಣ ನಿಮಗೆ ಗೊತ್ತಿಲ್ಲದೇನಲ್ಲ, ನಾನು ಮತ್ತು ದೃಪದ ಚಿಕ್ಕಪ್ಪನ ಗುರುಕುಲದಲ್ಲಿ ಸಹಪಾಠಿಗಳಾಗಿದ್ದೆವು. ನಂತರ ಆತ ಪಾಂಚಾಲ ನರೇಶನಾದ. ನಾನು ಬಡ ಬ್ರಾಹ್ಮಣನಾಗಿ ಹೊಟ್ಟೆಪಾಡಿಗಾಗಿ ಅವನ ಬಳಿ ಹೋದಾಗ ಹೀಯಾಳಿಸಿ ಕಳಿಸಿದ. ಆಗಲೇ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿ ಬಂದೆ, ನನ್ನ ಶಿಷ್ಯರಿಂದ ಅವನನ್ನು ಹೆಡಬುರಿ ಕಟ್ಟಿ ನನ್ನ ಮಂಚದ ಕಾಲಿಗೆ ಬೀಳಿಸುತ್ತೇನೆ ಎಂದು. ಭೀಷ್ಮ ಅದಕ್ಕೆ ನನ್ನ ಮೊಮ್ಮಕ್ಕಳು ಅಂದರೆ ನಿಮ್ಮ ಶಿಷ್ಯರು ಇನ್ನೂ ಚಿಕ್ಕವರಲ್ಲವೇ? ದ್ರೋಣ ಹೌದು, ಇನ್ನೂ ಚಿಕ್ಕವರು. ಆದರೆ ಚಿಕ್ಕವರು ಎಂತಹ ದೊಡ್ಡವರನ್ನು ಬೆಚ್ಚಿ ಬೀಳಿಸುವ ಸಾಧನೆ ಮಾಡಬಲ್ಲರು. ಭೀಷ್ಮ ಅಂಥವರು ಯಾರಿದ್ದಾರೆ ನಮ್ಮಲ್ಲಿ? ದ್ರೋಣ ಇನ್ನೂ ಗುರುತಿಸಿಲ್ಲ, ಆದರೆ ಉದಾಹರಣೆ ಕೊಡುತ್ತೇನೆ. ಭೀಷ್ಮ ಹೇಳಿ. ದ್ರೋಣ ನೀವು ಕೇಳಿರಬಹುದು, ಮಥುರಾ ನಗರಿಯ ರಾಜನಾಗಿದ್ದ ಕಂಸನನ್ನು, ಅವನ ಜಗಜಟ್ಟೆಗಳಾದ ಚಾಣೂರ ಮುಷ್ಟಿಕರನ್ನು, ಗೊಲ್ಲ ಬಾಲಕರಾದ ಕೇವಲ 12 ವರ್ಷದ ಕೃಷ್ಣ ಬಲರಾಮರು ಸೋಲಿಸಿದರು, ಸಾಯಿಸಿದರು. ಹೋರಿ ವಿದ್ಯೆ ಕಲಿತವರು ಆನೆ ವಿದ್ಯೆಯವರನ್ನು ಸೋಲಿಸಿದರು. ಭೀಷ್ಮ ಅವರು ಗೊಲ್ಲರಲ್ಲ, ಯಾದವ ವಂಶದ ವಸುದೇವ ದೇವಕಿಯರ ಮಕ್ಕಳು ಎಂಬುದು ಬಹಿರಂಗವಾಯಿತಲ್ಲ. ದ್ರೋಣ ನಿಜ. ಅವರು ನಂತರ ಸಂದೀಪನಿಯ ಗುರುಕುಲದಲ್ಲಿ ಶಾಸ್ತ್ರವಿದ್ಯೆ ಕಲಿಯುತ್ತಿದ್ದಾರಂತೆ. ಅಂತಹ ಮುಕ್ತ ಶಿಕ್ಷಣ ವ್ಯವಸ್ಥೆ ಇಲ್ಲಿಲ್ಲ. ಭೀಷ್ಮ ನಮ್ಮಿಂದ ಸಾಧ್ಯವಿರುವುದನ್ನು ನಾವು ಮಾಡುತ್ತೇವೆ. ನನ್ನ ಗುರು ಪರಶುರಾಮ ದೇವರು ನನಗೆ ಕಲಿಸಿದ್ದು ಕ್ಷತ್ರಿಯ ಶಂತುವಿನ ಮಗ ಎಂದಲ್ಲ, ದೇವಿ ಗಂಗೆಯ ಮಗ ಎಂದು. ಅಂತಹ ಗುರುವಿಗೆ ನಾನು ಎದುರಾಗಬೇಕಾಯಿತು. ಅಂಬೆಯಿಂದಾಗಿ ನಾನು ಗೆದ್ದೆನೆಂಬುದು ನಿಜ. ಆದರೂ ಅವಳ ಶಾಪ ಮಗ್ಗಲು ಮುಳ್ಳಾಗಿ ಕಾಡುತ್ತದೆ. ನಿನ್ನ ಕಣ್ಣೆದರೆ ನಿನ್ನ ವಂಶ ನಿರ್ವಂಶವಾಗಲಿ ಎಂಬ ಕಠೋರ ಧ್ವನಿ ಈಗಲೂ ಕೆಲವೊಮ್ಮೆ ನಿಧಿಗೆಡಿಸುತ್ತದೆ. ಹಾಗಾಗದಿರಲಿ ಎಂದು ಹಾರೈಸುತ್ತೇನೆ. ದ್ರೋಣ ಭಾರ್ಗವರಾಮರಿಂದ ನಾನೂ ಉಪಕೃತನೇ, ಅವರಿಂದ ಮಂತ್ರಾಸ್ತ್ರಗಳನ್ನು ಪಡೆದಿದ್ದೇನೆ. ಭೀಷ್ಮ ಮತ್ತೆ ಈಗ ಚಿಂತೆ ಯಾತರದು?
ನಿಮ್ಮ ಶಿಷ್ಯರು ಪರಸ್ಪರ ಕಾದಾಡಿದರೆ ದ್ರೋಣ, ಶಿಕ್ಷಣದಲ್ಲಿ ಸ್ಪರ್ಧೆ ಇದ್ದಾಗ ಪರಸ್ಪರ ಕಾದಾಟ ಸಹಜ. ಅವೆಲ್ಲವೂ ಮುಂದೆ ಸರಸದ ನೆನಪಾಗಬಹುದು, ವಿರಸದ ಹುಡುಕಾಗಬಹುದು. ಭೀಷ್ಮ, ಈಗ ಏನಾಗಿದೆ ದ್ರೋಣ, ನಾನು ಪರಶುರಾಮರ ಬಳಿ ಹೋದಾಗ ಅವರು ಶಿಷ್ಯನೊಬ್ಬನ ತೊಡೆಯ ಮೇಲೆ ತಲೆ ಇಟ್ಟು ನಿದ್ರಿಸುತ್ತಿದ್ದರು. ಎಬ್ಬಿಸಲು ಹೇಳಿದಾಗ ನಿದ್ರಾಭಂಗ ಮಾಡಲಾರೆ ಅಂದ. ನಾನು ಒಂದು ಕೀಟವಾಗಿ ಅವನ ತೊಡೆ ಕೊರೆಯತೊಡಗಿದೆ. ಆತ ಸಹಿಸಿಕೊಂಡ. ಹೊರಬಂದ ರಕ್ತ ಗುರುಗಳಿಗೆ ತಾಗಲು ಎಚ್ಚರವಾಯಿತು. ಸಿಟ್ಟಿಗೆದ್ದರು. ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಬಂದಿದ್ದೀಯಾ? ನಿನ್ನದು ಕ್ಷತ್ರಿಯ ಸ್ವಭಾವ. ನಿನ್ನ ನಿರ್ಣಾಯಕ ಗಳಿಗೆ ನಾನು ಕಲಿಸಿದ ಮಂತ್ರ ಮರೆಯಲಿ ಎಂದು ಶಾಪ ಕೊಟ್ಟರು. ಆತ ಮತ್ತಾರು ಅಲ್ಲ, ನಿಮ್ಮ ದುರ್ಯೋಧನನ ಆಪ್ತಮಿತ್ರ ವಸುಷೇಣ ಕರ್ಣ. ಭೀಷ್ಮ, ಆತ ಸೂತಪುತ್ರನಲ್ಲವೇ? ಅದರಿಂದಾಗಿಯೇ ದುರ್ಯೋಧನನೊಂದಿಗೆ ಒಡನಾಟವಿದ್ದರೂ ರಾಜ ಶಿಕ್ಷಣದಲ್ಲಿ ನಿಮಗೆ ವಿದ್ಯಾರ್ಥಿಯಾಗಿಸಿಲ್ಲ. ನೋಡ, ಅಂತಹದೇ ಇನ್ನೊಂದು ಪ್ರಸಂಗ ನಿರ್ಮಾಣವಾಗುತ್ತಿದೆ. ಭೀಷ್ಮ ಅಂದರೆ ದ್ರೋಣ, ಹಸ್ತನಾವತಿಗೆ ಹತ್ತಿರದಲ್ಲಿರುವ ಕಾಡಿನಲ್ಲಿ ಬೇಡರ ರಾಜನಾಗಿ ಹಿರಣ್ಯಧನನು ಎಂಬುವನು ಇದ್ದಾನಷ್ಟೇ. ಭೀಷ್ಮ, ಹೌದು ಗೊತ್ತಿದೆ. ದ್ರೋಣ, ಅವನ ಮಗ ಏಕಲವ್ಯ ಎಂಬುವನು ಇವತ್ತು ಭೇಟಿಯಾದ. ನನ್ನ ಮಗ ಅಶ್ವತ್ಥಾಮನ ಮೂಲಕ. ಅವನಲ್ಲಿ ಕ್ಷಾತ್ರ ತೇಜಸ್ಸಿದೆ. ಬೇಡರ ಕುಲದವನಾಗಿದ್ದರಿಂದ ಕಾಡಿನ ವಿದ್ಯೆಗಳು ಸುಲಭವಾಗಿ ಕರಗತವಾಗುತ್ತವೆ. ಆತನಿಗೆ ನನ್ನ ಶಿಷ್ಯನಾಗುವ ಆಸೆ. ಭೀಷ್ಮ, ಅರಣ್ಯಾಧಿಕಾರಿಗಳಿಗೆ ಹೇಳಿ ಕಾಡು ನಾಡುಗಳ ಸಂಬಂಧದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತೇನೆ. ಅವರ ಸೌಲಭ್ಯ ಸಂಪರ್ಕಗಳಲ್ಲಿ ಭ್ರಷ್ಟಾಚಾರ ನುಸುಳದಂತೆ ಏರ್ಪಡಿಸುತ್ತೇನೆ. ದ್ರೋಣ, ಆದರೆ ಆ ಹುಡುಗನಿಗೆ ಏನು ಹೇಳುವುದು? ಪ್ರತಿಭೆ ಯಾರೊಬ್ಬರ ಅಪ್ಪನ ಮನೆ ಆಸ್ತಿ ಅಲ್ಲವಲ್ಲ. ಹಿರಿಯ ಮಕ್ಕಳ ಮನಸ್ಸಿನಲ್ಲಿ ಜಾತಿಯ ವಿಷ ಬೀಜ ಬಿತ್ತುವುದು ಸರಿಯಲ್ಲ. ವರ್ಣವೆಂಬುದು ಯಾವಾಗ ಜಾತಿ ಆಯಿತೋ ಗೊತ್ತಿಲ್ಲ. ಭೀಷ್ಮ ಚಿಂತಿಸುತ್ತಾ, ನಮ್ಮವರ ಜೊತೆ ವಿದ್ಯಾಭ್ಯಾಸ ಕೊಡಿಸುವುದು ಸಾಧ್ಯವಿಲ್ಲ. ಅನೇಕ ಕ್ಷತ್ರಿಯ ಮಕ್ಕಳನ್ನು ಹಿಂತಿರುಗಿ ಕಳಿಸಿದ್ದೇವೆ. ನಮ್ಮ ನಿಯಮವೇ ಆಗಿದೆ. ಇದಕ್ಕೆ ಪರಿಹಾರವೇನು? ಸಮಸ್ಯೆ ಹೇಳಿದ ನೀವೇ ಪರಿಹಾರವನ್ನು ತಿಳಿಸಿಬಿಡಿ. ಕಡೆಯ ಪಕ್ಷ ಪ್ರಾಯಶ್ಚಿತ್ತವನ್ನು. ದ್ರೋಣ, ಎಲ್ಲದಕ್ಕೂ ಪರಿಹಾರ ಪ್ರಾಯಶ್ಚಿತ್ತ ಹೇಳುವಷ್ಟು ಬಲ್ಲಿದನು ನಾನಲ್ಲ. ನಾನು ಅಪ್ಪನ ಶ್ರಾದ್ದ ಮಾಡುತ್ತೇನಾದರೂ ಬೇರೆಯವರ ವೈದಿಕಕ್ಕೆ ಹೋಗುವುದಿಲ್ಲ. ಶ್ರಾದ್ದದಲ್ಲಿ ಭಾರದ್ವಾಜ, ಬೃಹಸ್ಪತಿ, ಅಂಗಿರಸರಿಗೆ ಪಿತೃ, ಪಿತಾಮಹ, ಪ್ರಪಿತಾಮಹರೆಂದು ತರ್ಪಣ ಕೊಡುತ್ತೇನೆ. ಭೀಷ್ಮ, ನಾನು ಶ್ರಾದ್ದದಲ್ಲಿ ಶಂತನು, ಪ್ರತೀಪ, ಪರೀಕ್ಷಿತ ಎಂದು ತರ್ಪಣ ಕೊಡುತ್ತೇನೆ. ದ್ರೋಣ, ಯಾರಿಂದ ಯಾರಿಗೆ ಯಾವುದು ವಂಶವಾಹಿನಿಯಾಗಿ ಬರುತ್ತದೆ ಎಂಬುದೊಂದು ತಿಳಿಯದಾಗದ ರಹಸ್ಯ. ಬಹುಶಃ ನಾವಿಬ್ಬರು ನಶಿಸಿ ಹೋಗುತ್ತಿರುವ ಪರಂಪರೆಯೊಂದರ ಅಪರೂಪದ ತಳಿಗಳು. ಕರ್ಣಸಂಕರ ಎಂದೋ ಒಳನುಗ್ಗಿ ಅವ್ಯವಸ್ಥೆಯಾಗಿದೆ. ಭೀಷ್ಮ, ಗುರು ಪರಶುರಾಮರು ಹುಟ್ಟಿನಿಂದ ಬ್ರಾಹ್ಮಣರಾದರೂ ರಾಜನ್ಯ ರಿಪುವಾಗಿ ಕೊಡಲಿ ಹಿಡಿದು ಕ್ಷತ್ರಿಯರಾದವರೇ. ದ್ರೋಣ, ಅವರ ಕನಸಿನ ಆದರ್ಶ ಸಮಾಜ ವ್ಯವಸ್ಥೆ ಶೂರ್ಪಾರಕ ರಾಜ್ಯ ಎಲ್ಲಿಯೂ ಜಾರಿಗೆ ಬರಲಿಲ್ಲ. ಅದು ರಾಮರಾಜ್ಯದ ಕನಸಿನಿಗಿಂತ ಹಿಂದಿನದು. ಭೀಷ್ಮ ವಿಷಾದದಿಂದ ರಾಮರಾಜ್ಯದಲ್ಲೂ ಶಂಭೋಕವಧೆ ನಡೆದು ಹೋಯಿತು. ದ್ರೋಣ, ಈಗ ಕರ್ಣ ಏಕಲವ್ಯರು ಬಲಿಪೀಠ ಏರಬೇಕೆ? ಭೀಷ್ಮ, ಇದಕ್ಕಿಂತ ಮೊದಲು ನಾವೇ ಯಾಕೆ ಸಾಯಬಾರದು? ತಂದೆಯವರು ಕೊಟ್ಟ ಇಚ್ಛಾಮರಣದ ವರ ನನಗೆ ಶಾಪವಾಗುತ್ತದೆಯೇ? ದ್ರೋಣ, ಪ್ರಭುಗಳು ಸಾವಧಾನಿಸಬೇಕು. ಇಚ್ಛಾಮರಣವೆಂದರೆ ಆತ್ಮಹತ್ಯೆಯಲ್ಲ. ಭೀಷ್ಮ, ಈ ಪ್ರಭುತ್ವ ಸಾಕಾಗಿಬಿಟ್ಟಿದೆ. ನಾನು ಪ್ರಭುತ್ವವನ್ನು ಬಿಟ್ಟರೂ ಪ್ರಭುತ್ವ ನನ್ನನ್ನು ಬಿಡುತ್ತಿಲ್ಲ. ದ್ರೋಣ, ಎಲ್ಲರೂ ಪ್ರಭುತ್ವ ಬಯಸುತ್ತಿರುವಾಗ ನೀವು ಅದು ಬಿಡುತ್ತಿಲ್ಲ ಎಂದು ಚಿಂತಿಸುತ್ತಿದ್ದೀರಿ. ಭೀಷ್ಮ, ಈಗ ಏಕಲವ್ಯನಿಗೆ ಏನು ಮಾಡೋಣ? ದ್ರೋಣ, ವ್ಯವಸ್ಥೆಯ ಒಳಗೆ ಬರಲಿಕ್ಕೆ ಸಾಧ್ಯವಿಲ್ಲ. ನೀವು ಒಪ್ಪಿದರೆ ಗುರು ಬ್ರಹ್ಮ ಗುರು ವಿಷ್ಣು ಮಂತ್ರವನ್ನು ಉಪದೇಶಿಸುತ್ತೇನೆ. ಮುಂದಿನದು ಅವನ ಹಣೆ ಬರಹ ಇದ್ದಂತಾಗುತ್ತದೆ. ಭೀಷ್ಮ, ನಮ್ಮ ವಂಶಜರಿಗೆ ಏನು ಮಾಡೋಣ? ಸ್ವಯಂ ಬ್ರಹ್ಮ, ಸ್ವಯಂ ವಿಷ್ಣು, ಸ್ವಯಂ ದೇವೋ ಮಹೇಶ್ವರ ಎಂದಾಗಿ ಬಿಟ್ಟರೆ? ದ್ರೋಣ, ಪರಶುರಾಮರಿಗಿಂತ ಹಿಂದಿನ ಅವತಾರವಾಗಿದ್ದ ಗುರು ದತ್ತಾತ್ರೇಯ ಮೂರ್ತಿಯನ್ನು ಶಾಲೆಯಲ್ಲಿ ಸ್ಥಾಪಿಸೋಣ. ವಿದ್ಯಾ ವಿನಯನ ಶೋಭತೆ ಎಂದು ಅಡಿಗಲ್ಲಿನ ಮೇಲೆ ಕೆತ್ತಿಸೋಣ. ಭೀಷ್ಮ ನಗುತ್ತಾ, ಆಮೇಲೆ ನೀವು ಆಶೀರ್ವಾದ ಮುದ್ರೆ ತೋರಿ ಕೂತು ಬಿಡುತ್ತೀರಾ? ದ್ರೋಣ, ಇಲ್ಲ ಇಲ್ಲ, ನಾನು ಗುರುವಿಗೆ ನಮಿಸುತ್ತೇನೆ, ನಂತರ ಕಲಿಸುತ್ತೇನೆ. ಮೂರ್ತಿಯಿಂದ ಕಲಿಯುವ ಶಕ್ತಿ ಉಳ್ಳವರು ಕಲಿಯುತ್ತಾರೆ. ನಿಮ್ಮ ಪ್ರಭುಶಕ್ತಿ, ನನ್ನ ಮಂತ್ರಶಕ್ತಿ, ಶಿಷ್ಯರ ಉತ್ಸಾಹ ಶಕ್ತಿ ಕೂಡಿದರೆ ಅಸಾಧ್ಯವೂ ಸಂಭಾವ್ಯವಾಗಬಹುದು. ನಗರದ ಹೊರವಲಯದಲ್ಲಿರುವ ಹಳ್ಳಿಗರಿಗೆ, ಕಾಡಿಗರಿಗೆ, ಬೇಡರಿಗೆ ಪ್ರತ್ಯೇಕ ಶಾಲೆ ಆರಂಭಿಸಿ ಪ್ರಾಥಮಿಕ ಅಕ್ಷರಾಭ್ಯಾಸ ಕೊಡುವ ಶಿಕ್ಷಣ ವ್ಯವಸ್ಥೆಗೆ ನಾಂದಿ ಹಾಡೋಣ. ಭೀಷ್ಮವ್ವ, ಒಳ್ಳೆಯ ಉಪಾಯ ಹೇಳಿಕೊಟ್ಟಿರಿ. ಏಕಲವ್ಯನ ಸಮಸ್ಯೆಗೆ ಸದ್ಯಕ್ಕೆ ಪರಿಹಾರ ದೊರೆತಂತಾಯಿತು. ನೀವು ಹೇಳಿದಂತೆಯೇ ಆಗಲಿ. ಫಲಹಾರದ ಸಮಯವಾಯಿತು, ನನ್ನೊಡನೆ ಸ್ವೀಕರಿಸಬೇಕು. ದ್ರೋಣ ಹೇಳುತ್ತಾ, ಇಲ್ಲ, ನಾನು ಮನೆಗೆ ಹೋಗಿ ಊಟ ಮಾಡುತ್ತೇನೆ. ನನಗಾಗಿ ಹೆಂಡತಿ ಮಗ ಕಾದಿರುತ್ತಾರೆ. ಭೀಷ್ಮ ಹೇಳುತ್ತಾ, ಮತ್ತೆ ಬನ್ನಿ, ಆಪ್ತ ಸಮಾಲೋಚನೆಗೆ ಅನುಕೂಲವಾಗುತ್ತದೆ. ದ್ರೋಣ, ಹಾಗೇ ಆಗಲಿ. ಎಡದಿಂದ ಹೋಗುವನು. ಭೀಷ್ಮ ಬಾಗಿಲವರೆಗೆ ಹಿಂಬಾಲಿಸಿ ಕಳಿಸಿಕೊಟ್ಟು ಬಲದಿಂದ ನಿರ್ಗಮಿಸುವನು.
ದೃಶ್ಯ 3. ಮರುದಿನ ಸಂಜೆ ಅಶ್ವತ್ಥಾಮ ಮತ್ತು ಏಕಲವ್ಯ ಎಡದಿಂದ ಪ್ರವೇಶಿಸುವರು. ಅಶ್ವತ್ಥಾಮ, ಏಕಲವ್ಯ, ಪಾಠದ ನಂತರ ಆಟವೂ ಮುಗಿಯಿತು, ಇನ್ನು ಮನೆಗೆ ಹೋಗೋಣ. ಏಕಲವ್ಯ ತಡವರಿಸುತ್ತಾ, ನಿಮ್ಮ ಮನೆಗೆ ನಾನೂ ಬರಬೇಕೆ? ಗುರುಗಳು ಒಪ್ಪಿಗೆ ಕೊಟ್ಟಿದ್ದಾರೆಯೇ? ಅಶ್ವತ್ಥಾಮ, ಇಲ್ಲ, ನೀನು ನಿನ್ನ ಮನೆಗೆ ಹೋಗಬೇಕು, ನಾನು ನನ್ನ ಮನೆಗೆ ಹೋಗಬೇಕು. ತಂದೆಯವರು ನಿನ್ನೆ ರಾತ್ರಿ ಭೀಷ್ಮಾಚಾರ್ಯರ ಜೊತೆ ಮಾತನಾಡಿದರಂತೆ. ಕುರುವಂಶದ ರಾಜಕುಮಾರರೊಂದಿಗೆ ನಿನ್ನ ಶಿಕ್ಷಣಕ್ಕೆ ಅನುಮತಿ ಸಿಗಲಿಲ್ಲವಂತೆ. ಏಕಲವ್ಯ, ನನ್ನ ಆಸೆ ಚಿಗುರುವ ಮೊದಲೇ ಬತ್ತಿ ಹೋಯ್ತೆ. ಅಶ್ವತ್ಥಾಮ, ಪೂರ್ತಿ ಬತ್ತಿಲ್ಲ, ಸ್ವಲ್ಪ ನೀರನ್ನು ಎರೆದಿದ್ದಾರೆ. ಏಕಲವ್ಯ, ಅದು ಹೇಗೆ? ಅಶ್ವತ್ಥಾಮ, ನಿನಗೆ ಈ ಶಾಲೆಗೆ ಪ್ರವೇಶವಿಲ್ಲದಿದ್ದರೂ ತಂದೆಯವರು ನನ್ನ ಮೂಲಕ ನಿನಗೆ ಮಂತ್ರೋಪದೇಶ ಮಾಡಲು ಒಪ್ಪಿದ್ದಾರೆ. ಏಕಲವ್ಯ, ಮಂತ್ರೋಪದೇಶ? ಯಾವ ಮಂತ್ರ? ಅಶ್ವತ್ಥಾಮ, ಅದು ಗುರುಭಕ್ತಿಯ ಮಂತ್ರ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏಕಲವ್ಯ, ಸ್ವಲ್ಪ ಬಿಡಿಸಿ ಹೇಳಿಕೊಡು. ಅಶ್ವತ್ಥಾಮ ಕೈ ಮುಗಿದು ಗುರುರ್ ಬ್ರಹ್ಮ ಗುರುರ್ ವಿಷ್ಣು. ಏಕಲವ್ಯ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು, ಅದನ್ನು ಅವ್ರು ಹೇಳ್ತಾರೆ. ಅಶ್ವತ್ಥಾಮ, ನೆನಪಿರ್ತದೆಯಾ? ಏಕಲವ್ಯ, ನೆನಪಿರ್ತದೆ. ಈ ಮಂತ್ರದ ಅರ್ಥ ಏನಂತೆ? ಅಶ್ವತ್ಥಾಮ, ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯನ್ನು ಬಲ್ಲವನು ಗುರು, ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ಎಂದರ್ಥ. ಏಕಲವ್ಯ, ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿ ಎಂದರೇನು? ಅಶ್ವತ್ಥಾಮ, ಯಾವುದೇ ರಾಷ್ಟ್ರದಲ್ಲಿರುವ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಶಕ್ತಿ. ಏಕಲವ್ಯ, ಅಂದರೆ ಅಶ್ವತ್ಥಾಮ ಅಂದರೆ ಕಾನೂನು ನಿಯಮ ಮಾಡುವುದು, ಅದನ್ನು ಅನುಷ್ಠಾನಕ್ಕೆ ತರುವುದು ಮತ್ತು ಸಂದಿಗ್ಧವಿದ್ದಾಗ ಅರ್ಥೈಸುವುದು, ಇವೇ ಈ ಶಕ್ತಿಗಳು. ಏಕಲವ್ಯ, ಅಂದರೆ ಗುರು ಸರ್ವಜ್ಞನೋ? ಅಶ್ವತ್ಥಾಮ, ಅಲ್ಲ, ಆದರೆ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಅಧಿಕಾರಗಳಿರುತ್ತವೆ ಎಂಬುದನ್ನು ಬಲ್ಲವರು. ಏಕಲವ್ಯ, ಇದರಿಂದ ಏನು ಪ್ರಯೋಜನ? ಅಶ್ವತ್ಥಾಮ, ಗುರು ಭಕ್ತಿಯಿಂದ ಸತತ ಅಭ್ಯಾಸ ಮಾಡಿದರೆ ಅಲೌಕಿಕ ಶಕ್ತಿಗಳು ಪ್ರಾಪ್ತವಾಗುತ್ತವೆ, ಐಹಿಕ ಅಭಿವೃದ್ಧಿಯೂ ಆಗುತ್ತದೆ. ಏಕಲವ್ಯ, ಬಹಳ ಒಳ್ಳೆಯ ಮಂತ್ರೋಪದೇಶ ಸಿಕ್ಕಿತು. ಗುರುಗಳು ಮತ್ತೇನು ಆದೇಶ ನೀಡಿದ್ದಾರೆ? ಅಶ್ವತ್ಥಾಮ, ಅರಣ್ಯಾಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕ ಹೊಂದಿರಬೇಕು, ಕಾಡು ಮೃಗಗಳಿಂದ ಕೃಷಿಕರಿಗೆ ತೊಂದರೆಯಾಗದಂತೆ ಸಹಕರಿಸಬೇಕು, ಅನವಶ್ಯಕವಾಗಿ ಕಾಡು ಮೃಗಗಳನ್ನು ಕೊಂದು ಅನಧಿಕೃತವಾಗಿ ಮಾಂಸ ಮುಂತಾದವನ್ನು ಮಾರಾಟ ಮಾಡಬಾರದು, ಕಾಡು ನಾಡುಗಳ ಸಂಘರ್ಷವಾಗದಂತೆ ಸಮನ್ವಯವಾಗುವಂತೆ ನಡೆದುಕೊಳ್ಳಬೇಕು, ಎಲ್ಲ ಬೇಡರಿಗೆ ಅಕ್ಷರಾಭ್ಯಾಸವಾಗುವಂತೆ ಶಾಲೆಗೆ ಸೇರಿಸಬೇಕು. ಇದರಿಂದ ಉನ್ನತ ಶಿಕ್ಷಣ ಸಿಗದಿದ್ದರೂ ಪ್ರಾಥಮಿಕ ಶಿಕ್ಷಣ ಎಲ್ಲರಿಗೂ ಲಭ್ಯವಾಗುತ್ತದೆ. ಹೆಣ್ಣು ಮಕ್ಕಳು ಇದರಿಂದ ವಂಚಿತರಾಗಬಾರದು. ಏಕಲವ್ಯ, ಒಳ್ಳೆಯ ಸಲಹೆ. ಇದರಿಂದ ಕಾಡಿನ ಮಕ್ಕಳಿಗೆ, ಬೇಡರ ಮಕ್ಕಳಿಗೆ ಅಡಿಪಾಯದ ಶಿಕ್ಷಣ ದೊರೆಯುತ್ತದೆ. ಮತ್ತೇನು ಹೇಳ್ತಾರೆ ಗುರುಗಳು? ಅಶ್ವತ್ಥಾಮ, ಕಾಡಿನ ವಿದ್ಯೆ, ಬೇಡರ ವಿದ್ಯೆಗಳನ್ನು ನಿರ್ಲಕ್ಷಿಸದೆ ಅದರಲ್ಲಿ ನೀನು ನಿಷ್ಣಾತನಾಗಬೇಕು. ನಿನ್ನ ತಂದೆಯವರನ್ನೂ ಮೀರುವಂತೆ ಅವರದೇ ಆಶೀರ್ವಾದದಿಂದ ಬೆಳೆಯಬೇಕು. ಏಕಲವ್ಯ, ಆಶೀರ್ವಾದದಿಂದ ಅವರನ್ನೂ ಮೀರಿಸಬೇಕು. ಅದಕ್ಕಾಗಿ ಗುರುಭಕ್ತಿಯ ಮಂತ್ರೋಪದೇಶ. ಮತ್ತೇನು ಹೇಳಿದರು? ಅಶ್ವತ್ಥಾಮ, ಸದ್ಯಕ್ಕೆ ಇಷ್ಟು ಸಾಕು ಎಂದರು. ಏಕಲವ್ಯ, ಗುರುಗಳಿಗೂ ನಿನಗೂ ಧನ್ಯವಾದಗಳು. ಸೊಂಟದಿಂದ ಸಣ್ಣ ಮಣ್ಣಿನ ಕುಡಿಕೆ ತೆಗೆಯುತ್ತಾ, ಇದು ನಿನಗೂ ಗುರುಗಳಿಗೂ ಈ ಬೇಡ ಹುಡುಗನ ಕಿರು ಕಾಣಿಕೆ ನೀಡುವರು. ಅಶ್ವತ್ಥಾಮ, ಏನಿದೆ ಇದರಲ್ಲಿ? ಏಕಲವ್ಯ, ನಮ್ಮ ಮನೆಯ ಬಳಿ ಇರುವ ಬಿದಿರು ಮೆಳೆಯಲ್ಲಿ ಕೋಲ್ಜೇನು ಕಟ್ಟಿತ್ತು, ನಿಮಗೆ ಅರ್ಪಿಸೋಣ ಎಂದು ಬಿಡಿಸಿತಂತೆ. ಅಶ್ವತ್ಥಾಮ ಇಸಿದುಕೊಳ್ಳುತ್ತಾ, ಗುರುಮನೆಗೆ ಬಡಗುಡಿಯ ಕಾಣಿಕೆ, ಧನ್ಯವಾದ, ಇನ್ನು ನಮ್ಮ ದಾರಿ ಹಿಡಿಯೋಣ. ಏಕಲವ್ಯ, ಹಾಗೆ ಆಗಲಿ. ಇಬ್ಬರು ತಬ್ಬಿಕೊಳ್ಳುವರು. ಏಕಲವ್ಯ ಬಲದಿಂದ, ಅಶ್ವತ್ಥಾಮ ಎಡದಿಂದ ನಿಷ್ಕ್ರಮಿಸುವರು. ದೃಶ್ಯ 4. 4 ವರ್ಷಗಳ ನಂತರ ಕಾಡು ನಾಯಿಗಳ ಬೊಗಳುವಿಕೆಯ ಸದ್ದು ಕ್ರಮೇಣ ಕಡಿಮೆಯಾಗುತ್ತದೆ. ಬಿಲ್ಲು ಬತ್ತಳಿಕೆಗಳೊಂದಿಗೆ ಅರ್ಜುನ ದ್ರೋಣಾಚಾರ್ಯರ ಪ್ರವೇಶ. ಅರ್ಜುನ, ಗುರುಗಳೇ, ನಿಮ್ಮ ಪಟ್ಟದ ಶಿಷ್ಯ ನಾನು ಎಂದು ಘೋಷಿಸುವುದು ಯಾವಾಗ? ದ್ರೋಣ, ಅದಕ್ಕಿನ್ನೂ ಕಾಲ ಬೇಕು, ಕಾಯಬೇಕು ಅರ್ಜುನ. ಅರ್ಜುನ, ಎಷ್ಟಂತ ಕಾಯಬೇಕು ಗುರುಗಳೇ? ಕೃತಕ ಪಕ್ಷಿಯ ಶಿರಚ್ಛೇದನದಲ್ಲಿ ಕಾಶಿಯಿಂದ ಜಲಾನಯನ ಪ್ರಸಂಗದಲ್ಲಿ ನನ್ನ ಉತ್ತಮಕ್ಕೆ ಸಹಜವಾಗಿಯೇ ರುಜುವಾತಾಗಿದೆ. ದ್ರೋಣ, ರುಜುವಾತಾದದ್ದು ಘೋಷಣೆಯಾಗಬೇಕೆಂಬ ಅವಸರ ಏಕೆ ಅರ್ಜುನ? ಶ್ರೀರಾಮಚಂದ್ರನನ್ನು ವಸಿಷ್ಠರಾಗಲಿ ವಿಶ್ವಾಮಿತ್ರರಾಗಲಿ ಪಟ್ಟದ ಶಿಷ್ಯ ಎಂದು ಘೋಷಿಸಲಿಲ್ಲ. ಸೀತಾ ಸಂಯಮರದಲ್ಲಿ ಶಿವಧನವನ್ನು ಮುರಿದಾಗ, ಪರಶುರಾಮರ ವೈಷ್ಣವ ಧನವನ್ನು ಹೆದೆಯೇರಿಸಿದಾಗ ಆತ ಶ್ರೇಷ್ಠನೆಂದು ತಾನಾಗಿ ಘೋಷಿತವಾಯಿತು. ಪೂಜ್ಯ ಪಿತಾಮಹ ಭೀಷ್ಮಾಚಾರ್ಯರನ್ನು ಗುರು ಪರಶುರಾಮರ ಪಟ್ಟದ ಶಿಷ್ಯ ಎಂದು ಘೋಷಿಸಲಿಲ್ಲ. ಅಂಬಾ ಸಂಯವರದಲ್ಲಿ ಅವರ ಶ್ರೇಷ್ಠತೆ ತಾನಾಗಿ ಘೋಷಿತವಾಯಿತು. ನನ್ನನ್ನು ಯಾರೂ ಪಟ್ಟದ ಶಿಷ್ಯ ಎಂದು ಗುರುತಿಸಲಿಲ್ಲ. ನಿನಗೆ ಈ ಅಭಿಲಾಷೆ ಯಾಕೆ ಅರ್ಜುನ? ಅರ್ಜುನ, ಆ ಪಿತಾಮಹರು ನಿಮ್ಮ ಬಿಲ್ವಿದ್ಯೆಯನ್ನು ಗುರುತಿಸಿ ನಮ್ಮ ಗುರುವಾಗಿ ನೇಮಿಸಿದಾಗಲೇ ತಮ್ಮ ಶ್ರೇಷ್ಠತೆ ಗುರುತಿಸಲ್ಪಟ್ಟಿತ್ತು. ದ್ರೋಣ, ಕಾಲ ಕೂಡಿ ಬಂದಾಗ ನಿನ್ನ ಶ್ರೇಷ್ಠತೆ ತಾನಾಗಿ ಗುರುತಿಸಲ್ಪಡುತ್ತದೆ, ಅವಸರ ಯಾಕೆ? ಅರ್ಜುನ, ಹೇಳಿಕೊಳ್ಳಲಿಕ್ಕೆ ಅಣ್ಣ ತಮ್ಮಂದಿರಾದರೂ ಕೌರವರ ಪಾಂಡವರ ನಡುವೆ ದಾಯಾದಿ ಮತ್ಸರ ಬಗೆಯಾಡುತ್ತಿದೆ. ದುರ್ಯೋಧನ ಏನೆಲ್ಲ ಮಾಡಿದರೂ ಅಣ್ಣ ಧರ್ಮರಾಯನ ತಾಳ್ಮೆಯಿಂದಾಗಿ ನಾವು ಸಿಟ್ಟು ತಡೆದುಕೊಳ್ಳುತ್ತೇವೆ.
ಅಣ್ಣ ಭೀಮಸೇನನಿಗೆ ವಿಷದ ಲಡ್ಡಿಗೆ ತಿನ್ನಿಸಿ ನದಿಗೆ ಎಸೆದಾಗ ಹೇಗೋ ದೈವಾನುಗ್ರಹದಿಂದ ಪಾರಾಗೆ ಬಂದ. ನಾನು ಕಾಶಿಯಿಂದ ತಮಗಾಗಿ ಗಂಗೋದಕ ತರುವಾಗ ಕೌರವರು ತಮಗಷ್ಟೇ ಕಲಿಸಬೇಕೆಂದು ನಿಮ್ಮಿಂದ ಅರಳಿ ಮರದ ಎಲೆಗಳನ್ನು ರಂಧ್ರವಾಗಿಸಿದ. ನಿಮ್ಮ ಹೆಜ್ಜೆ ಗುರುತಿಸಿದ ನಾನು ಪ್ರಯೋಗ ಮಾಡಿ ಯಶಸ್ವಿಯಾದೆ. ನಮ್ಮಲ್ಲಿ ದಾಯಕತನವಿರುವಾಗ ನೀವು ನನ್ನನ್ನು ಪಟ್ಟದ ಶಿಷ್ಯನಾಗಿ ಘೋಷಿಸಿದರೆ ನಮ್ಮ ನೈತಿಕ ಬಲ ಹೆಚ್ಚುತ್ತದೆ. ದ್ರೋಣ, ನೋಡು, ನನ್ನ ಕೆಲಸ ನಿಮಗೆ ವಿದ್ಯಾಭ್ಯಾಸ ಮಾಡಿಸುವುದೇ ಹೊರತು ನಿಮ್ಮ ವೈಯಕ್ತಿಕ ಆಕಾಂಕ್ಷೆ ಬೆಳೆಸಿ ಹಾಗೆತನ ಬೆಳೆಸುವುದಲ್ಲ. ಇಷ್ಟಾಗಿ ಗುರುವಾದವನು ವಿದ್ಯೆಯನ್ನು ಎಲ್ಲರಿಗೂ ಸಮನಾಗಿ ಹಂಚುತ್ತಾನೆ. ಅವರ ಶಕ್ತಿಯನ್ನು ಹಿಗ್ಗಿಸುವುದಿಲ್ಲ, ಕುಗ್ಗಿಸುವುದಿಲ್ಲ. ಆದರೂ ಪರಿಣಾಮದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಮಣಿಯ ಕಾಂತಿಯು ಸ್ವಚ್ಛ ಕನ್ನಡಿಯಲ್ಲಿ ಪ್ರತಿಬಿಂಬಿತವಾಗುತ್ತದೆ, ಮಣ್ಣಿನಲ್ಲಿ ಬಿಂಬ ಮೂಡುವುದೇ ಇಲ್ಲ. ಪ್ರತಿಭೆ ಇದ್ದಲ್ಲಿಗೆ ವಾತ್ಸಲ್ಯ ತಾನಾಗಿ ಉಕ್ಕಿ ಹರಿಯುತ್ತದೆ. ಅರ್ಜುನ, ನನ್ನ ಅಜ್ಜಯ್ಯನವರಿಗೆ ನಾನು ಅಚ್ಚುಮೆಚ್ಚಿನ ಮೊಮ್ಮಗ ಎಂದು ಈಗಾಗಲೇ ದುರ್ಯೋಧನಾದಿಗಳು ಕರಗುತ್ತಿದ್ದಾರೆ. ನಿಮ್ಮ ನೆಚ್ಚಿನ ಶಿಷ್ಯ ಎಂದು ಘೋಷಣೆ ಮಾಡಲು ನಿಮಗೆ ಇಚ್ಛೆ ಇಲ್ಲವೇ? ಹಾಗಲ್ಲ ಅರ್ಜುನ, ನಾನು ಯೋಜಿಸಿದ ಬಿಲ್ವಿದ್ಯೆಯ ಎಲ್ಲ ಪರೀಕ್ಷೆಗಳಲ್ಲಿ ಸ್ಪರ್ಧೆಗಳಲ್ಲಿ ನೀನು ಮೊದಲಿಗನೇ ಆಗಿದ್ದೀಯಾ. ಇದು ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಅರ್ಜುನ, ಹಾಗಾದರೆ ಘೋಷಣೆಗೆ ತಡಬೇಕೆ? ತಡೆ, ಏಕೆಂದರೆ ನನಗಿನ್ನೂ ಗುರುದಕ್ಷಿಣೆ ಸಂದಾಯವಾಗಿಲ್ಲ. ಅರ್ಜುನ, ಅರೆ, ತಮ್ಮ ವಸತಿ ವೇತನ ಸೌಲಭ್ಯಗಳಿಗೆ ಎಂದಿನಿಂದಲೂ ವ್ಯವಸ್ಥೆಯಾಗಿದೆಯಲ್ಲ? ದ್ರೋಣ, ಗುರುದಕ್ಷಿಣೆ ಎಂದರೆ ಅಧ್ಯಾಪಕನ ವೇತನವಲ್ಲ. ಅರ್ಜುನ, ವೇತನ ಎಂಬುದು ಊಳಿಗದ ಕೂಲಿ. ಗುರುದಕ್ಷಿಣೆ ಭಕ್ತಿಯ ಪರಾಕಾಷ್ಠೆ. ಸ್ವಂತ ಮಗನಿಗೆ ಕಲಿಸದೇ ಇದ್ದುದನ್ನು ಗುರು ನೆಚ್ಚಿನ ಶಿಷ್ಯನಿಗೆ ಕಲಿಸುತ್ತಾನೆ. ನಾಯಿಯ ಬೊಗಳುವಿಕೆ ಕರ್ಕಶವಾಗಿ ಒಮ್ಮಿಂದ ಮೇಲೆ ಮೌನ ಆವರಿಸುತ್ತದೆ. ನೋಡು, ನಮ್ಮ ಬೇಟೆ ನಾಯಿಗಳು ಗಟ್ಟಿಯಾಗಿ ಕೂಗಿ ಒಮ್ಮೆಲೆ ಸುಮ್ಮನಾಗಿವೆ. ಏನಾಗಿದೆ ಹೋಗಿ ನೋಡು. ಅರ್ಜುನ ಬಲಬದಿಯಿಂದ ಹೋಗಿ ಮರಳಿ ಬರುವನು. ಅರ್ಜುನ ತಲೆ ತಗ್ಗಿಸಿ, ನಾಯಿಗಳ ಬಾಯಲ್ಲಿ ಬಾಣ ತುಂಬಿವೆ, ಆದರೆ ಗಾಯವಾಗಿಲ್ಲ, ರಕ್ತ ಬಂದಿಲ್ಲ. ದ್ರೋಣ ತನ್ನಷ್ಟಕ್ಕೆ, ಭಾರತದ ಭವಿಷ್ಯ ಉಜ್ವಲವಾಗಿದೆ. ನೋಡಿದೆಯಾ ಅರ್ಜುನ, ಎಂತೆಂತಹ ವಿದ್ಯೆಗಳಿವೆ ಜಗತ್ತಿನಲ್ಲಿ. ನಾಯಿಗಳ ಬಾಯಲ್ಲಿ ಬಾಣ ತುಂಬಿವೆ, ಆದರೆ ಗಾಯವಾಗಿಲ್ಲ, ರಕ್ತ ಬಂದಿಲ್ಲ. ನೀವು ಕಲಿಯಬೇಕಾದ್ದು ಇನ್ನೂ ಎಷ್ಟಿದೆ ನೋಡು. ಇದು ಶಬ್ದವೇದಿ ವಿದ್ಯೆ. ದಶರಥ ಶ್ರವಣ ಕುಮಾರನಿಗೆ ಹೊಡೆದದ್ದು ಇದೇ ವಿದ್ಯೆಯಿಂದ. ಆದರೆ ಅದರಲ್ಲಿ ಹಿಂಸೆ ಇತ್ತು, ಇಲ್ಲಿ ಹಿಂಸೆ ಇಲ್ಲ. ಈ ವೀರಪುತ್ರನನ್ನು ಹೆತ್ತವರು ಧನ್ಯರಾದರು. ಬಾ ಹೋಗೋಣ, ಆ ಮಹಾವೀರನ ದರ್ಶನ ಪಡೆಯೋಣ. ಬಲದಿಂದ ಹೋಗುವರು. ದೃಶ್ಯ 5. ಏಕಲವ್ಯ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಧನುಸ್ಸಂಧಾನದ ಅಭ್ಯಾಸ ಮಾಡುತ್ತಿರುವನು. ದ್ರೋಣ ಅರ್ಜುನರು ಎಡದಿಂದ ಪ್ರವೇಶಿಸುವರು. ಏಕಲವ್ಯ ತಟ್ಟನೆ ಎಡಮೂಲಿಗೆ ತಿರುಗಿ ಬಾಣ ಗುರಿಯಿಟ್ಟು, ಯಾರಲ್ಲಿ? ಅಲ್ಲೇ ನಿಲ್ಲಿ, ಮುಂದೆ ಬಂದರೆ ಬಾಣ ಎದೆಗೆ ತಾಗುತ್ತದೆ. ದ್ರೋಣ ಅರ್ಜುನರು ನಿಲ್ಲುವರು. ಮಿತ್ರರು ಶತ್ರುಗಳು. ದ್ರೋಣ, ಮಿತ್ರರಿಗೆ ಮಿತ್ರರು, ಶತ್ರುಗಳಿಗೆ ಶತ್ರುಗಳು. ಏಕಲವ್ಯ ತನ್ನಷ್ಟಕ್ಕೆ, ಅರೆ, ಈ ದನಿಯನ್ನು ಎಲ್ಲೋ ಕೇಳಿದಂತಿದೆ. ಕಣ್ಣಿನ ಬಟ್ಟೆ ಬಿಚ್ಚಿಕೊಂಡು, ಓ ಆಚಾರ್ಯರು, ಬರಬೇಕು ಬರಬೇಕು, ಅಡ್ಡ ಬಿದ್ದೆ ಬುದ್ಧಿ. ಸಾಷ್ಟಾಂಗ ನಮಿಸುವನು. ದ್ರೋಣ, ಏಳು, ನೀನಾರು? ನನ್ನನ್ನು ಹೇಗೆ ಬಲ್ಲೆ? ಅಡ್ಡ ಬಿದ್ದಿದ್ದು ಯಾಕೆ? ಏಕಲವ್ಯ ಎದ್ದು, ಗುರುಗಳೇ, ನಾನು ಏಕಲವ್ಯ, ಬೇಡರ ರಾಜ ಹಿರಣ್ಯಧನುವಿನ ಮಗ. 4 ವರ್ಷದ ಹಿಂದೆ ನಾನು ನಿಮ್ಮಲ್ಲಿಗೆ ಬಂದಿದ್ದೆ. ನಿಮ್ಮ ಮಗನಿಂದ ಗುರುಮಂತ್ರ ಕಲಿಸಿದ್ದೀರಿ. ಎಲ್ಲಿ ಅವನು? ಅವನ ಹೆಸರು ಅಶ್ವತ್ಥಾಮ ಅಲ್ಲವೇ? ಅಯ್ಯೋ, ನನ್ನ ಮರೆವೆ. ಕುಳಿತುಕೊಳ್ಳಲು ಹೇಳಲಿಲ್ಲ. ದಯಮಾಡಿ ಕುಳಿತುಕೊಳ್ಳಿ. ಆಸನ ತೋರುವನು. ದ್ರೋಣ ಹೋಗಿ ಕೂರುವನು. ಇವನು ಯಾರು? ಅಶ್ವತ್ಥಾಮನಂತೆ ಕಾಣುತ್ತಿಲ್ಲ. ಅರ್ಜುನ, ನಾನು ಅರ್ಜುನ. ಏಕಲವ್ಯ ತಲೆ ಕೆರೆದು, ಓ ಅರ್ಜುನ, ಪಾಂಡವರಲ್ಲಿ ಒಬ್ಬನಿರಬೇಕು. ಅರ್ಜುನ, ಹೌದು, ಪಾಂಡವರಲ್ಲಿ ಮಧ್ಯಮ. ಏಕಲವ್ಯ, ದೂರದ ಹಸ್ತಿನಾವತಿಯಿಂದ ಬಂದಿರಬೇಕು. ನಿಮಗೆ ಕುಡಿಯಲಿಕ್ಕೆ ತಂಪಾಗಿ ತರಿಸಲೇ? ತಿನ್ನಲಿಕ್ಕೆ ಹಣ್ಣುಗಳು? ದ್ರೋಣ, ಅವೆಲ್ಲ ಬೇಡ. ನಾಯಿಗಳ ಬಾಯಿಗೆ ಬಾಣ ಬಿಟ್ಟವನು ನೀನೆಯೋ? ಏಕಲವ್ಯ, ಹೌದು, ನಾನು ಅಭ್ಯಾಸ ಮಾಡುತ್ತಿದ್ದೆ, ಅವು ಸತ್ತು ಮಾಡಿದವು, ಬಾಣ ಬಿಟ್ಟೆ. ಅರ್ಜುನ, ಈ ವಿದ್ಯೆ ಯಾರಿಂದ ಕಲಿತೆ? ಏಕಲವ್ಯ, ಗುರುಗಳಿಂದ. ದ್ರೋಣರನ್ನು ತೋರುವನು. ದ್ರೋಣ ಅರ್ಜುನರು ಗೊಂದಲದಲ್ಲಿರುವರು. ದ್ರೋಣ, ನಾನು ಇದನ್ನು ಯಾರಿಗೂ ಕಲಿಸಿಲ್ಲವಲ್ಲ? ಏಕಲವ್ಯ, ನೀವು ಅಂದರೆ ನೀವು ಪ್ರತ್ಯಕ್ಷವಾಗಿ ಕಲಿಸಿಲ್ಲ, ಪರೋಕ್ಷವಾಗಿ ಕಲಿಸಿದ್ದೀರಿ. ದ್ರೋಣ, ಪರೋಕ್ಷವಾಗಿ ಕಲಿಸಿಲ್ಲ, ಅದು ಹೇಗೆ? ಏಕಲವ್ಯ, ನೀವು ಮಗನ ಮುಖಾಂತರ ಗುರು ಬ್ರಹ್ಮ ಗುರು ವಿಷ್ಣು ಮಂತ್ರೋಪದೇಶ ಮಾಡಿದಿರಿ. ನಾನು ನಿಮ್ಮದೇ ಮಣ್ಣಿನ ಮೂರ್ತಿ ಮಾಡಿಕೊಂಡು ಭಕ್ತಿಯಿಂದ ಸತತ ಅಭ್ಯಾಸ ಮಾಡಿದೆ. ನಾನು ಕಲಿತಿದ್ದಲ್ಲ ನಿಮ್ಮ ಆಶೀರ್ವಾದದಿಂದ. ಅರ್ಜುನ, ಗುರುಗಳೇ, ಇವನು ಏನು ಹೇಳುತ್ತಿದ್ದಾನೆ? ಮಣ್ಣಿನ ಮೂರ್ತಿಯಿಂದ ಧನುರ್ವಿದ್ಯೆ ಕಲಿಯಬಹುದೇ? ಹೆಚ್ಚಂದರೆ ಅರ್ಚನೆ ಮಾಡಬಹುದು. ಏಕಲವ್ಯ, ಅರ್ಚನೆಯೂ ಒಂದು ವಿಧದ ಭಕ್ತಿ. ನಾನು ನಿತ್ಯವೂ ಮಂತ್ರ ಹೇಳುತ್ತಾ ಹೂವುಗಳಿಂದ ಮೂರ್ತಿ ಅಲಂಕರಿಸುತ್ತೇನೆ, ಹಣ್ಣುಗಳ ನೈವೇದ್ಯ ಮಾಡುತ್ತೇನೆ. ನನಗೆ ತಿಳಿದಂತೆ. ಬೇಕಾದರೆ ಬನ್ನಿ, ಮೂರ್ತಿಯನ್ನು ತೋರಿಸುತ್ತೇನೆ. ದ್ರೋಣ, ತೋರಿಸುವುದು ಬೇಡ, ನೀನು ಹೇಳಿದ್ದನ್ನು ನಂಬುತ್ತೇನೆ. ಅರ್ಜುನ, ಅಂದರೆ ನೀವು ಇವನ ಗುರು ಎಂದು ಒಪ್ಪುತ್ತೀರಾ? ದ್ರೋಣ, ಹೌದು, ಪ್ರತ್ಯಕ್ಷ ಗುರುವಲ್ಲ, ಪರೋಕ್ಷ ಗುರು. ಅರ್ಜುನ, ಅಂದರೆ ನನ್ನ ಕನಸು ಬರೀ ಕನಸಾಗಿ ಉಳಿಯುತ್ತದೆಯೋ? ಏಕಲವ್ಯ, ನಿಮ್ಮ ಕನಸಿಗೆ ನನ್ನಿಂದ ಏನೋ ತೊಂದರೆ? ಯಾರ ಕನಸನ್ನೂ ನಾನು ಭಂಗಪಡಿಸುವುದಿಲ್ಲ. ಅರ್ಜುನ, ನನಗೆ ಇವರ ಪಟ್ಟದ ಶಿಷ್ಯನಾಗುವ ಆಸೆ ಇದೆ.
ಏಕಲವ್ಯ ನಗುತ್ತಾ ನನಗೆ ಪಟ್ಟದ ಮೇಲೆ ಆಸೆ ಇಲ್ಲ, ನಾನು ಸ್ಪರ್ಧಿಸುವುದಿಲ್ಲ. ಅರ್ಜುನ ನಿನ್ನ ಇರುವಿಕೆಯೇ ನನ್ನನ್ನು ಕಾಡುತ್ತಿರುತ್ತದೆ. ಏಕಲವ್ಯ ನಗುತ್ತಾ ನಾನು ಕಾಡು ಮನುಷ್ಯನಷ್ಟೇ, ಅದಕ್ಕಾಗಿ ಕಾಡುತ್ತೇನೆ, ನಾಡಿನವರಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತೇನೆ. ದ್ರೋಣ ನಿಮ್ಮ ವಾಗ್ಯುದ್ಧ ನಿಲ್ಲಿಸಿ, ನನ್ನ ಮಾತು ಕೇಳಿ. ಇಬ್ಬರು ಕೇಳುತ್ತೇವೆ. ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಧನುರ್ಧರರೆಂಬುದೇ ಪ್ರಶ್ನೆಯಲ್ಲವೇ? ಹೌದು. ಏಕಲವ್ಯ ನನಗೆ ಶ್ರೇಷ್ಠತೆಗೆ ವ್ಯಸನವಿಲ್ಲ. ದ್ರೋಣ ಪರೋಕ್ಷ ಕಲಿಕೆ ಶ್ರೇಷ್ಠವೋ ಪ್ರತ್ಯಕ್ಷ ಕಲಿಕೆ ಶ್ರೇಷ್ಠವೋ? ಇಬ್ಬರು ಗೊತ್ತಿಲ್ಲ. ದ್ರೋಣ ನೋಡಿ, ನಾನು ಇಬ್ಬರಿಗೂ ಒಂದೊಂದು ರೀತಿಯಲ್ಲಿ ಗುರುವಾದ್ದರಿಂದ ಹೇಳುತ್ತೇನೆ, ಗುರುಮುಖೇನ ಕಲಿತದ್ದು ಶ್ರೇಷ್ಠ. ಏಕಲವ್ಯ ನಾನು ನಿಮಗೆ ಎದುರಾಡುವುದಿಲ್ಲ. ಅರ್ಜುನ ಹಾಗಾದರೆ ನಾನೇ ಶ್ರೇಷ್ಠ. ದ್ರೋಣ ಗುರುಮುಖೇನ ಕಲಿತದ್ದು ಹೇಗೆ ಶ್ರೇಷ್ಠ ಎಂದು ಕೇಳುವುದಿಲ್ಲವೇ? ಏಕಲವ್ಯ ನನಗೆ ಕೇಳುವುದಿಲ್ಲ, ನೀವಾಗಿ ಹೇಳಿದರೆ ಕೇಳುತ್ತೇನೆ. ದ್ರೋಣ ನೋಡು, ವಿದ್ಯಾಭ್ಯಾಸ ಮಾಡುವಾಗ ಅನುಮಾನ ಬಂದರೆ ಪ್ರಶ್ನೋತ್ತರ ರೂಪದಲ್ಲಿ ತಿಳಿದುಕೊಳ್ಳುವುದು ಗುರುಮುಖೇನ ಮಾತ್ರ ಸಾಧ್ಯ. ಅರ್ಜುನ ನಿಜ. ಏಕಲವ್ಯ ನಾನು ಮೂರ್ತಿಯೊಂದಿಗೆ ಮಾತನಾಡುತ್ತಲೇ ಕಲಿತಿದ್ದೇನೆ. ದ್ರೋಣ ನೀನು ಕಲಿತ ಮಂತ್ರ ಹೇಳು ಏಕಲವ್ಯ. ಅರ್ಜುನ ನೀನು ಕೇಳಿಸಿಕೊ. ಏಕಲವ್ಯ ಕೈ ಮುಗಿದು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದ್ರೋಣ ಈ ಮಂತ್ರದಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ ಎಂದಿದೆ, ಇದರ ಅರ್ಥ ಹೇಳು. ಏಕಲವ್ಯ ಕನವರಿಸುತ್ತ ಕಣ್ಣೆದುರಿನ ಗುರುವೇ ಪರಬ್ರಹ್ಮ, ಶಕ್ತಿ ತ್ರಯಾತ್ಮಕ ಅಂದರೆ ನಾನು ಸೋತೆ. ದ್ರೋಣ ಸ್ಪರ್ಧೆ ಇಲ್ಲದೆ ಸೋಲು ಗೆಲುವು ನಿರ್ಣಯವಾಗುವುದಿಲ್ಲ. ನೀವಿಬ್ಬರು ಸ್ಪರ್ಧೆಗೆ ಸಿದ್ಧರಾಗಿ. ಇಬ್ಬರು ಅಂದರೆ ನಾವು ಯುದ್ಧ ಮಾಡಬೇಕೆ? ದ್ರೋಣ ಸ್ಪರ್ಧೆ ಎಂದರೆ ಯುದ್ಧವೇ ಆಗಬೇಕಿಲ್ಲ, ಪ್ರಶ್ನೋತ್ತರ ರೂಪವೂ ಆಗಬಹುದು. ಅರ್ಜುನ ನೀನು ಮೊದಲೊಂದು ಪ್ರಶ್ನೆ ಕೇಳು. ಅರ್ಜುನ ವಿಶ್ವಾಸದಿಂದ ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಎಷ್ಟು ಆನೆಗಳು, ಎಷ್ಟು ರಥಗಳು, ಎಷ್ಟು ಕುದುರೆಗಳು, ಎಷ್ಟು ಕಾಲಾಳುಗಳು ಇರುತ್ತಾರೆ? ಏಕಲವ್ಯ ತಲೆ ತಗ್ಗಿಸಿ ಗೊತ್ತಿಲ್ಲ. ದ್ರೋಣ ಅರ್ಜುನ ಪ್ರಾಥಮಿಕ ಹಂತದವರಿಗೆ ಉನ್ನತ ಸ್ತರದ ಪ್ರಶ್ನೆ ಕೇಳುವುದು ತಪ್ಪು. ಇರಲಿ ಏಕಲವ್ಯ, ಈಗ ನೀನೊಂದು ಪ್ರಶ್ನೆ ಕೇಳು. ಏಕಲವ್ಯ ಯೋಚಿಸುತ್ತಾ ಆಕಳಿಗೆ ಒಂದು ಕೊಂಬು, ಕುದುರೆಗೆ ಎರಡು ಕೊಂಬು, ಇದು ಹೇಗೆ? ಅರ್ಜುನ ಯೋಚಿಸುತ್ತಾ ಆಕಳಿಗೆ ಒಂದು ಕೊಂಬು, ಕುದುರೆಗೆ ಎರಡು ಕೊಂಬು, ಸಾಧ್ಯವೇ ಇಲ್ಲ. ಆಕಳಿಗೆ ಎರಡು ಕೊಂಬು ಇರುತ್ತದೆ, ಕುದುರೆಗೆ ಕೊಂಬೆ ಇರುವುದಿಲ್ಲ. ದ್ರೋಣ ಮುಗುಳ್ನಗುತ್ತಾ ಏಕಲವ್ಯನಿಗೆ ಉತ್ತರ ನೀನೇ ಹೇಳು. ಏಕಲವ್ಯ ನಗುತ್ತಾ ಆಕಳು ಬರೆಯುವಾಗ ಳಕ್ಕೆ ಕೊಂಬು ಕೊಟ್ಟರೆ ಳು ಆಗುತ್ತದೆ, ಕುದುರೆ ಎಂದು ಬರೆಯುವಾಗ ಕ ಮತ್ತು ದ ಎರಡಕ್ಕೂ ಕೊಂಬು ಕೊಡಬೇಕಾಗುತ್ತದೆ. ಹೀಗಾಗಿ ಆಕಳಿಗೆ ಒಂದು ಕೊಂಬು, ಕುದುರೆಗೆ ಎರಡು ಕೊಂಬು. ದ್ರೋಣ ನಗುತ್ತಾ ನಿನ್ನ ಹಾಸ್ಯ ಪ್ರಜ್ಞೆ ಚೆನ್ನಾಗಿದೆ, ಅಕ್ಷರಾಭ್ಯಾಸ ಮಾಡಿದ್ದೂ ಉಪಯೋಗಕ್ಕೆ ಬಂತು. ಅರ್ಜುನ ಚಡಪಡಿಸುತ್ತಾ ಇದಕ್ಕೂ ಧನುರ್ವಿದ್ಯೆಗೂ ಏನು ಸಂಬಂಧ? ಹೋಗಲಿ ಬಿಡು, ಜೀವನ ವಿವೇಕಕ್ಕೆ ಸಂಬಂಧಿಸಿ ಇನ್ನೊಂದು ಪ್ರಶ್ನೆ ಕೇಳು ಏಕಲವ್ಯ. ಏಕಲವ್ಯ ಯೋಚಿಸುತ್ತಾ ಜೀವನ ವಿವೇಕ, ಪುಟ್ಟ ದೇವಸ್ಥಾನ ಬಗ್ಗೆ ನಮಸ್ಕಾರ ಅಂದರೆ ಏನು? ಅರ್ಜುನ ಪುಟ್ಟ ದೇವಸ್ಥಾನ ಬಗ್ಗೆ ನಮಸ್ಕಾರ ಗೊತ್ತಿಲ್ಲ. ದ್ರೋಣ ನಗುತ್ತಾ ಉತ್ತರ ನೀನೇ ಹೇಳು. ಏಕಲವ್ಯ ನಗುತ್ತಾ ಒಲೆ ಉರಿ ಹಾಕಿ ಉಫ್ ಉಫ್ ಅಂತ ಊದೋದು. ದ್ರೋಣ ನಗುತ್ತಾ ನಿಮ್ಮ ಮನೆಯಲ್ಲಿ ಅಂಥ ಒಲೆ ಇದೆಯಾ? ಏಕಲವ್ಯ ಹೌದು. ದ್ರೋಣ ನೋಡು ಅರ್ಜುನ, ಇದು ಬಡವರ ಜೀವನ ವಿವೇಕ. ನಿಮ್ಮ ಹಸ್ತಿನಾವತಿಯಲ್ಲಿ ಅಂತಹ ಒಲೆ ಇಲ್ಲ, ಹಾಗಾಗಿ ನಿನಗೆ ಗೊತ್ತಿಲ್ಲ. ಕಾಡಲ್ಲಿದ್ದ ನಿಮ್ಮ ಅಮ್ಮನಿಗೆ ಗೊತ್ತು, ನನಗೂ ಗೊತ್ತು. ಬೇಡರಿರಲಿ, ಕಾಡರಿರಲಿ, ಬಡವರಿರಲಿ, ಅವರ ಜೀವನ ವಿವೇಕಕ್ಕೆ ಬೆಲೆ ಕೊಡಬೇಕು. ಆಗಲೇ ಕಾಡು ನಾಡುಗಳ ಸಮನ್ವಯ ಸಾಧ್ಯ. ಏಕಲವ್ಯ ಸರಿ ಹೇಳಿದಿರಿ ಗುರುಗಳ. ಅರ್ಜುನ ನಿಧಾನವಾಗಿ ಸರಿ ಹೇಳಿದಿರಿ. ದ್ರೋಣ ಏಕಲವ್ಯ ಕಡೆಯದೊಂದು ಪ್ರಶ್ನೆ, ಗುರುವಿನಿಂದ ಶಿಕ್ಷಣ ಪೂರ್ಣಗೊಳ್ಳುವುದು ಯಾವಾಗ? ಏಕಲವ್ಯ ಶಿಕ್ಷಣ ಪೂರ್ಣಗೊಳ್ಳುವುದು ಜೀವನ ಪೂರ್ತಿ ಕಲಿಯುತ್ತಲೇ ಇರಬೇಕು, ಪೂರ್ಣಗೊಳ್ಳುವುದಿಲ್ಲ. ಅರ್ಜುನ ಉತ್ಸಾಹ ಉತ್ತರ ನಾನು ಹೇಳುತ್ತೇನೆ, ಹೇಳು. ಅರ್ಜುನ ಗುರುವಿನಿಂದ ಶಿಕ್ಷಣ ಪೂರ್ಣಗೊಳ್ಳುವುದು ಗುರುದಕ್ಷಿಣೆ ಕೊಟ್ಟಾಗ ಮಾತ್ರ. ಜೀವನವೆಂಬ ಪಾಠಶಾಲೆಯಲ್ಲಿ ಶಿಕ್ಷಣ ಪೂರ್ಣವಾಗುವುದು ಕಾಲಕ್ಕೆ ಶರಣಾದಾಗ. ದ್ರೋಣ ಸರಿ ಹೇಳಿದೆ ಅರ್ಜುನ. ಏಕಲವ್ಯ ನನಗೂ ಸರಿ ಅನಿಸುತ್ತದೆ. ಗುರುದಕ್ಷಿಣೆ ಏನು ಕೊಡಬೇಕು ಗುರುದೇವ? ಮುತ್ತು ರತ್ನ ಹೊನ್ನು ಆಭರಣಗಳನ್ನು ಕೊಡಲು ಇವರೆದುರು ನಾನು ಬಹಳ ಸಣ್ಣವ, ನಾನು ಬಡವ. ದ್ರೋಣ ಕೊಡಲಾಗದ ಗುರುದಕ್ಷಿಣೆಯನ್ನು ನಾನು ಕೇಳುವುದಿಲ್ಲ. ಕಷ್ಟವೇನೋ ಹೌದು, ಅಸಾಧ್ಯವಲ್ಲ. ಏಕಲವ್ಯ ಹಾಗಾದರೆ ಕೇಳಿ, ಕೊಡುತ್ತೇನೆ. ದ್ರೋಣ ಗುರುದಕ್ಷಿಣೆಯಾಗಿ ನಿನ್ನ ದಕ್ಷಿಣಾಂಗುಷ್ಟವನ್ನು ಕೊಡು. ಏಕಲವ್ಯ ಚಿಂತಿಸುತ್ತಾ ಅಂದರೆ? ದ್ರೋಣ ನಿನ್ನ ಬಲಗೈ ಹೆಬ್ಬೆರಳು ನನಗೆ ಕೈಗಾಣಿಕೆ. ಏಕಲವ್ಯ ಬಲಗೈ ಹೆಬ್ಬೆರಳು ಕೊಟ್ಟರೆ ನನಗೆ ಧನುರ್ವಿದ್ಯೆಯ ಸಿದ್ಧಿ ಇಲ್ಲ, ಕಲಿತಿದ್ದು ನೀರಿನಲ್ಲಿ ಮಾಡಿದ ಹೋಮ. ದ್ರೋಣ ಎಡಗೈ ಹೆಬ್ಬೆರಳು ಇದೆಯಲ್ಲ, ಎಡಗೈಯಲ್ಲಿಯೂ ಧನುರ್ವಿದ್ಯೆ ಸಾಧಿಸಬಹುದು. ಅರ್ಜುನ ಇದು ನಿನಗೂ ಉಪದೇಶ. ಎರಡೂ ಭುಜಕ್ಕೆ ಬತ್ತಳಿಕೆ ಕಟ್ಟಿಕೊಂಡು ಎರಡೂ ಕೈಗಳಲ್ಲಿ ಬಾಣ ಪ್ರಯೋಗ ಮಾಡಬಲ್ಲವನು ಸವ್ಯಸಾಚಿ ಎನಿಸಿಕೊಳ್ಳುತ್ತಾನೆ. ಅರ್ಜುನ ಪ್ರಯತ್ನಿಸುತ್ತೇನೆ ಗುರುದೇವ. ಏಕಲವ್ಯ ನನ್ನ ಬಲಗೈ ಹೆಬ್ಬೆರಳು ಹೋದರೆ ನಾನು ಸವ್ಯಸಾಚಿ ಆಗಲಾರೆ, ಆದರೆ ಎಡಗೈಯಲ್ಲೇ ಧನುರ್ವಿದ್ಯೆ ಸಾಧಿಸುತ್ತೇನೆ. ನಿಮಗೆ ಗುರುದಕ್ಷಿಣೆ ಸಲ್ಲಿಸಿ ವಿದ್ಯಾಭ್ಯಾಸ ಪೂರ್ಣಗೊಳಿಸುತ್ತೇನೆ. ಮುಂದೇನಿದ್ದರೂ ಸ್ವಾಧ್ಯಾಯ,
ಹರಿತವಾದ ಬಣ ಎಡಗೈಯಲ್ಲಿ ಹಿಡಿದುಕೊಂಡು ಬಲಗೈಯನ್ನು ಬಂಡೆಯ ಮೇಲಿಟ್ಟು ಹೆಬ್ಬೆರಳನ್ನು ಕಚಕ್ಕನೆ ಕೊಯ್ಯುವನು. ಒಮ್ಮೆ ಮುಖ ಕಿವಿಚಿ ಆ ತುಂಡನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಹೋಗಿ ದ್ರೋಣರ ಪಾದದ ಬಳಿ ಇಡುವನು. ನನ್ನ ವಿದ್ಯಾಭ್ಯಾಸ ಪೂರ್ಣವಾಯಿತು ಎಂದು ಹೇಳಿ ಗುರುದೇವ. ದ್ರೋಣ ಏಕಲವ್ಯನನ್ನು ಎಬ್ಬಿಸುತ್ತಾ, ನಿನ್ನ ವಿದ್ಯಾಭ್ಯಾಸ ಪೂರ್ಣವಾಯಿತು ಏಕಲವ್ಯ. ಅಂತಿಮ ಉಪದೇಶ: ಸತ್ಯದ ಪರವಾಗಿ ಹೋರಾಡು, ಸ್ವಾಧ್ಯಾಯ ಬಿಡಬೇಡ. ಏಕಲವ್ಯ ಎಂಬ ಹೆಸರಿನ ಅರ್ಥ ಎ ಅಂದರೆ ಏಕಾಗ್ರತೆ, ಕ ಎಂದರೆ ಕೌಶಲ್ಯ, ಲ ಎಂದರೆ ಲಕ್ಷ್ಯ ಸಾಧನೆ, ವ ಎಂದರೆ ವಚನ ಬದ್ಧತೆ. ಮೊದಲಿನ ಮೂರು ನಿನ್ನಲ್ಲಿವೆ. ನಾಲ್ಕನೆಯ ವಚನ ಬದ್ಧತೆ ಅಂದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು. ಅಂದರೆ ಮಾತು ಕೊಡುವಾಗ ಯೋಚಿಸಿಕೊಡಬೇಕು. ಅವಿವೇಕವೆನಿಸಿದರೆ, ಅಸತ್ಯವೆನಿಸಿದರೆ, ಅಧರ್ಮವೆನಿಸಿದರೆ ಮಾತು ಕೊಡಬಾರದು. ಇದು ನನ್ನ ಇದುವರೆಗಿನ ಜೀವನ ಪಾಠಶಾಲೆಯ ಪಾಕಶಾಲೆಯ ಅನುಭವ. ನಿನಗೆ ಶುಭವಾಗಲಿ ಅರ್ಜುನ. ಬಾ ಹೋಗೋಣ. ಎಡದಿಂದ ನಿಷ್ಕ್ರಮಿಸುವರು. ಏಕಲವ್ಯ ಕುಸಿದು ಬೀಳುವನು. ಕ್ಷಣಕಾಲ ರಂಗದ ಮೇಲೆ ಕತ್ತಲೆ. ಆಗ ಬಲದಿಂದ ಏಕಲವ್ಯನ ನಿರ್ಗಮನ. ದೃಶ್ಯ 6. ದ್ರೋಣ ಅರ್ಜುನ ಎಡದಿಂದ ಪ್ರವೇಶಿಸುವರು. ದ್ರೋಣ ನಿಟ್ಟುಸಿರುಬಿಟ್ಟು, ಏಕಲವ್ಯನ ಗುರುದಕ್ಷಿಣೆಯಿಂದ ನಿನಗೇನು ಅನಿಸಿತು? ಅರ್ಜುನ: ಸರಿಯಾದ ಶಬ್ದ ಸಿಗುತ್ತಿಲ್ಲ. ಮೂಕ ವಿಸ್ಮಿತನಾದೆ. ಸ್ವಲ್ಪ ಭಯವಾಯಿತು, ದುಃಖವಾಯಿತು, ಸ್ವಲ್ಪ ಸಂತೋಷವಾಯಿತು. ಅವನ ಬಿಲ್ವಿದ್ಯೆ ಕೈ ಚಳಕಕ್ಕಿಂತ ಗುರುದಕ್ಷಿಣೆ ಕೈಗಾಣಿಕೆಯೇ ಮೈ ಚುಮ್ಮೆನಿಸಿತು. ಅಂಜಲಿಲ್ಲ, ಅಳುಕಲಿಲ್ಲ, ಕಂಪನಿ ಸುರಿಸಲಿಲ್ಲ. ನೀವು ಅಷ್ಟು ನಿಷ್ಠುರರಾಗಬಹುದೆಂದು ನಾನು ಕಲ್ಪಿಸಲು ಆಗುತ್ತಿಲ್ಲ. ನೋಡ, ಕಾಲ ಯಾರ ಮಾತನ್ನು ಕೇಳುವುದಿಲ್ಲ ಅರ್ಜುನ. ನನ್ನ ಕಟುಕತನ ಅಷ್ಟಕ್ಕೆ ಹೋಯಿತು. ಹೋಗಿ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಅರ್ಜುನ: ಪ್ರಾಯಶ್ಚಿತ್ತ ಯಾಕೆ? ದ್ರೋಣ: ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಕ್ಕಾಗಿ. ಕಾನೂನು ಅಪರಾಧಿಗಳಿಗೆ ಶಿಕ್ಷೆ ಕೊಡುತ್ತದೆ. ಧರ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಹೇಳುತ್ತದೆ ಅಥವಾ ನರಕಕ್ಕೆ ಬಿಡುತ್ತದೆ. ಅರ್ಜುನ: ನೀವು ಮಾಡಿದ್ದು ಪಾಪವೆನಿಸುತ್ತಿದೆಯೇ? ದ್ರೋಣ: ಹೌದು. ಪುತ್ರ ಸಮಾನನನ್ನು ಅವಿವೇಕದ ಗಳಿಗೆಯಲ್ಲಿ ಬಲಿ ತೆಗೆದುಕೊಂಡೇ ಎಂದು. ಇದಕ್ಕೆ ಯಾವ ವೇಳೆ ತೆರೆಯಬೇಕಾಗುವುದೋ ಗೊತ್ತಿಲ್ಲ. ಅರ್ಜುನ: ಗುರುದಕ್ಷಿಣೆ ಅಷ್ಟು ಕಠೋರವಾಗಿರಬೇಕೆ? ಸೌಮ್ಯವಾಗಿರಬಹುದಲ್ಲ? ದ್ರೋಣ: ಸೌಮ್ಯನಾದ್ದರಿಂದಲೇ ಎಡಗೈ ಬಿಟ್ಟು ಬಂದೆ. ತೀರಾ ಸುಲಭವಾಗಿ ಬಿಟ್ಟರೆ ಗುರುದಕ್ಷಿಣೆಗೆ ಮಹತ್ವವಾದರೂ ಏನು? ಅರ್ಜುನ: ನನ್ನ ಗುರುದಕ್ಷಿಣೆಯೂ ಇಷ್ಟು ಕಷ್ಟಕರವಾಗಿರುತ್ತದೆಯೇ? ದ್ರೋಣ: ಕಷ್ಟ ಹೌದು, ಅಸಾಧ್ಯ ಅಲ್ಲ. ಪೂಜ್ಯ ಭೀಷ್ಮಾಚಾರ್ಯರಿಗೆ ಕರಾರು ಹಾಕಿಯೇ ನಿಮಗೆ ಆಚಾರ್ಯನಾಗಿ ಬಂದಿದ್ದೇನೆ. ಅರ್ಜುನ: ಏನು ಕರಾರು? ದ್ರೋಣ: ಈ ಕರಾರು ನಿನಗಷ್ಟೇ ಅಲ್ಲ, ನಿನ್ನೆಲ್ಲ ಸಹಪಾಠಿಗಳಿಗೂ ಅನ್ವಯಿಸುತ್ತದೆ. ಅರ್ಜುನ: ಅಂದರೆ ಕೌರವರು ಕೊಡಬಹುದು? ದ್ರೋಣ ಮುಕ್ತವಾಗಿ ಹೇಳುತ್ತಾನೆ, ಕೊಟ್ಟವರು ನನ್ನ ಪಟ್ಟದ ಶಿಷ್ಯರಾಗುತ್ತಾರೆ. ಅರ್ಜುನ: ಕರಾರು ಏನು ಅಂತ ಹೇಳಲಿಲ್ಲ. ದ್ರೋಣ: ನಿನ್ನ ಅಜ್ಜಯ್ಯನವರಿಗೆ ಹೇಳಿದ್ದೆ, ಈಗ ನಿನಗೂ ಹೇಳುತ್ತೇನೆ. ಸದ್ಯದಲ್ಲಿ ಎಲ್ಲರಿಗೂ ಹೇಳುತ್ತೇನೆ. ನನ್ನ ಸಹಪಾಠಿಯಾಗಿದ್ದ ಪಾಂಚಾಲ ದೇಶ ನರೇಶ ನನ್ನನ್ನು ಅವಮಾನಿಸಿದ್ದ. ಅವನನ್ನು ಹೆಡಮುರಿ ಕಟ್ಟಿ ನನ್ನ ಮಂಚದ ಕಾಲಿಗೆ ಬೀಳಿಸುವವರು ನನ್ನ ಪಟ್ಟದ ಶಿಷ್ಯರಾಗುತ್ತಾರೆ. ಅರ್ಜುನ: ಯುದ್ಧವಾದರೆ ನಾನು ಸಿದ್ಧ. ಆದರೆ ಕೌರವರಿಗೆ ಮೊದಲ ಅವಕಾಶ ಸಿಕ್ಕರೆ ನನಗೆ ಅವಕಾಶವಿಲ್ಲದೆ ಸೋತು ಬಿಡುತ್ತೇನೆ. ದ್ರೋಣ: ಅವಕಾಶ ಮೊದಲು ಯಾರಿಗೆ ಎಂಬುದನ್ನು ಪಿತಾಮಹರು ನಿರ್ಧರಿಸುತ್ತಾರೆ. ಈ ಗುರುದಕ್ಷಿಣೆ ಮೇಲ್ನೋಟಕ್ಕೆ ಕಾಣುವಷ್ಟು ಸುಲಭವೂ ಅಲ್ಲ. ಯುದ್ಧ ಎಂದರೆ ಶಾಲೆಯ ಸ್ಪರ್ಧೆ, ಪರೀಕ್ಷೆಯೂ ಅಲ್ಲ. ಎಲ್ಲರಿಗೂ ಕೃಷ್ಣನಂತಹ ಶಿಷ್ಯ ಸಿಗುವುದಿಲ್ಲ. ಅರ್ಜುನ: ಕೃಷ್ಣನಂತಹ ಶಿಷ್ಯ? ಅವನೇನು ಗುರುದಕ್ಷಿಣೆ ನೀಡಿದ? ದ್ರೋಣ: ಇತ್ತೀಚೆಗೆ ಸುದ್ದಿ ಕೇಳಿದ್ದೇನೆ. ಸಾಂದೀಪಿನಿ ಋಷಿಗಳ ಪತ್ನಿಯ ಆಸೆಯಂತೆ ಅವರ ಮಗನನ್ನು ಪುನಃ ಜೀವಂತಗೊಳಿಸಿದ. ಅರ್ಜುನ: ಪುನಃ ಜೀವಂತಗೊಳಿಸಿದ? ಅವನಿಗೆ ಮೃತ್ಯು ಸಂಜೀವನಿ ವಿದ್ಯೆ ಗೊತ್ತಿತ್ತೆ? ದ್ರೋಣ: ಇಲ್ಲ. ಅವನ ಗುರು ತಾನಾಗಿ ದಕ್ಷಿಣೆ ಕೇಳಲಿಲ್ಲ. ಅವನು ತಾನಾಗಿ ದಕ್ಷಿಣೆ ಕೊಟ್ಟ. ಗುರುಪುತ್ರನನ್ನು ಅಪಹರಿಸಲ್ಪಟ್ಟ ಪಂಚಜನ್ಯ ರಕ್ಕಸನನ್ನು ಕೊಂದ. ಅವನನ್ನು ತಾಯಿ ತಂದೆಯರಿಗೆ ಒಪ್ಪಿಸಿದ. ನಾನು ದಕ್ಷಿಣೆ ಕೇಳುತ್ತೇನೆ, ಗುರುವಾಗಿ ಅಲ್ಲ, ಆಚಾರ್ಯನಾಗಿ. ಅರ್ಜುನ: ವ್ಯತ್ಯಾಸ ಅರ್ಥವಾಗಲಿಲ್ಲ. ದ್ರೋಣ: ನೀನು ಕೇಳಿರಬೇಕಲ್ಲ. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತದೆ. ತಾಯಿ ದೇವರೆಂದು ಹಿರಿಯರೆಲ್ಲರವರು. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ತಾಯಿ ಗುರುದಕ್ಷಿಣೆ ಕೇಳಿದ ಯಾವ ಕಥೆಯನ್ನೂ ನಾನು ಕೇಳಿಲ್ಲ. ತಾಯಿಯಂತೆ ಕಲಿಸುವವರು ವಿರಳ. ನಾನು ತಾಯಿಯಲ್ಲ, ಆಚಾರ್ಯ. ಗುರುದಕ್ಷಿಣೆ ಕೇಳುತ್ತೇನೆ. ನನ್ನ ಅನುಭವ ನನ್ನಿಂದ ಕೇಳಿಸುತ್ತದೆ. ಅರ್ಜುನ: ರಾಮ ಶ್ರೇಷ್ಠ ಧನುರ್ಧಾರಿಯಾಗಿದ್ದೇನೆಂದು ಕೇಳಿದ್ದೇನೆ. ರಾಮ ಬಾಣ ಎಂಬುದು ಪಡೆನುಡಿಯೇ ಆಗಿದೆ. ಆತ ಯಾರಿಗಾದರೂ ಗುರುದಕ್ಷಿಣೆ ಕೊಟ್ಟನೆ? ನೋಡ, ರಾಮಾಯಣದಲ್ಲಿ ಯಾರೂ ಕೊಟ್ಟದ್ದು ನನಗೆ ಗೊತ್ತಿಲ್ಲ. ವಸಿಷ್ಠ ವಿಶ್ವಾಮಿತ್ರರಿಗೆ ರಾಮ ಲಕ್ಷ್ಮಣರು ಕೊಟ್ಟಿಲ್ಲ. ಅಷ್ಟೇ ಏಕೆ, ಹನುಮ ರಾವಣರು ಕೊಟ್ಟಿಲ್ಲ. ಅರ್ಜುನ: ಈ ಗುರುದಕ್ಷಿಣೆ ಪದ್ಧತಿ ಶುರುವಾದದ್ದು ಯಾವಾಗ? ದ್ರೋಣ: ಗೊತ್ತಿಲ್ಲ. ಗೌತಮ ಮಹರ್ಷಿಗಳ ಶಿಷ್ಯನಾದ ಉದಂಕನು ಗುರುಪತ್ನಿಗಾಗಿ ಸೌದಾಸನ ರಾಣಿ ಮದಯಂತಿಯ ಓಲೆಗಳನ್ನು ತಂದುಕೊಟ್ಟ ಉಲ್ಲೇಖವಿದೆ. ನನ್ನ ಪೂರ್ವಜರಾದ ಬೃಹಸ್ಪತಿಗಳು ಮಗ ಕಚನಿಂದ
ಮೃತ ಸಂಜೀವಿನಿ ವಿದ್ಯೆ ಕಲಿತರಂತೆ. ಕಪಿಲ ಮಹರ್ಷಿಗಳು ತಮ್ಮ ತಾಯಿ ದೇವಹೂತಿಗೆ ಮೋಕ್ಷ ಧರ್ಮ ಬೋಧಿಸಿದಂತೆ. ತಾಯಿಗೆ ಮನಸಾರೆ ಬೈದರೂ ರಾಮಾಯಣದ ಭರತ ಒಳ್ಳೆಯವನೆಂದೇ ಖ್ಯಾತನಾಗಿದ್ದಾನೆ. ಅದಕ್ಕಾಗಿ ಹೇಳುವುದು, ಸರಿ ತಪ್ಪು ಧರ್ಮ ಅಧರ್ಮಗಳ ನಿರ್ಣಯ ಸುಲಭವಲ್ಲ. ನಾವು ಯಾರನ್ನೇ ಮಾದರಿಯಾಗಿ ಇಟ್ಟುಕೊಂಡರೂ ನಮ್ಮಂತೆ ನಾವಾಗುತ್ತೆಯೇ ಹೊರತು ಅವರಂತೆ ಅಲ್ಲ. ಅವರವರ ಬದುಕು ಅವರವರು ಬದುಕಬೇಕು. ಉದ್ದೇಶ, ಕರ್ಮ, ಫಲಿತಾಂಶಗಳಲ್ಲಿ ನೇರವಾದ ಕಾರ್ಯಕಾರಣ ಹುಡುಕಲಾಗುವುದಿಲ್ಲ. ಅರ್ಜುನ: ಅಂದರೆ ನಮ್ಮಂತೆ ನಾವಾಗಬೇಕು, ಯಾರಂತೆಯೂ ಅಲ್ಲ. ದ್ರೋಣ: ಒಂದು ವಯಸ್ಸಿನವರಿಗೆ ಮಾದರಿ ಇರುತ್ತವೆ, ನಂತರ ಅವರು ಅವರೇ, ನಾವು ನಾವೇ. ಯಾರಿಗೆ ಗೊತ್ತು, ಮುಂದಿನವರಿಗೆ ನಾವೇ ಮಾದರಿಯಾಗಬಹುದು. ನಮ್ಮ ಬದುಕಿನಿಂದ ಅವರು ತಪ್ಪು ಪಾಠ ಕಲಿಯಲೂಬಹುದು. ಸರಿ ಎಂದು ನಂಬಿದವರು ನಮ್ಮ ಹೆಸರಿನಲ್ಲಿ ಪ್ರಶಸ್ತಿಯನ್ನೂ ನೀಡಬಹುದು. ನಗುತ್ತಾ ದ್ರೋಣಾಚಾರ್ಯ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ. ಅರ್ಜುನ ನಗುತ್ತಾ ಭೀಷ್ಮ ಪ್ರಶಸ್ತಿ, ಭೀಮ ಪ್ರಶಸ್ತಿ, ದುರ್ಯೋಧನ ಪ್ರಶಸ್ತಿ ಮುಂತಾಗಿ ಗಂಭೀರವಾಗುತ್ತಾ ಸಂಜೆಯಾಗುತ್ತಾ ಬಂದಿದೆ. ಜೊತೆಗೆ ಬಂದವರು ನಮ್ಮನ್ನು ಹುಡುಕುತ್ತಿರಬಹುದು. ಅವರನ್ನು ಸೇರಿಕೊಂಡು ಹಸ್ತನಾವತಿಗೆ ಹೋಗೋಣ. ದ್ರೋಣ: ಸರಿ, ಹಾಗೆ ಆಗಲಿ, ನೀನು ಮುಂದಾಗು. ಅರ್ಜುನ ದ್ರೋಣರು ಬಲಬದಿಯಿಂದ ನಿಷ್ಕ್ರಮಿಸುವರು. ದೃಶ್ಯ 7. ಮಧ್ಯರಾತ್ರಿ. ಕುರುಕ್ಷೇತ್ರದ ಯುದ್ಧ ಶಿಬಿರವೊಂದರಲ್ಲಿ ವಯಸ್ಕ ಏಕಲವ್ಯ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾನೆ. ಕೊಳಲಿನ ದನಿ ಸಣ್ಣದಾಗಿ ದೊಡ್ಡದಾಗಿ ಪುನಃ ಸಣ್ಣದಾಗಿ ಕೇಳಿ ಬರುತ್ತದೆ. ಏಕಲವ್ಯ ಎದ್ದು ಪೂಜೆಯಿಂದ ನೀರು ಕುಡಿದು ಮತ್ತೆ ಮಲಗಲು ಯತ್ನಿಸಿ ಆಗದೆ ಹೊರಳಾಡಿ ಎದ್ದು ಕೊಡುತ್ತಾನೆ. ಈ ಭಾರತ ಯುದ್ಧದ ಅಪರಾತ್ರಿಯನ್ನು ಯಾರೋ ಕೊಳಲು ಕೂತಿದ್ದಾರೆ. ಯಾವುದೋ ಸಂಧ್ಯಾರಾಗವಿರಬಹುದು ಅಥವಾ ಭೈರವಿಯೇ ಇರಬೇಕು. ಯಾವುದಾದರೇನೋ ಇಂಪಾಗಿದೆ. ಹಗಲಿಗೆ ಯುದ್ಧ ಮಾಡಿ ದಣಿದು ರಾತ್ರಿ ಮಲಗೋಣವೆಂದರೆ ನಿದ್ದೆ ಬರುತ್ತಿಲ್ಲ. ಕೊಳಲಿನ ನಾದ ತಪ್ಪು ನೀಡುತ್ತದೆ. ಬಾಲ್ಯದಿಂದೀಚೆಯ ಸ್ಮೃತಿಗಳು ಈ ಏಕಲವ್ಯನಲ್ಲಿ ಪುಟಿದೇಳುತ್ತಿವೆ. ಹಿರಣ್ಯಧನನು ನಿಷಾದ ರಾಜನಿಗೆ ನಾನು ಸಾಕು ಮಗ. ತಂದೆಯವರು ಕೊನೆಯ ಗಳಿಗೆಯಲ್ಲಿ ಹೇಳಿದ ಸತ್ಯವಿದೆ. ನಾನು ಸಾಕು ಮಗ, ಜನ್ಮತಃ ಬೇಡನಲ್ಲ. ಯಾರಿಗೋ ಬೇಡವಾಗಿ ಹುಟ್ಟಿದವರು, ಕಾಡಿನ ಜೀವವಾಗಿ ಬೆಳೆದವರು. ಕಾಡಿನವರ ಬೇಡರ ವಿದ್ಯೆಯನ್ನು ಕರಗತ ಮಾಡಿಕೊಂಡರು. ಕರಗತ ವಿಲ್ವಿದ್ಯೆಯನ್ನು ದ್ರೋಣಾಚಾರ್ಯರಿಂದ ಕಲಿಯಲು ಹೋಗಿ ಬಹಿಷ್ಕೃತನಾಗಿ ಕಡೆಗೆ ಗುರುದಕ್ಷಿಣೆಯಾಗಿ ಗತಕರನಾದವರು. ಬಲಗೈ ಹೆಬ್ಬೆರಳು ಹೋದರೂ ಎಡಗೈಯಲ್ಲೇ ಸಾಧನೆ ಮಾಡಿದ್ದವರು. ಸವ್ಯಸಾಚಿಯಾಗುವಂತೆ ಅರ್ಜುನನಲ್ಲಿ ಹೆಬ್ಬೈಕೆ ಮೂಡಿಸಿದ್ದೇ ನನ್ನ ಹೆಗ್ಗಳಿಕೆ. ನಂತರ ರಾಜರ ಕಥೆ, ರಾಜರಿಗೆ ಎಲ್ಲೆಂದು ಕಾಡು ನಾಡುಗಳ ಸಮನ್ವಯಕ್ಕೆ ಮುಂದಾದರು. ಅರಣ್ಯೀಕರಣದ ಯೋಜನೆಗೆ ಭೀಷ್ಮಾಚಾರ್ಯರು ಅನುಕೂಲತೆ ಮಾಡಿಕೊಟ್ಟರು. ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಂದು ಪ್ರಚುರಪಡಿಸಿದರು. ನಂತರ ಕುರುಡು ಧೃತರಾಷ್ಟ್ರನ ಹೆಸರಿನಲ್ಲಿ ದುರ್ಯೋಧನನದೇ ಸರ್ವಾಧಿಕಾರ. ಅವನ ಸೋದರ ಮಾವ ಶಕುನಿಯ ಸೂತ್ರಧಾರ. ಕೌರವರು ಪಾಂಡವರು ಜೂಜಾಡಿದಂತೆ, ಪಾಂಡವರು ಸೋತರಂತೆ. ನನ್ನ ಪುಣ್ಯ, ಅದಕ್ಕೆ ನಾನು ಸಾಕ್ಷಿಯಾಗಲಿಲ್ಲ. ಪಂಚವಲ್ಲಭೆ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಪ್ರಯತ್ನಿಸಿದಂತೆ ವಿಫಲರಾದರಂತೆ. ದ್ಯೂತ ರಾಜವ್ಯಸನವಂತೆ. ಪುಣ್ಯಕ್ಕೆ ನಾನು ರಾಜಕುಮಾರನಲ್ಲ. ಅವರ ಕಥೆ ಮುಂದುವರಿದು ಪಾಂಡವರು ಹಕ್ಕೊತ್ತಾಯಕ್ಕೆ ಕೃಷ್ಣನನ್ನು ಕಳಿಸಿದರಂತೆ. ಸಂಧಿ ವಿಫಲವಾಯಿತಂತೆ. ಎರಡೂ ಕಡೆ ಸೈನ್ಯದ ಜಮಾವಣೆ. ಕೌರವರ ಕಾರುಬಾರುಗಳಲ್ಲಿ ಅರಣ್ಯಗಳು ನಶಿಸಿ ನಗರೀಕರಣ ಬೆಳೆಯಿತು. ವ್ಯವಸ್ಥೆಯ ಅಂಗವಾದ ನಾನು ವ್ಯವಸ್ಥೆಯನ್ನು ಬದಲಾಯಿಸಲಾಗದೆ ಭ್ರಷ್ಟತೆಗೆ ಮಧ್ಯವರ್ತಿಯಾಗಿ ಬಿಟ್ಟೆ. ನಾನು ತಿನ್ನಿಸಿದ್ದು ಹೌದು, ಆದರೆ ತಿನ್ನಲಿಲ್ಲ. ಇದೇ ಒಂದು ಸಮಾಧಾನ. ಕಾಡಿನ ದೈವಕ್ಕೆ ಈ ಏಕಲವ್ಯನಿಂದ ತಿಳಿಯದೆಯೋ ಅಪಚಾರವಾಗಿರಬಹುದು. ಈ ನಿರ್ಣಾಯಕ ಯುದ್ಧದಲ್ಲಿ ಯಾವ ಪಕ್ಷ ಸೇರಬೇಕೆಂಬ ಆಯ್ಕೆಯ ಸ್ವಾತಂತ್ರ್ಯವೂ ನನಗಿಲ್ಲದಂತೆ ನಮ್ಮ ಬೇಡರ ಪಡೆ ಕೌರವರ ಕಡೆ ಸೇರಿತು. ಅವರ ನಾಯಕನಾಗಿ ನಾನೂ ತಳ್ಳಲ್ಪಟ್ಟೆ. ಯುದ್ಧದ ಭೀಕರತೆ ಕಣ್ಣಾರೆ ಕಂಡೆ. ಅಣ್ಣ ತಮ್ಮಂದಿರು, ಅಜ್ಜ ಮೊಮ್ಮಕ್ಕಳು, ಗುರು ಶಿಷ್ಯರು ಪರಸ್ಪರ ಹೊಡೆದಾಡಿದರು. ನನ್ನ ಮಗ ಕೇತುಮಂತನನ್ನು ಆ ಭೀಮ ಬಡಿದು ಕೊಂದ. ವೀರನಾದವನು ಕಣ್ಣೀರು ಸುರಿಸಬಾರದೆ, ನಾನು ಸುರಿಸಿದೆ. ಅದರಿಂದಲೇ ಪ್ರೇರಣೆ ಪಡೆದು ರಚ್ಚಿಂದ ಹೋರಾಡಿದೆ. ಆದರೆ ಏನು ಮಾಡೋಣ, ಎರಡೂ ಕಡೆಯವರಿಗೆ ಏಕಲವ್ಯ ಲೆಕ್ಕಕ್ಕೆ ಇಲ್ಲ. ಸೇನಾಧಿಪತ್ಯದ ವಿಷಯ ಬಂದಾಗ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಅಶ್ವತ್ಥಾಮ ಇವರದೇ ಹೆಸರಿನಲ್ಲಿ ತಿಕ್ಕಾಟ. ಯಾರಿಗಾಗಿ ಬದುಕಬೇಕು, ಯಾವುದಕ್ಕಾಗಿ ಹೋರಾಡಬೇಕು? ಇದು ಬಿಡಿಸಲಾಗದ ಒಗಟು. ಇದಕ್ಕೆ ಉತ್ತರವೋ ಎಂಬಂತೆ ಈ ಕೊಳಲಿನ ನಾದ ಕೇಳುತ್ತಿದೆ. ಯಾವ ಸುಮಧುರ ಯಾತನೆ, ಯಾವ ದಿವ್ಯದ ಯಾಚನೆ. ನೋಡೋಣ, ಹೇಗೂ ನಿದ್ದೆ ಬರುತ್ತಿಲ್ಲ. ಈ ನಾದದ ಮೂಲ ಅರಸುತ್ತೇನೆ. ಅಲ್ಲಾದರೂ ಮನಃಶಾಂತಿ ಸಿಕ್ಕಿತು. ಯುದ್ಧವೇ ನನ್ನನ್ನು ಬಿಡುಕು, ಕಾಡಿನ ದೈವವೇ ನನ್ನನ್ನು ಕ್ಷಮಿಸು. ನಾಳೆಯ ಮುಂಜಾನೆ ನನ್ನ ಪಾಲಿಗೆ ಬಾರದಿರಲಿ. ಹೋಗಿ ಬರುತ್ತೇನೆ, ಅಲ್ಲ ಹೋಗುತ್ತೇನೆ, ಅಷ್ಟೇ. ಇಷ್ಟು ಸಾಕು, ಇನ್ನು ಬೇಡ. ಹೋಗುವನು. ಕೊಳಲಿನ ದನಿ ಮುಂದುವರಿಯುವುದು. ದೃಶ್ಯ 8.
ಕೃಷ್ಣ ಮರದಡಿ ಕಟ್ಟೆಯ ಮೇಲೆ ಕುಳಿತು ಕಣ್ಣು ಮುಚ್ಚಿ ತಲೆನಾಗಿ ಕೊಳಲು ನುಡಿಸುತ್ತಿದ್ದಾನೆ. ಏಕಲವ್ಯ ಸದ್ದಾಗದಂತೆ ಬಂದು ಅವನ ಎದುರು ಕೈ ಕಟ್ಟಿ ನೆಲದ ಮೇಲೆ ಕುಳಿತು ಕಣ್ಣು ಮುಚ್ಚಿ ಆಲಿಸುತ್ತಾನೆ. ಸ್ವಲ್ಪ ಹೊತ್ತಿಗೆ ಕೊಳಲು ನಿಲ್ಲುತ್ತದೆ. ಇಬ್ಬರು ಕಣ್ಣು ತೆರೆಯುತ್ತಾರೆ. ಏಕಲವ್ಯ, ಏಕೆ ನಿಲ್ಲಿಸಿದ್ರಿ? ಮುಂದುವರಿಸಿ. ಕೃಷ್ಣ ಎದ್ದು, ಇಲ್ಲ, ಇಂದಿನ ಅಭ್ಯಾಸ ಮುಗಿಯಿತು. ನೀವು ಯಾರು? ಇಲ್ಲಿಗೇಕೆ ಬಂದ್ರಿ? ಏಕಲವ್ಯ ಎದ್ದು, ನಾನೊಬ್ಬ ಅನಾಮಿಕ. ನಿಮ್ಮ ಕೊಳಲು ಕರೆಯಿತು, ಬಂದೆ. ನೀವು ಯಾರು? ಕೃಷ್ಣ, ನನ್ನ ವಾದನ ಮೆಚ್ಚಿದ್ದೀರಿ, ಧನ್ಯವಾದಗಳು. ನನ್ನನ್ನು ಒಬ್ಬ ಅನಾಮಿಕ ಎಂದು ಭಾವಿಸಿ. ಏಕಲವ್ಯ, ಇಷ್ಟು ಹೊತ್ತಿನಲ್ಲಿ ಕೊಳಲೇಕೆ ನುಡಿಸುತ್ತಿದ್ರಿ? ಕೃಷ್ಣ, ಇದು ನನ್ನ ದಿನನಿತ್ಯದ ಅಭ್ಯಾಸ, ಹವ್ಯಾಸ. ಯಾರು ಕೇಳಲಿ ಎಂದು ನುಡಿಸುವುದಿಲ್ಲ, ನುಡಿಸುವುದು ಅನಿವಾರ್ಯ ಕರ್ಮ ನನಗೆ. ಏಕಲವ್ಯ, ರಾಜರ ಆಸ್ಥಾನದಲ್ಲಿ ನುಡಿಸಿದರೆ ಬಹುಮಾನ ಕೊಡ್ತಾರೆ, ಚೆನ್ನಾಗಿ ನುಡಿಸುತ್ತೀರಿ. ಕೃಷ್ಣ, ನಾನು ರಾಜರಿಗಾಗಿ ನುಡಿಸುವುದಿಲ್ಲ, ನುಡಿಸುವ ಸ್ವಂತ ಸುಖಕ್ಕಾಗಿ ನುಡಿಸುತ್ತೇನೆ, ಬಹುಮಾನದ ಅಪೇಕ್ಷೆ ನನಗಿಲ್ಲ. ಏಕಲವ್ಯ, ನಿಮಗೆ ಪ್ರಿಯವಾದ ರಾಗ ಯಾವುದು? ಕೃಷ್ಣ, ನಾನು ಸಂಗೀತಗಾರನಲ್ಲ, ಸಂಗೀತ ಶಾಸ್ತ್ರಜ್ಞನೂ ಅಲ್ಲ. ಆರಂಭ ಯಾವುದಾದರೂ, ಮುಕ್ತಾಯ ಅನುರಾಗ. ಏಕಲವ್ಯ, ನೀವು ಪಾರ್ಥಸಾರಥಿ ಕೃಷ್ಣ ಅಲ್ಲವೇ? ಕೃಷ್ಣ, ಹೌದು. ನಿಮಗೆ ಹೇಗೆ ಗೊತ್ತಾಯಿತು? ನಿಮ್ಮ ಪರಿಚಯವಾಗಲಿಲ್ಲ. ಏಕಲವ್ಯ, ರಣರಂಗದಲ್ಲಿ ನಿಮ್ಮನ್ನು ನೋಡಿದ್ದೆ. ನಾನು ಏಕಲವ್ಯ, ಬೇಡರ ಪಡೆಯವ. ಕೃಷ್ಣ, ಓ, ಗುರುದಕ್ಷಿಣೆಗಾಗಿ ಬಲಗೈ ಹೆಬ್ಬೆರಳು ಕೊಟ್ಟವರು. ನಿಮ್ಮ ಬಗ್ಗೆ ಕೇಳಿದ್ದೆ. ಏಕಲವ್ಯ, ಆ ಖ್ಯಾತಿ ನನಗಿದೆ. ನಿಮ್ಮ ಖ್ಯಾತಿ ಕೇಳಿದ್ದೆ. ಕಂಸವಧೆ ಮಾಡಿದವರೆಂದು, ಅಕ್ಷಯ ಅಂಬರಿ ನೀಡಿದವರೆಂದು, ಪಾಂಡವರ ಪರವಾಗಿ ಸಂಧಿಗೆ ಬಂದವರೆಂದು, ಕೌರವರು ಬಂಧಿಸ ಬಂದಾಗ ತಪ್ಪಿಸಿಕೊಂಡಿರಂತೆ. ನೀವು ಪವಾಡ ಪುರುಷರಂತೆ. ನಿಮ್ಮ ಹೆಸರು ಕೇಳಿದವರು ಯಾರು? ಕೃಷ್ಣ, ನನ್ನನ್ನು ಯಾರ್ಯಾರು ಏನೆಂದು ತಿಳಿದಿದ್ದಾರೋ ನನಗೆ ಗೊತ್ತಿಲ್ಲ. ಆತ್ಮಖ್ಯಾತಿ, ಹಸತ್ಖ್ಯಾತಿ, ಅಖ್ಯಾತಿ ಖ್ಯಾತಿರನ್ಯತಾ ತಥಾ ನಿರ್ವಚನ ಖ್ಯಾತಿ ಇತ್ಯೇತತ್ ಖ್ಯಾತಿ ಪಂಚಕಂ ಎನ್ನುತ್ತಾರೆ. ನನಗೆ ಗೊತ್ತಿರುವುದು ಆತ್ಮಖ್ಯಾತಿ ಮಾತ್ರ. ನಾನು ಏನು ಎಂಬುದನ್ನು ನಾನು ಬಲ್ಲೆ. ಏಕಲವ್ಯ, ನಾನು ಕೌರವ ಪಕ್ಷದವನು, ನಿತ್ಯವೂ ನಿಮ್ಮದೇ ಸುದ್ದಿ. ಕೃಷ್ಣ, ನಾನು ಪಾಂಡವ ಪಕ್ಷದವನು, ಗುಣವನ್ನು ಮೆಚ್ಚಲಿಕ್ಕೆ ಪಕ್ಷ ಅಡ್ಡಿ ಬರುವುದಿಲ್ಲ. ಏಕಲವ್ಯ, ನಾನು ಏಕಾಂಗಿಯಾಗಿದ್ದೇನೆ, ಇದ್ದೊಬ್ಬ ಮಗನನ್ನು ಯುದ್ಧದಲ್ಲಿ ಕಳೆದುಕೊಂಡಿದ್ದೇನೆ. ಕೃಷ್ಣ, ನಾನು ಏಕಾಂಗಿಯಾಗಿದ್ದರೂ ಲೋಕಾಂಗಿ, ಲೋಕಾಂಗಿಯಾಗಿದ್ದರೂ ಏಕಾಂಗಿ. ನಾನು ತಂಗಿಯ ಮಗ ಅಭಿಮನ್ಯುವನ್ನು ಕಳೆದುಕೊಂಡಿದ್ದೇನೆ. ಏಕಲವ್ಯ, ಅಂದರೆ ನೀವು ಸಂತಿಯೊಳಗಿನ ಸಂತ. ಕೃಷ್ಣ, ನೀವು ಅಶಾಂತ ಸಂತರೋ? ಶಾಂತಿ ನಿಮ್ಮೊಳಗೇ ಇದೆ. ಏಕಲವ್ಯ, ಶಾಂತಿಗಾಗಿ ಏನೆಲ್ಲ ಮಾಡಿದೆ, ಆದರೆ ಸಿಗಲಿಲ್ಲ. ಕೃಷ್ಣ, ಏನಾದರೂ ಮಾಡುವುದರಿಂದ ಶಾಂತಿ ಸಿಗುವುದಿಲ್ಲ. ಏಕಲವ್ಯ, ನನ್ನ ಬುದ್ಧಿ ಶೂನ್ಯವಾಗಿದೆ. ಕೃಷ್ಣ, ನನ್ನ ಹೃದಯ ಶೂನ್ಯವಾಗಿಲ್ಲ. ಏಕಲವ್ಯ, ಗುರುದಕ್ಷಿಣೆಯಿಂದಾಗಿ ಕೀರ್ತಿ ಪಡೆದೆ, ಕಾಡಿನ ವೀರನಾಗಿ ವಿಫಲನಾಗಿಬಿಟ್ಟೆ. ಕೃಷ್ಣ, ನಾನು ಕೀರ್ತಿಯ ಬೆನ್ನು ಹತ್ತಲಿಲ್ಲ, ಗೊಲ್ಲರ ಕೇರಿಯವನಾಗಿ ಸಫಲನದೆ. ಏಕಲವ್ಯ, ಸಂಧಿ ವಿಫಲವಾಯಿತಲ್ಲ, ಬೇಸರವಾಗಲಿಲ್ಲವೇ? ಯುದ್ಧ ಅನಿವಾರ್ಯವಿತ್ತೆ. ಕೃಷ್ಣ, ಬೇಸರವಾಯಿತು, ಅದರಿಂದಲೇ ಯುದ್ಧ ಅನಿವಾರ್ಯವಾಯಿತು. ಏಕಲವ್ಯ, ಯುದ್ಧ ಮಾಡಿ ಗೆದ್ದವರು ಇತಿಹಾಸ ಬರೆಯುತ್ತಾರೆ, ಮತ್ಸ್ಯಾನ್ಯ ನ್ಯಾಯದಂತೆ ಅವರ ಹೆಸರಷ್ಟೇ ಉಳಿಯುತ್ತದೆ. ಕೃಷ್ಣ, ಸೋತವರು ಇತಿಹಾಸ ಬರೆಯುತ್ತಾರೆ, ಪಿಪೀಲಿಕಾ ನ್ಯಾಯದಂತೆ ಉಳಿದವರ ನೆನಪಿನಲ್ಲಿ ಅಳಿದವರು ಬದುಕುತ್ತಾರೆ. ಏಕಲವ್ಯ, ಕುರುಕ್ಷೇತ್ರದ ಯುದ್ಧ ಧರ್ಮಕ್ಷೇತ್ರ ಎಂಬುದು ವಿಡಂಬನೆಯಲ್ಲವೇ? ಕೃಷ್ಣ, ಧರ್ಮಕ್ಷೇತ್ರದಲ್ಲಿ ಯುದ್ಧ ಕುರುಕ್ಷೇತ್ರ. ಯಥೋ ಧರ್ಮಸ್ತಥೋ ಕೃಷ್ಣ, ಯಥೋ ಕೃಷ್ಣ ತಥೋ ಜಯ ಎಂಬುದು ಭೀಷ್ಮಾಚಾರ್ಯರ ಮಾತು. ಏಕಲವ್ಯ, ಶಸ್ತ್ರ ಹಿಡಿಯುವುದಿಲ್ಲ ಎಂದು ನಿಮ್ಮ ಭೀಷ್ಮರ ಎದುರು ಚಕ್ರ ಎತ್ತಿದ್ದು ಅಧರ್ಮವಲ್ಲವೇ? ಕೊಲ್ಲ ಹೋದದ್ದು ಅಧರ್ಮವಲ್ಲದೆ? ಕೃಷ್ಣ, ಯಾವುದೇ ಆಟದಲ್ಲಿ ಒಂದು ಪಕ್ಷದವರಿಗೆ ಮಾತ್ರ ನಿಯಮ, ಇನ್ನೊಂದು ಪಕ್ಷದವರಿಗೆ ನಿಯಮವಿಲ್ಲ ಎಂದಾದರೆ ಯಾವಾಗಲೂ ಗೆಲ್ಲುವವರು ಯಾರು? ಏಕಲವ್ಯ, ನಿಯಮವಿಲ್ಲದವರು ಗೆಲ್ಲುತ್ತಾರೆ. ಕೃಷ್ಣ, ಸಂಧಿಗಾಗಿ ರಾಯಭಾರಿಯಾಗಿ ಹೋದವರನ್ನು ಬಂಧಿಸುವ ಯತ್ನ ನಿಯಮದ ಉಲ್ಲಂಘನೆಯಲ್ಲವೇ? ಏಕಲವ್ಯ, ಹೌದು. ಕೃಷ್ಣ, ನೋಡು, ಅಧರ್ಮಿಗಳೊಂದಿಗೆ ಧರ್ಮಯುದ್ಧವೂ ಅಧರ್ಮ. ಅವರಿಗೆ ನಿಯಮವಿಲ್ಲ ಎಂದಾದರೆ ಇವರು ನಿಯಮ ಬಿಡಬಹುದು. ಅತಿರಥ, ಮಹಾರಥ, ಷಡ್ರಥರು ಕೂಡಿ ಒಬ್ಬನನ್ನು ಕೊಲ್ಲುವುದು ನಿಯಮವೇ? ಇರುಳು ಯುದ್ಧ ನಡೆಸುವುದು ನಿಯಮವೇ? ಏಕಲವ್ಯ, ಭೀಷ್ಮ ದ್ರೋಣರನ್ನು ನೀವು ಅಧರ್ಮಿಗಳು ಎನ್ನುತ್ತೀರಾ? ಕೃಷ್ಣ, ಅವರು ಅಧರ್ಮಿಗಳಲ್ಲ, ಅಧರ್ಮಿಗಳ ಪಕ್ಷಕ್ಕೆ ನಿಂತವರು, ಆದ್ದರಿಂದ ವಧಾರರು. ಏಕಲವ್ಯ, ಅವರ ಪಕ್ಷ ಪಾಂಡವರಲ್ಲಿ, ಊಟ ಕೌರವರಲ್ಲಿ. ಕೃಷ್ಣ, ಅದಕ್ಕಾಗಿಯೇ ಅವರು ಪೂಜ್ಯರು. ಎಲ್ಲ ಎದುರಾಳಿಗಳನ್ನು ನಾವು ದುಷ್ಟರೆಂದು ಪರಿಗಣಿಸುವುದಿಲ್ಲ, ದುಷ್ಟ ಚತುಷ್ಟಯದಲ್ಲಿ ಅವರನ್ನು ಸೇರಿಸುವುದಿಲ್ಲ. ಏಕಲವ್ಯ, ನನ್ನನ್ನು ಯಾರ ಜೊತೆ ಸೇರಿಸುತ್ತೀರಿ? ಕೃಷ್ಣ, ಯೋಚಿಸಿ. ನಿಮ್ಮನ್ನು ಜರಾಸಂಧ, ಶಿಶುಪಾಲರ ಜೊತೆ ಸೇರಿಸುತ್ತೇನೆ. ಏಕಲವ್ಯ ನಗುತ್ತಾ, ಜರಾಸಂಧರಿಗೆ ಹೆದರಿ ನೀವು ಓಡಿದವರಲ್ಲವೇ? ಕೃಷ್ಣ, ಓಡಿ ಜನನಾಶ ತಪ್ಪಿಸಿದೆ. ಮುಚುಕುಂದನಿಂದ ಕಾಲ ಯವನನನ್ನು ಕೊಲ್ಲಿಸಿದೆ, ಭೀಮನಿಂದ ಜರಾಸಂಧನನ್ನು ಕೊಲ್ಲಿಸಿದೆ,
ಶಿಶುಪಾಲನನ್ನು ಎಲ್ಲರೆದುರು ನಾನೇ ಕೊಂದೆ. ನಾನು ಅಹಿಂಸೆಯನ್ನು ಮೆಚ್ಚುತ್ತೇನೆ, ಆದರೆ ಅಹಿಂಸಾವಾದಿಯಲ್ಲ. ಧರ್ಮಕ್ಕಾಗಿ ಸತ್ಯಕ್ಕಾಗಿ ಹಿಂಸೆಗೂ ನಾನು ಸಿದ್ಧ. ಏಕಲವ್ಯ, ನುಡಿದಂತೆ ನಡೆಯುವುದು ವಚನಬದ್ಧತೆ. ಅಧರ್ಮ ಅಸತ್ಯ ಹೇಗಾಗುತ್ತದೆ? ಕೃಷ್ಣ, ನುಡಿದ ವಚನ ಬಂಧಿಸಬಾರದು, ಮುಕ್ತಿ ನೀಡಬೇಕು. ಆಗ ಅದೇ ಧರ್ಮ, ಅದೇ ಸತ್ಯ. ಏಕಲವ್ಯ, ನಿಮ್ಮ ಧರ್ಮ ಸತ್ಯ ಅಸತ್ಯ ನನ್ನಲ್ಲಿ ಗೊಂದಲ ಮೂಡಿಸುತ್ತಿದೆ. ನಿನ್ನ ನಿಜವಾದ ನಿಲುವು ಯಾವುದು? ಕೃಷ್ಣ, ದ್ವಂದ್ವಾದಿ ಸಾಕ್ಷಿ ರೂಪೋಹಂ ಅಚಲೋಹಂ ಸನಾತನಃ ಸರ್ವಸಾಕ್ಷಿ ಸ್ವರೂಪೋಹಂ ಅಹಮೇವಾಹಮಹವ್ಯಯ. ಅಕ್ಷರಶಃ ಸತ್ಯ ಹೇಳಿದ ಋಷಿ ನರಕಕ್ಕೆ ಹೋದ ಕಥೆ ಇದೆ. ಸುಳ್ಳಾಡಿ ಪ್ರಾಣ ಕಾಪಾಡಿದ ಬೇಡ ಮೋಕ್ಷ ಪಡೆದ ಕಥೆಯೂ ಇದೆ. ಏಕಲವ್ಯ, ನಿಮ್ಮ ಪ್ರಕಾರ ನಾನು ಅಸತ್ಯ ಪಕ್ಷದವನು, ನನಗೆ ಮುಕ್ತಿ ಇದೆಯೇ? ಕೃಷ್ಣ, ಇದೆ, ಖಂಡಿತ ಇದೆ. ಏಕಲವ್ಯ, ವಚನಬದ್ಧ ಬೇಡನಾಗಿ ಕೌರವ ಪಕ್ಷದಲ್ಲಿದೆ, ಮುಕ್ತಿ ಹೇಗೆ ಸಾಧ್ಯ? ಕೃಷ್ಣ, ವಚನಬದ್ಧ ಬೇಡ ಎಂದು ಭಾವಿಸಿಕೊಳ್ಳುವುದೇ ತಪ್ಪು. ವಾಲ್ಮೀಕಿ ಪರಂಪರೆಯವೆಂದು ಗುರುತಿಸಿಕೊಳ್ಳುವುದು ಸರಿ. ಬೇಡನಾದ್ದರಿಂದ ವಾಲ್ಮೀಕಿಗೆ ಹೆಸರು ಬರಲಿಲ್ಲ, ವಾಲ್ಮೀಕಿಯಿಂದಾಗಿ ಬೇಡರಿಗೆ ಹೆಸರು ಬಂತು. ಏಕಲವ್ಯ, ಹುತ್ತಗಟ್ಟುತ್ತದೆ ಚಿತ್ತ, ಮತ್ತೇನು ಕೆತ್ತಿತ್ತೇನು? ಪುರುಷೋತ್ತಮನ ದಿವ್ಯ ರೂಪ. ಕೃಷ್ಣ, ಅದೇ ದಿವ್ಯ ರೂಪವಲ್ಲ, ಮತ್ತೊಂದು ದಿವ್ಯ ರೂಪ ಕೆತ್ತಬಲ್ಲದು. ಏಕಲವ್ಯ, ವಿದ್ಯೆಗೆ ವರ್ಣ ಭೇದವೆಲ್ಲ ಎಂದು ಗುರು ದ್ರೋಣಾಚಾರ್ಯರು ಹೇಳಿದರು. ನೀನು ಸನಾತನಿ, ವರ್ಣಭೇದ ಒಪ್ಪುತ್ತೀಯ? ಕೃಷ್ಣ, ಇಲ್ಲ, ವರ್ಣಭೇದ ಒಪ್ಪುವುದಿಲ್ಲ. ವಿದ್ಯೆಗೆ ವರ್ಣ ಭೇದವೆಲ್ಲ ಎಂದು ದ್ರೋಣರು ಹೇಳಿದ್ದು ಸರಿ. ಏಕಲವ್ಯ, ವರ್ಣ ವ್ಯವಸ್ಥೆ ಹುಟ್ಟಿಸುವವನು ನೀನೇ ಅಂತೆ? ಕೃಷ್ಣ, ಸೃಷ್ಟಿಸುವವನು ನಾನೇ, ನಾಶಪಡಿಸುವವನು ನಾನೇ. ಪ್ರಳಯದಲ್ಲಿ ತಾಳಬಲ್ಲುದೇ ಸೃಷ್ಟಿಯಲ್ಲಿ ಆಳಬಲ್ಲದು. ಮಾಡುವವನು ನಾನೇ, ಮಾಡದವನೂ ನಾನೇ. ಏಕಲವ್ಯ, ತಲೆಬಾಗಿ ನನ್ನ ಕಣ್ತೆರೆಸಿದ ಗುರು ನೀನು, ಮುಕ್ತಿಯನ್ನು ಕರುಣಿಸು. ಕೃಷ್ಣ, ಕೌರವರಲ್ಲಿ ಒಬ್ಬನಾದ ಯುಯುತ್ಸು ಪಾಂಡವ ಪಕ್ಷಕ್ಕೆ ಬಂದ. ಅವನನ್ನು ಭೀಮ ಕೊಲ್ಲುವುದಿಲ್ಲ, ಇದರಿಂದ ಭೀಮನ ಪ್ರತಿಜ್ಞೆಗೆ ಭಂಗವಿಲ್ಲ. ನೀನು ಪಾಂಡವ ಪಕ್ಷಕ್ಕೆ ಬಾ. ಏಕಲವ್ಯ, ನಾನು ಪಕ್ಷಾಂತರ ಮಾಡಲಾರದಷ್ಟು ಮುಂದುವರೆದಿದ್ದೆ, ನನ್ನನ್ನು ಮುಗಿಸಿಬಿಡು. ಕೃಷ್ಣ, ಪಾಂಡವರ ರಾಜ್ಯಾವಧಿಯಲ್ಲಿ ಕಾಡು ಉಳಿಸಿ ನಾಡು ಬೆಳೆಸಿ ಎಂಬುದು ಘೋಷವಾಕ್ಯವಾಗಿದೆ. ಕೃಷ್ಣ, ಹಾಗೆ ಆಗಿದೆ. ನಿನ್ನನ್ನು ಹೇಗೆ ಮುಗಿಸಬೇಕೆಂದು ನೀನೇ ಹೇಳಿಬಿಡು, ಅದರಂತೆ ಮಾಡುತ್ತೇನೆ. ಏಕಲವ್ಯ, ನನ್ನ ಬಲ ಸ್ವಂತದಲ್ಲಿ ಕಿರುಗತ್ತಿ ಇದೆ, ಆತ್ಮರಕ್ಷಣೆಗಾಗಿ ಇಟ್ಟುಕೊಂಡಿತು. ನನ್ನದೇ ಎಡಗೈಯಲ್ಲಿ ಅದನ್ನು ಹಿಡಿಸಿ ನನ್ನ ಎದೆಗೆ ಚುಚ್ಚಿಬಿಡು. ನನಗೆ ದಯಾಮರಣ ನೀಡಿ ನಿನ್ನಲ್ಲಿ ಐಕ್ಯಗೊಳಿಸಿಕೊ. ಕೃಷ್ಣ, ನಿನ್ನ ಇಚ್ಛೆಯಂತೆ ಆಗಲಿ. ನನ್ನ ಈ ಅವತಾರದ ಮುಕ್ತಾಯ ಒಬ್ಬ ಮುಗ್ಧ ಬೇಡನ ನಿಮಿತ್ತದಿಂದಲೇ ಆಗಲಿ ಎಂದು ಹರಿಸುತ್ತೇನೆ. ಅದೇ ರೀತಿ ಮಾಡುವುದು. ಇಬ್ಬರು ರಂಗದ ಬಲಬದಿಯಿಂದ ಹೋಗುವರು. ಹಿನ್ನೆಲೆಯಲ್ಲಿ ಭರತವಾಕ್ಯ, ನಿಧಯೇ ಸರ್ವವಿದ್ಯಾನಂ ವಿಷಜೇ ಭವರೋಗಿಣಂ ಗುರುವೇ ಸರ್ವಲೋಕಾನಂ ದಕ್ಷಿಣಾಮೂರ್ತಯೇ ನಮಃ. ಇದುವರೆಗೆ ನರೇಂದ್ರ ಅವರು ಅರ್ಥಾತ್ ಏಕಲವ್ಯ ಚರಿತೆ ನಾಟಕದ ವಾಚನವನ್ನು ಮಾಡಿದರು. ನಾಟಕ ವಾಚನವನ್ನು ಕೇಳಿದ ಎಲ್ಲ ಪ್ರಬುದ್ಧರಿಗೆ ಅರ್ಥವಾಗಿರಬೇಕು. ನಾಟಕ ಯಾವ್ಯಾವ ದೃಷ್ಟಿಯಿಂದ ಎಲ್ಲೆಲ್ಲೋ ಹರಿದು ಹೋಗಿ 3 ಯುಗಗಳಲ್ಲಿ ಹಾಗೆ ಮತ್ತೆ ಕಲಿಯುಗದಲ್ಲಿ ಸಂಚಾರವನ್ನು ಮಾಡಿದ್ದನ್ನು ಇದು ನಾಟಕದಲ್ಲಿ ನೋಡ್ತೀವಿ. ಇದಕ್ಕಿಂತ ಪೂರ್ವದಲ್ಲಿ ನಾನು ನನ್ನ ಚರ್ಚೆ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಪ್ರಕಾಶ್ ಗರುಡು ಅಮರನಾಥನ ಬಗ್ಗೆ ಸ್ವಲ್ಪ ಮಾತಾಡಿದ ಮೇಲೆ ನಾನು ಈ ನಾಟಕಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಹೇಗೆ ಹೇಳಬಿಟ್ಟೆ. ಅಮರನಾಥರು ಮೂಲದಲ್ಲಿ ಬಂದಂತಹ ಪಠ್ಯಗಳನ್ನು ಬದಲಾವಣೆ ಮಾಡ್ತಾ ಇವತ್ತಿನ ಪ್ರಸ್ತುತತೆಗೆ ಮತ್ತು ನಮ್ಮಲ್ಲಿ ಎಲ್ಲ ಗೊತ್ತಿದೆ. ಆಗ ನಾನು ಪ್ರಕಾಶ್ ಮಾತಾಡ್ತಾ ಇದ್ರು, ಮಹಾಭಾರತ ಅಂತಕ್ಕಂಥದ್ದು ಒಂದು ದೊಡ್ಡ ಕಡಲು, ಒಂದು ಸಮುದ್ರ. ಆ ಕಡಲನ್ನು ಮೀರಿ ನಮಗೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಆ ಕಡಲಿನಲ್ಲೇ ಬದುಕ್ತಾ ಇರಬೇಕು. ಆ ಕಡಲಿನ ಮಂಥನ, ಯಾವುದು ಸಮುದ್ರ ಮಥನ ಅಂತಿದೆಯೋ ಆ ಸಮುದ್ರ ಮಥನ ನಿರಂತರವಾಗಿ ನಡೀತಾನೇ ಇರ್ತದೆ. ಆ ಸಮುದ್ರ ಮಥನದಲ್ಲಿ ಈ ರೀತಿಯಾದಂತಹ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುತ್ತಾ ಇರ್ತವೆ. ಏಕಲವ್ಯನಿಗೆ ಹುಟ್ಟಿದ ಪ್ರಶ್ನೆ ಆಗಿರ್ಬೋದು, ದ್ರೋಣಾಚಾರ್ಯರಿಗೆ ಹುಟ್ಟಿದ ಪ್ರಶ್ನೆ ಆಗಿರ್ಬೋದು, ಇಂಥ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುತ್ತಾನೆ ಇರ್ತವೆ. ನಮ್ಮಲ್ಲಿಯೇ ಪ್ರಶ್ನೆಗಳನ್ನು ಹುಟ್ಟಿ ಅದಕ್ಕೆ ನಮ್ಮಲ್ಲೇ ಉತ್ತರವನ್ನು ಸೃಷ್ಟಿಸ್ತಕ್ಕಂಥ ಒಂದು ಹೊಸ ನಾಟಕದ ಪ್ರಯೋಗ ಮಾಡಿದ ಅಮರನಾಥರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಪ್ರಕಾಶ್ ಅವರು ಮಾತನ್ನು ಮುಂದುವರಿಸ್ತಾ ಇದ್ದಾರೆ.
ಸ್ವಲ್ಪ ಅಮರನಾಥನ ಬಗ್ಗೆ ಹೇಳಬೇಕು ಅನ್ನಿಸುತ್ತೆ. ಯಾಕಂದರೆ ಸ್ವಲ್ಪ ಅವ್ರ ಬಗ್ಗೆ ಗೊತ್ತಾದರೆ ಇನ್ನಷ್ಟು ಈ ಕೃತಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅನುಕೂಲ. 84ರಿಂದ ಅವರು ಬರೀಲಿಕ್ಕೆ ಶುರು ಮಾಡ್ತಾರೆ. 1984 ಹುಚ್ಚು ಹಾದಿಯ ಪಯಣಿಗೆ ಅವರ ಮೊದಲನೇ ಕವನ ಸಂಕಲನ. ಇಂಗ್ಲೀಷ್ ಲೆಕ್ಚರರ್, ಇಂಗ್ಲೀಷ್ ಅಭ್ಯಾಸ ಕರ್ನಾಟಕ ಯೂನಿವರ್ಸಿಟಿ ಮಾಡ್ತಾರೆ. ಅವರು ಶಂಕರ ಮುಖರ್ಜಿ ಪುಣೇಕರು, ಚಂಪಾ ಮತ್ತು ಬಸವರಾಜ ನಾಯ್ಕರ್ ಇವರು ಅವರ ಗುರುಗಳು, ಮತ್ತು ಗಿರಡ್ಡಿ ಅವರು ಕೂಡ ಅವಾಗ ಇದ್ದರು. ಆಮೇಲೆ ಬೇಂದ್ರೆ ಅವ್ರ ಜೋಡಿ ಭಾಳ ಸಂಪರ್ಕ ಇತ್ತು ಅವ್ರದ್ದು. ಆಮೇಲೆ ಶಂಭಾ ಅವ್ರ ಜೋಡಿ ಅಂತೂ ತುಂಬ ಸಂಪರ್ಕ ಇತ್ತು. ಹೀಗಾಗಿ ಅವ್ರದ್ದು ಓದಿನ ವ್ಯಾಪ್ತಿ ಭಾಳ ದೊಡ್ಡದಿದೆ. ಅವರ ತಂದೆ ದೊಡ್ಡ ಸಂಸ್ಕೃತ ಪಂಡಿತರು, ಹಾಸನಗಿ ಗಣಪತಿ ಭಟ್, ಈ ಹಾಸನಗಿ ಸಂಗೀತಗಾರಲ್ಲ, ಗಣಪತಿ ಭಟ್ ಅಂತ ಅವರು ಮಂಚಿಕೇರವರು ಸಂಸ್ಕೃತ ವಿದ್ವಾಂಸರು. ಇವನ್ ಅಡಿಗರು ಕೂಡ ಮೆಚ್ಚಿದ್ರು ಅಂತ ಅವರು ಸಂಸ್ಕೃತ ದೊಡ್ಡ ಪಂಡಿತ. ಹೀಗಾಗಿ ಸಂಸ್ಕೃತ ನಮಗೆ ಹಿನ್ನೆಲೆ ಇತ್ತು, ಇಂಗ್ಲೀಷದ ಹಿನ್ನೆಲೆಗೆ ಮತ್ತು ಕನ್ನಡದ ಸಾಹಿತ್ಯದ ಬಗ್ಗೆ. ಸಂಸ್ಕೃತದ ಬಗ್ಗೆ ಅವ ಮಾತಾಡ್ತಿರ್ಬೇಕಾದ್ರೆ ಸಂಸ್ಕೃತ ನಮ್ಮ ತಂದೆ ಅಷ್ಟಲ್ಲ, ನಾನು ಪಂಡಿತ ಅಲ್ಲ, ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಸಂಸ್ಕೃತ ನನಗೆ ಗೊತ್ತದ ಅಂತ ಹೇಳ್ತಿದ್ದ. ಸೊ ಸುಮಾರು ನಾನು ಅವರು ಒಟ್ಟಾರೆ ಅವನ ಕೃತಿಗಳು 1,000 ಪುಟ ಆಗೋಷ್ಟು ಅವ್ರ ಕೃತಿಗಳು, 1,000 ಪುಟ. ಮೊಟ್ಟ ಮೊದಲಿಗೆ ಕೇವಲ 1 ತಿಂಗಳ ಒಳಗನೆ ವಿಕ್ರಮರ ಮೊದಲಿಗೆ ಇದನ್ನು ಭಾರತ ಸಿಂಧು ರಶ್ಮಿ ಬಂದಾಗ ಇದರ ವಿಮರ್ಶೆಗೆ ಅವನ ಕೈ ಬಂದು ನೋಡ್ತು. ವಿಮರ್ಶೆ ಮಾಡಿ ಅವರು ಇದನ್ನು ನೋಡಿ ಮುಖಾಕರ ಅಂದರೆ ಇದನ್ನು ಮಾಡಿಕೊಟ್ರು ಅಂದಾಗ ಅವ 3 ಮಹಾಕಾವ್ಯಗಳು ಅನ್ನೋ ಒಂದು ವಿಮರ್ಶಾ ಕೃತಿಯನ್ನು ಕೇವಲ 1 ತಿಂಗಳ ಅವಧಿಯಲ್ಲಿ 3 ಮಹಾಕಾವ್ಯ, ಭಾರತ ಸಿಂಧು ರಶ್ಮಿ ಮತ್ತು ರಾಮಾಯಣ ದರ್ಶನ, ಭವ್ಯಮಾನ, ಇವರು 3 ಸೇರಿ ಮಾಡಿದ್ದಕ್ಕೆ ಎಲ್ಲರೂ ಬೆರಗಾಗಿಬಿಟ್ರು ಅವಾಗ. ಇವನ್ ಅದ್ರ ಬಗ್ಗೆ ನಮ್ಮ ಕಣಿವೆಯವರು ಬರೀತಾರೆ. ಸೊ ಆಮೇಲೆ ಅವಾಗ ತನ್ನನ್ನು ತಾನು ಗುರುತಿಸೋದು ನನಗೆ ಆ್ಯಸ್ ಅ ಪರ್ಸನಲ್ ಗೊತ್ತಿರೋದು, ಅವನು ತನ್ನ ಕವಿ ಅಂತಲೇ ಗುರುತಿಸಿರ್ತಾನೆ. ವಿಮರ್ಶಕ ಅಂತ ತಾನು ಅನ್ನೋದಲ್ಲ, ಆದರೂ ವಿಮರ್ಶೆ ಒಳ್ಳೊಳ್ಳೆಯ ವಿಮರ್ಶೆಗಳನ್ನು ಬರೀತಾನೆ. ಆಮೇಲೆ ಇನ್ನೊಂದೇನೆಂದರೆ ನಾಟಕಗಳನ್ನ ಬರೆಯೋ ಹವ್ಯಾಸ ಇದೆ ಅವನು. ನಾಟಕ 3-4 ಹುಲ್ಲೆಂತ್ ಪ್ಲೇ ಬರೆದಿದ್ದೆ ನಾನು. ಶಿವಮೆಚ್ಚಿದ ಮಗ, ಆಮೇಲೆ ಇತ್ತೀಚಿನ ಇದು ಅವ್ರದ್ದು ಸೀತಾರಾಮ ಚರಿತ್ರೆ, ಹೀಗೊಂದು 3-4 ಪೂರ್ಣ ಪ್ರಮಾಣದ ನಾಟಕಗಳನ್ನ ಬರೆದಿದ್ದಾನೆ. ಏಕಾಂಕಗಳನ್ನ ಭಾಳ ಬರೆದಾನೆ. ಅದರಲ್ಲಿ ಹೆಚ್ಚಿನವು ಅವನ ಏಕಾಂಕಗಳು ಪುರಾಣದ ಜೋಡಿ ಭಾಳ ಒಂದು ತಿಕ್ಕಾಟ, ಭಾಳ ಅವನ ಜೋಡಿ ಗುದ್ದಾಟ ಭಾಳ ಹಿಡಿತಾನೆ. ನಮ್ಮ ಭಾರತೀಯ ಪುರಾಣದ ಇರಬೇಕು ಅಥವಾ ನಮ್ಮ ಪಾಶ್ಚಾತ್ಯ ಪುರಾಣದ ಇದನ್ನು ಇರ್ಬೋದು, ಹಿನ್ನೆಲೆಯಲ್ಲೂ ಇರ್ಬೋದು ಅದರ ಜೊತೆಗೆ. ಯಾಕಂದರೆ ಅವ ಇಂಗ್ಲೀಷ್ ಓದಿದ್ರಿಂದ ಅವ ತನ್ನ ಇದಕ್ಕೆ ಮಿಲ್ಟನ್ ಮತ್ತು ಪಂಪ ಇದ್ರದ್ದು ಕಂಪೇರಿಟಿವ್ ಸ್ಟಡಿ ಮಾಡಬೇಕು ಅಂತ ಭಾಳ ಇತ್ತಂತವನು. ಸೊ ಮಿಲ್ಟನ್ ದೊಡ್ಡ ಕವಿ, ಮಿತ್, ಪ್ಯಾರಡೈಸ್ ಲಾಸ್ಟ್ ಇವೆಲ್ಲ ಬರೋದಂತ ಮಿಲ್ಟನ್. ಆಮೇಲೆ ಪಂಪನ ಒಂದು ಕಂಪೇರಿಟಿವ್ ಸ್ಟಡಿ ಮಾಡೋದಂತ ಬೆಳೆದ. ಬಟ್ ಅದು ಯಾವುದೋ ಕಾರಣಕ್ಕೆ ಆಗಲಿಲ್ಲ ನಮ್ಗೆ. ಸೊ ಹೀಗಾಗಿ ಈ ಪಿಪೀಲಿಕ ಮಾರ್ಗನ ಒಂದು ಈ ವಿಮರ್ಶಾ ಕೃತಿಯಲ್ಲಿ ಆ ಮಿಲ್ಟನ್ ಮತ್ತು ಇವ್ರ ಬಗ್ಗೆ ಅವರು ಸುದೀರ್ಘವಾಗಿ ಬರೆದಿದ್ದಾರೆ. ಆಮೇಲೆ ಭಾರತ ಸಿಂಧು ರಶ್ಮಿ, ಅದು ಸೃಷ್ಟಿ, ದೃಷ್ಟಿ ಅಂತ ಬರೆದಿದ್ದಾನೆ. ಮುಖ್ಯವಾಗಿ ಅಂದರೆ ವಿಕ್ರಗೋಕಾಕರು ಬಸವಣ್ಣನ ಕೊನೆಯ ದಿನಗಳು ಅಂತ ಒಂದು ಖಂಡಕಾವ್ಯ ಬರೆದಿದ್ದಾರೆ. ಅದರ ಬಗ್ಗೆ ಒಂದು ಭಾಳ ದೀರ್ಘವಾದಂಥ ಒಂದು ವಿಮರ್ಶಾ ಲೇಖನವನ್ನು ಬರೆದಾನೆ. ನಾಗನೂರು ಮಠದಿಂದ ಅದು ಪಬ್ಲಿಷ್ ಆಗಿದೆ. ಸೊ ಇವೆಲ್ಲ ಅವ್ರದ್ದು ಒಂದು ಸಾಹಿತ್ಯದ ಒಂದು ಚಟುವಟಿಕೆ. ಆಮೇಲೆ ಮಹಾಚೈತ್ರದ ನಿರ್ಣಯ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಡಂಬನಾತ್ಮಕವಾದಂಥ, ನಾವು ಹೇಗೆ ಅರಿಸ್ಟೋಫೆನಿಸ್ ಒಂದು ವಿಡಂಬನೆ ಅಂತ ಹೇಳ್ತೀವಿ. ಯಾಕಂದ್ರೆ ಆ ವಿಡಂಬನೆ ಕಲಿತದ್ದು ನನಗನ್ಸೋ ಮಟ್ಟಿಗೆ ಚಂಪಾರಿಂದ. ಸೊ ಅರಿಸ್ಟೋಫೆನಿಸ್ ನಮ್ಮ ಗ್ರೀಕ್ ನಾಟಕಕಾರ. ಸೊ ಹೀಗಾಗಿ ಮಹಾಚೈತ್ರದ ನಿರ್ಣಯ ಅಂತ ಒಂದು ನಾಟಕ ಬರೆದಿದ್ದಾರೆ. ಅದೊಂದು ಒಂದು ಸಾಹಿತ್ಯಿಕ ಪ್ರಹಸನ ಅಂತ ಹೇಳ್ತಾರೆ. ನಮಗೆ ಹೆಂಗೆ ವಿಮರ್ಶಕ ವೈದ್ಯ ಅಂತ ನಮ್ಮ ಇವರು ಬರೀತಾರಲ್ಲ ವಿಕ್ರಮ, ಹಾಗೆ ಸಾಹಿತ್ಯದ. ಸೊ ಎರಡೂ ಕೂಡ ನೀವು ಇದನ್ನು ಮಾಡಿ ಅವರು ಸುಮ್ಮನೆ ಅದನ್ನು ಓದು ನಾಟಕವಾಗಿ ಅಥವಾ ಅದನ್ನು ಸಣ್ಣದಾಗಿ ಒಂದು ಇದರಲ್ಲಿ ಮಾಡೋವಂಥವು ಇವೆ. ಭಾಳ ತೀಕ್ಷ್ಣವಾದಂಥ ಇತಿಹಾಸ ಅಂದ್ರೇನು, ಪಠ್ಯ ಅಂದ್ರೇನು, ಪುಸ್ತಕ ಅಂದ್ರೇನು, ಕೃತಿ ಅಂದ್ರೇನು, ಇವೆಲ್ಲವೂ ಕೂಡ ಅದರಲ್ಲಿ ಅಡಕವಾಗಿವೆ. ಸೊ ತನಗೆ ಯಾವುದೇ ಒಂದು ವಿಷಯ ಕಾಡಿದ್ದನ್ನು ಮೂಲಕ ಹೋಗಿ
ಅದರದ್ದು ಇಂಟ್ರೆಸ್ಟೆಕ್ಚುವಲ್ ಇದೆ ಇರ್ತದೆ, ಅಂದರೆ ಬೇರೆ ಬೇರೆ ಅಂತರ್ಪಟ್ಟಿ ಅದರದ್ದು ಸ್ಟಡಿ ಮಾಡೇ ಅದನ್ನು ಮಾಡ್ತಾನೆ. ಸೊ ಅವನಿಗೆ ಒಂದು ರೀತಿಯಿಂದ ಪ್ರಚಾರ ಪ್ರಿಯ ಅನ್ನಲ್ಲ, ಸೆಲೆಬ್ರಿಟಿ ಅಲ್ಲ, ಮತ್ತು ಸೆಲೆಬ್ರಿಟಿ ಬಗ್ಗೆ ಅವ್ನಿಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸೋಲ್ಲ. ತನ್ನ ಕೃತಿ ತನ್ನ ಕೆಲಸವನ್ನು ತಾನು ಮಾಡ್ಕೋತಾ ಹೋಗ್ತಾನೆ. ಮತ್ತು ಯಾವುದೇ ಇದನ್ನು ಕೊಟ್ಟರೆ ಅಧಿಕೃತವಾಗಿ ಮಾತಾಡಬಲ್ಲಂಥ ಒಂದು ಯೋಗ್ಯತೆ ಇಲ್ಲ. ಅಂದರೆ ನಾನು ಒಬ್ಬ ಗೆಳೆಯನಾಗಿ ಅವನ ಉಪಸ್ಥಿತಿ ಮಾಡ್ದಂತಲ್ಲ, ಅವನ ಕೃತಿಗಳೇ ಇವೆ. ನೀವು ಕೃತಿಗಳನ್ನ ಹೇಳಿದಂಗೆ 1000 ಪುಟದಷ್ಟು ಕೃತಿಗಳಿವೆ. ಅವನು ಇಲ್ಲಿ ಲೀಸ್ಟ್ ಇದೆ. ಅವನಿಗೆ ಕಡಗೋಡ್ಲು ಶಂಕರ ಭಟ್ರ ಪ್ರಶಸ್ತಿ ಸಿಕ್ಕಿದೆ 10/11 ಅವನ ಕವನಕ್ಕೆ. ಆಮೇಲೆ ಕರಂದಿಕರ್ ಚಾರಿಟೇಬಲ್ ಟ್ರಸ್ಟ್ ಧಾರವಾಡದವರು ಕೊಟ್ಟಿದ್ದಾರೆ. ಬಾಲಕೃಷ್ಣ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ. ಆಮೇಲೆ ನಿರಂತರವಾಗಿ ಅಕ್ಷರ ಇದು ಮಾತುಕತೆ ಬರ್ತದಲ್ಲ, ಅಲ್ಲಿ 4-5 ಲೇಖನ ಬರೆದಿದ್ದಾರೆ ಅವರು. ಅಂದರೆ ನೀವು ಶೇಕ್ಸ್ಪಿಯರ್ ಬಗ್ಗೆ, ಶಾಕುಂತಲ ನಾಟಕದ ಬಗ್ಗೆ, ಶೇಕ್ಸ್ಪಿಯರ್ ಬಗ್ಗೆ, ಶಾಕುಂತಲ ನಾಟಕದ ಬಗ್ಗೆ ಭಾಳ ಒಂದು ದೀರ್ಘವಾದಂಥ ಲೇಖನಗಳೇ ಇವೆ. ಆಮೇಲೆ ಬೇಂದ್ರೆ ಅವರಿಗಂತೂ ಅವರು ನೇರವಾಗಿ ಅವ್ರ ಜೋಡಿ ಚರ್ಚೆ ಮಾಡಿದ್ದಿದೆ. ಆಮೇಲೆ ಬೇಂದ್ರೆ ಒಂದು ವಾಣಿ ಅಂತ ಕೂಡ ಒಂದು ಸಣ್ಣದು ಈಗ ಹೆಂಗೆ ಲೆಕ್ಸಿಕನ್ಸ್ ಅಂತೀವಿ ಅಂತ ಅವ್ರಿಗೆಲ್ಲ ಆಗಿರೋಂಥ ಜಾಂಡೋಡಿಗಳು ಅಥವಾ ಅವ್ರದ್ದು ವಿಚಾರಗಳು ಸಣ್ಣದೊಂದು ಪುಸ್ತಕ ಮಾಡಿದ್ದಾನೆ. ಸೊ ಹೀಗಾಗಿ ಅವ್ರಿಗೆ ಹಿಂಗಾಗಿ ಒಂದು ಓದು ಇದು ಭಾಳ ಇದೆ. ನಾನು ಮತ್ತೆ ಇಲ್ಲಿ ರಂಗಾಯಣಕ್ಕೆ ನಾನು ಕರೆಸ್ತಿದ್ದೆ. ಅಂದರೆ ಸಾಹಿತ್ಯದ ಪ್ರಕಾರಗಳು, ಆಮೇಲೆ ನಾಟ್ಯಶಾಸ್ತ್ರದ ಬಗ್ಗೆ ಕುರಿತು ಮಾತಾಡಬೇಕು, ಆಮೇಲೆ ಮಹಾಕಾವ್ಯದ ಬಗ್ಗೆ. ಮಹಾಕಾವ್ಯದಂತೆ ನನಗೆ ತಿಳಿದ ಮಟ್ಟಿಗೆ ಈಗ ಯಾರು ಅಧಿಕೃತವಾಗಿ ಮಾತಾಡೋದಿದ್ರೆ ಅದು ಅಮರನಾಥ್ ಒಬ್ಬರೇ. ಅಂದರೆ ನೀವು ಭಾಳ ಅಧಿಕೃತವಾಗಿ ನೀವು ವೆಸ್ಟರ್ನ್ ಆಗಲಿ ಮತ್ತು ಈಸ್ಟರ್ನ್ ಆಗಲಿ, ನಾನು ಎರಡೂ ಹೇಳ್ತಾ ಇದ್ದೀನಿ. ಆಮೇಲೆ ಕೆಲವೊಂದು ಮೂಮೆಂಟಲ್ಲೂ ಭಾಗವಹಿಸಿದ್ದಾನೆ. UN ಮೂವ್ಮೆಂಟ್ ಇರ್ಬೋದು. ಆಮೇಲೆ ಅವ ಮುಂಡುಗೋಡ್ದು ಇರೋದ್ರಿಂದ ಅಲ್ಲಿ ಇವ್ರು ಇದ್ದಾರಲ್ಲ ಟಿಬೆಟಿಯನ್ಸ್, ಅವ್ರ ಮೂಮೆಂಟಲ್ಲಿ ಇವೆಲ್ಲ ಮೂಮೆಂಟ್ಗಳಲ್ಲಿ ಭಾಗವಹಿಸುತ್ತಿದೆ. ಕಾವ್ಯ ರಚನೆ ಅಂತೂ ನಿರಂತರವಾಗಿ ನಡೀತಾ ಇದೆ. ಸೊ ಕಾವ್ಯ ರಚನೆಯಲ್ಲಿ ಸುಮಾರು ಒಂದು 8 ಕಾವ್ಯ ಸಂಕಲನ ತಂದಿದ್ದಾನೆ. ಅದರ 10 ಅದಕ್ಕೆ ಮುನ್ನುಡಿ ಇವರು ಬರೆದಿದ್ದಾರೆ, ಕಣಿವೆಯವರು. ಅಮರಪಥ ಅಂತ ಮತ್ತು ಹುಚ್ಚು ಆದಿಯ ಪಯಣಿಗ, ಆಮೇಲೆ 101 ಕವಿತೆಗಳು, ಇತ್ತೀಚೆಗೆ ಒಂದಿಷ್ಟು ಕವನವನ್ನು ಬರೆದಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಪುರಾಣದ ಸಾಹಿತ್ಯದ ಒಂದು ಕಿಟಕಿಯನ್ನು ತೆಗೆದು ಅದ್ರ ಬಗ್ಗೆ ಇಣಿಕಿ ನೋಡಿದ್ದನ್ನು ನಾವು ಅವರ ಕೃತಿಯಲ್ಲಿ ನೋಡ್ಬೋದು. ನಾನು ಈ ಕೃತಿಯ ಸಿಂಪಲ್ ಆಗಿ ಹೇಳ್ತೇನೆ, ಇದು ಮುಂದೆ ಇವರು ವಯಸ್ಸಿನ ಮತ್ತೆ ಚರ್ಚೆ ವಹಿಸ್ಬೇಕು. ಒಂದು ಆದಿಪರ್ವದಲ್ಲಿ ಬರುವಂಥ ಕಥೆಯನ್ನು ಹೆಬ್ಬೆರಡು ಅಂತ ನಮ್ಮ ಇವರು ಬರೆದರು 41ನಲ್ಲಿ. 45-43 ನಾವು ಕುವೆಂಪು ಅವರು ಬೆರಳಿಗೆ ಕೊರಳಂತೆ ಬರೀತಾರೆ. ಆಮೇಲೆ 1995 ನಮ್ಮ ಸಿದ್ಧಲಿಂಗನವರು ಬರೀತಾರೆ, ಏನಂದರೆ ಏಕಲವ್ಯ ಅಂತ ಬರೀತಾರೆ. ಇನ್ ಬಿಟ್ವೀನ್ ಪರ್ಪಸ್ ಅಂತ ಒಂದು ನಾಟಕ, ಫುಲ್ಫಿಲ್ಮೆಂಟ್. ಪರ್ಪಸ್ ಅಂತ ಮುಂದೆ ತಗೋತಾರೆ ಕತೆ ಅವ್ರದ್ದು. ಫುಲ್ಫಿಲ್ಮೆಂಟ್ ಅದು ಕೃತಿ ಇನ್ನೂ ಸಿಕ್ಕಿಲ್ಲ. ಕೆಲವೊಂದು ಕಡೆ ಅದರದ್ದು ಉಲ್ಲೇಖ ಇದೆ, ಯಾವುದೋ TP ಕೈಲಾಸ ಇನ್ ಬಿಟ್ವೀನ್ ಬರೋದು. ಅಂದರೆ 40ರ ದಶಕದಲ್ಲಿ ಅದು ಕೂಡ ಬಂದಂಥ ಒಂದು ಕೃತಿ. ಸೊ ಈ ಕೃತಿಯ ಹಿನ್ನೆಲೆಯಲ್ಲಿ ಅವರು ಈ ತನ್ನದಂದ ಇದನ್ನು ವಿಚಾರವನ್ನು ಹರಿಬಿಟ್ಟಿದ್ದಾರೆ. ಫುಲ್ಫಿಲ್ ಮತ್ತು ಪರ್ಪಸ್ ಬಗ್ಗೆ ನಮ್ಮ ಇವರು ಭಾಳ ಒಂದು ದೀರ್ಘವಾದಂಥ ಒಂದು ಇದನ್ನು ಬರೆದಿದ್ದಾರೆ. ಏನಂದರೆ ನಮ್ಮ ವಿಮರ್ಶೆ ದ.ರಾ. ಬೇಂದ್ರೆ ಅವರು ಬರೆದಿದ್ದಾರೆ. ಅದನ್ನು ಕೂಡ ಭಾಳ ನಾವು ಇಲ್ಲಿ ಗಣನೆ ಇಟ್ಟುಕೋಬೇಕು. ಸೊ ಅವರು ಇನ್ನೊಂದು ಎಲ್ಲಿ ಡಿಫ್ರೆನ್ಸ್ ಆಗ್ತದಂತ ಒಂದು ಸಣ್ಣ ಹೇಳಬಿಡ್ಬೋದು. ಹೆಬ್ಬೆರಡಲ್ಲಿ ಅವರು ಈ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಮತ್ತು ರಾಜಕೀಯ ಶಿಕ್ಷಣ ವ್ಯವಸ್ಥೆ ಇವುದರ ಬಗ್ಗೆ ಮಾತಾಡ್ತಾ ನಾವು ದ್ರೋಣಾಚಾರ್ಯದು ಮಾಡಿದ ಒಂದು ಕಾಲನಿಷ್ಠೆಯಿಂದ ಕರ್ಮನಿಷ್ಠೆ ಅನ್ನೋದು ಮಿಸ್ಟೇಕ್ ಇದೆಯಲ್ಲ, ಅದರ ಬಗ್ಗೆ ದ್ರೋಣಾಚಾರ್ಯಗೆ ಬಹಳ ಪರಿತಾಪ ಇದೆ, ಪಶ್ಚಾತ್ತಾಪ ಇದೆ. ಈ ಪಶ್ಚಾತ್ತಾಪವನ್ನು ಕಡೆಕ ಅದನ್ನು ಪೊಲಿಟಿಕಲ್ ಜಸ್ಟಿಸ್ನಿಂದ ದೃಷ್ಟದ್ಯುಮ್ನ ಅವನ ತಲೆ ಹರಿತಾನೆ. ಅದನ್ನ ನೆಕ್ಸ್ಟ್ ಇದರಲ್ಲಿ ಬರೋದು ನಮಗೆ ಬೆರಳಿಗೆ ಕೊರಳು ಕೊಡಬೇಕಾಗತ್ತೆ, ಅವ್ರಿಗೆ ತಲೆ ಕತ್ತರಿಸ್ತಾನೆ ದೃಷ್ಟದ್ಯುಮ್ನ. ಸೊ ಹೀಗಾಗಿ ಅದರಲ್ಲಿ ನೀವು ಇವನ ತಂದೆ ಇದ್ದಾರಲ್ಲ, ನಮ್ಮ ಇವನ ಏಕಲವ್ಯನ ತಂದೆ ಹಿರಣ್ಯ, ಅವನ ಬಗ್ಗೆ ಚರ್ಚೆ ಭಾಳ ಇದೆ. ಯಾಕಂದ್ರೆ ನಾಡ ವ್ಯವಸ್ಥೆ ಕಾಡ ವ್ಯವಸ್ಥೆ ಬಗ್ಗೆ ಚರ್ಚೆ ಭಾಳ ಅದು ದೀರ್ಘವಾದಂಥ ಒಂದು ಚರ್ಚೆ ಇದೆ. ಇದರಲ್ಲಿ ನಮ್ಮ ಕುವೆಂಪು ಅವರ ಹೊತ್ತಿಗೆ ಅವರೊಂದು ಬ್ಯಾಲೆನ್ಸ್ ಮಾಡಿ ನೋಡ್ತಾರೆ. ಆದರೂ ಸ್ವಲ್ಪ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಬರೋದಂಥ ಈ ಒಂದು ಅಧಿಕಾರಶಾಹಿ ಇದನ್ನು ಪ್ರಶ್ನೆ ಭಾಳ ತೀಕ್ಷ್ಣವಾಗಿ ಮಾಡ್ತಾರೆ. ಅದನ್ನು
ಸೊ ಅವರಿಬ್ಬರು ಕೂಡ ಇಲ್ಲ ದ್ರೋಣ ಮಾಡಿದ್ದು ತಪ್ಪು ಅನ್ನೋದ್ರ ಬಗ್ಗೆ ಗೊತ್ತಿದೆ. ಬಟ್ ಇವರಲ್ಲಿ ಅದರ ರಿಪೆಂಟೆನ್ಸ್ ಇದೆ. ಮುಂದೆ ಏಕಲವ್ಯ ನಮ್ಮ ಇವರು ಬರೋದಾಗೆ ಅದೊಂದು ಇನ್ನೊಂದು ಇದಕ್ಕೆ ಆಗ್ತದೆ. ಅದು ತೀರಾ ಸಿದ್ಧಲಿಂಗ ಅವ್ರದ್ದು ಅದ್ರ ಮುನ್ನುಡಿಯಲ್ಲಿ ಬಹಳ ಇದರಲ್ಲಿದೆ. ತೀರಾ ಸಿದ್ಧಲಿಂಗ ಅವರು ಅಂದ್ರೆ ಈಗಿನ ಚರಿತ್ರೆ ಇದೆ ಅಲ್ಲ, ಅಂದ್ರೆ ದಮನಿತರ ದನಿಯಾಗಿ ಅದು ಸಿದ್ಧಲಿಂಗ ಅವ್ರದ್ದು ಒಂದು ಇದು ಬರ್ತದೆ. ಕಡೆಕ ಸಿದ್ಧಲಿಂಗ ಅವರು ಎಂಡಲ್ಲಿ ಒಂದು ನೋಟ್ ಇದೆ. ಎಂಡಲ್ಲಿ ಹೆಂಗಾಗುತ್ತೆ ಅಂದ್ರೆ ನೀವು ದೊಡ್ಡ ಮಂದಿ ಕಾದಾಡ್ತಿರ್ತೀರಿ, ನಮ್ಮನ್ನ ಯಾವ್ದಾರ ಪಕ್ಷ ತಗೊಂಡು ಅದಕ್ಕೆ ನಾನು ರೆಡಿ ಇಲ್ಲ, ಸೊ ನಾನು ನ್ಯೂಟ್ರಲ್ ಆಗಿದ್ದು ನನ್ನ ಇವನ್ನ ನಾನು ಸೇವ್ ಮಾಡ್ತೀನಿ ಅನ್ನೋದು ಲಾಸ್ಟ್ ಒಂದು ಏಕಲವ್ಯದಲ್ಲಿ ಮಾತು ಬರ್ತದೆ. ಸೊ ಇವುದೆಲ್ಲ ಒಂದು ಇದರಲ್ಲಿ ಅವರು ಗಮನಿಸಿದ್ದಂದ್ರೆ ಇದರಲ್ಲಿ ಸ್ಪಿರಿಚುವಲ್ ಕ್ವಾಲಿಟಿ ಅವರಿಗೆ ಕಾಣಿಸ್ತಾ ಇಲ್ಲ. ಇವನಿಗೆ ಯಾರಿಗೆ ನಮ್ಮ ಅಮರನಾಥ್ ಅವರಿಗೆ ಸ್ಪಿರಿಚುವಲ್ ಒಂದು ಅಂದ್ರೆ ಭಾರತೀಯ ಒಂದು ಇದರಲ್ಲಿ ಕಾಲ ಮತ್ತು ಕರ್ಮ ಈ ಸ್ಪಿರಿಚುವಲ್ ಇದು ಕಂಡಿಲ್ಲ. ಅದಕ್ಕಾಗಿ ಅವರು ಆ ರೀತಿ ಅಂದ್ರೆ ಇವನ ದರ್ಶನ ಏನು, ಏಕಲವ್ಯ ಆಗೋ ದರ್ಶನ ಏನು ಅನ್ನೋದನ್ನ ಅವರು ಒಂದು ಶೋಧಿಸ್ಲಿಕ್ಕೆ ಇದನ್ನ ತಗೊಂಡಿದ್ದಾರೆ. ಸೊ ಹೀಗಾಗಿ ನೀವು ಎದುರಲ್ಲೂ ನೀವು ಏಕಲವ್ಯನ ಹತ್ಯೆ ವಿಷಯ ಪ್ರಸ್ತಾಪ ಬರೋದಿಲ್ಲ. 3 ಕೃತಿಗಳಲ್ಲಿ ಏಕಲವ್ಯನ ಪ್ರಸ್ತಾಪ ಬರೋದಿಲ್ಲ. ಸೊ ನಾವು ಈ ಏಕಲವ್ಯನ ಕೊಂದದ್ದು ನಮಗೆ ಹರಿವಂಶದಲ್ಲಿ ಬರ್ತದೆ, ವಿಷ್ಣು ಪುರಾಣದಲ್ಲಿ ಬರ್ತದೆ. ಸೊ ಅದರಿಂದ ಅವ್ರು ತಗೊಂಡಿರ್ತಾರೆ. ಮತ್ತೆ ಇನ್ನೂ ಒಂದು ಮಜಾ ಅಂದ್ರೆ ಹೇಗೆ ಶಿಶುಪಾಲ ಜರಾಸಂಧ ಇದರಲ್ಲಿ ಹೇಗೆ ಇವನು ವಿರುದ್ಧವಾಗಿದ್ರು ಅಂದ್ರೆ ದುಷ್ಟಶಕ್ತಿಗಳು ಆಗಿ ಇವನೇನು ಕಾಡ್ತಾ ಇದ್ರು ಯಾರನ್ನ ಕೃಷ್ಣನೇ, ಆಗ ಆ ಪಾರ್ಟಿ ಸೇರಿದವ ಯಾರು ಏಕಲವ್ಯ. ಅವನು ಒಬ್ಬ ರಾಜ ಅಂತ ನೀವು ವಿಷ್ಣು ಪುರಾಣದಲ್ಲಿ ಇದರಲ್ಲಿ ಬರ್ತದೆ. ಸೊ ಹೀಗಾಗಿ ಒಂದು ಪೌರಾಣಿಕ ಹಿನ್ನೆಲೆಯ ಒಂದು ಹೆಂಗೆ ಫ್ಯಾಮಿಲಿ ಟ್ರೀ ಇದೆ. ಸೊ ಆ ಪರಂಪರೆಯ ಹಿನ್ನೆಲೆಯಲ್ಲಿ ಇವನ್ನ ಮುಕ್ತಿ ಕೊಡ್ತಾನೆ. ಅದು ಕಾಲಧರ್ಮ ಮತ್ತು ಕರ್ಮ ಅನ್ನೋದನ್ನ ಇದನ್ನು ಬಹಳ ಸ್ವಚ್ಛವಾಗಿ ನಮ್ಮ ಆದಿಪರ್ವದಲ್ಲಿ ನಮ್ಮ ವ್ಯಾಸರು ಅದನ್ನು ಹೇಳ್ತಾರೆ. ವ್ಯಾಸರು ಕೃಷ್ಣನಿಂದ ಹತನಾಗಿದ್ದನ್ನ ಹೇಳ್ತಾರೆ. ಬಟ್ ಅದು ಫ್ಯಾಮಿಲಿ ಟ್ರೀ ನೀವು ಹೋಗಿಬಿಟ್ರೆ ಇವೆಲ್ಲ ಇವೆ, ಗೊಂದಲಗಳಿವೆ, ಬಹಳ ಕಾಂಪ್ಲೆಕ್ಸ್ ಅಂತ ಎಲ್ಲವನ್ನೂ ಕಾಡುವಂತ ಮತ್ತು ಇದರಲ್ಲಿ ಬರುವಂತ ಒಂದು ಹೇಗೆ ರಾಮಾಯಣದಲ್ಲಿ ಶುದ್ರ ತಪಸ್ವಿ ಕಾಡುತ್ತದೋ ಹಂಗೆ ಏಕಲವ್ಯನ ಬಹುತೇಕ ಎಲ್ಲರನ್ನೂ ಡಿಸ್ಟರ್ಬ್ ಮಾಡಿದಾಗ ಒಂದು ಕತೆ. ಅದಕ್ಕೆ ತಮ್ಮದೇ ಆದಂಥ ಕಾಲಧರ್ಮ ತಕ್ಕಂತೆ ಒಂದು ದರ್ಶನವನ್ನ ತಮ್ಮ ಶೋಧನೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಮತ್ತು ಇವನು ಇಷ್ಟು ದೊಡ್ಡ ಸೊಗತ ಕಡೆ ಭೇಟು ಅಲ್ಲಿ ಈ ಮಹಾಭಾರತದ ಒಂದು ಸೊಗತ, ಅದು ಒಂದು ಸೊಗತ ಇದೆ. ಆದ್ರೆ ಅನಿವಾರ್ಯವಾಗಿ ಅವನ ಕೌರವರ ಪಕ್ಷದಲ್ಲಿ ಉಳ್ಕೋಬೇಕಾಗ್ತದೆ. ಅದರಿಂದ ಇವಾಗ ಬೀಜಾರಾತು ಅನ್ನೋದು ಕೂಡ ಒಂದಿದೆ. ಮತ್ತೆ ಅವನ ಮಗನ ಭೀಮನಿಂದ ಹತನಾದ್ದು ಕೂಡ ಅದರಲ್ಲಿ ಉಲ್ಲೇಖ ಬರ್ತದೆ. ಸೊ ಹೀಗಾಗಿ ಅವೊಂದು ಇಷ್ಟೆಲ್ಲ ಆದಮೇಲೆ ಅವಗೊಂದು ಸ್ಪಿರಿಚುವಲ್ ದರ್ಶನ ಸಿಕ್ತು. ಇದು ಫುಲ್ಫಿಲ್ಮೆಂಟ್ ನಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಯಾರೋ ಅದನ್ನ ಬೇಂದ್ರೆ ಅವರು ಕೈಲಾಸ ಅವರ ಕೃತಿ ಇಟ್ಕೊಂಡು ಒಂದು ಸುದೀರ್ಘವಾದಂತ, ಸುಮಾರು ಅದನ್ನು ಓದ್ಬಿಟ್ರೆ ಒಂದು 7-8 ಪೇಜ್ ಇದ್ದಂತ ಎಸ್ಸೆ, ಒನ್ ಮಸ್ಟ್ ರೀಡ್ ಇಟ್. ಅಂತ ಥಿಯೇಟರ್ನಾಗೆ ನಾವು ಏನಾಗ್ತೀವಿ, ಕೆಲವೊಂದು ನಮ್ಮ ಪರ್ಟಿಕ್ಯುಲರ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಥಿಯೇಟರ್ಲ್ಲಿ ಬಂದಂತ ವಿಮರ್ಶೆಗಳು ಇಡೀ ಕರ್ನಾಟಕದಲ್ಲಿ ಧಾರವಾಡದ ಕುರ್ತುಕೋಟಿ 500 ಪುಟ ಬೇಂದ್ರೆ ಅವರಿಂದ ಪ್ರಾರಂಭ ಆಗಿ ಪುಣೇಕರ್ ಅವರು ಬರೆದಿದ್ದಾರೆ. ಎಲ್ಲರೂ ದೊಡ್ಡ ನಮ್ಮ ಶ್ರೀರಂಗರು ಬರೆದಿದ್ದಾರೆ. ಆಮೇಲೆ ನಮ್ಮ ಮುದುವಿಡ್ಕರ್ ಕೃಷ್ಣರಾಯ ಶಾಕಂದ್ರ ಮೇಲೆ ದೀರ್ಘವಾಗಿ ಬರೆದಿದ್ದಾರೆ. ಎಲ್ಲೂ ಅವು ಅಂದ್ರೆ ರಂಗ ವಿಮರ್ಶೆ ಅಂತ ಬಂದಾಗ ಇವರೆಲ್ಲ ನಮ್ಮ ದೊಡ್ಡ ಮಟ್ಟದಲ್ಲಿ ಅವರು ಸಂಗ್ರಹ ಆಗಬೇಕು ಮತ್ತು ಪಠ್ಯಗಳಾಗಬೇಕು. ಬೇರೆ ಕಡೆ ಅಮೂರ್ ಅವರು ಬರೆದಿದ್ದಾರೆ, ಬೇಕಾದಷ್ಟು ಬರೆದಿದ್ದಾರೆ. ಹುಯಿಲ್ಗೊಂಡು ನಾರಾಯಣರಾಯರು ಬರೆದಿದ್ದಾರೆ. ಕೃತಪರ ನಾಟಕದ ಬಗ್ಗೆ ನೀವೇನಾದ್ರು ದಾಖಲೆ ಬೇಕಂದ್ರೆ ಹುಯಿಲ್ಗೊಂಡು ನಾರಾಯಣರಾಯ್ ಅವರು ಬರೆದಿದ್ದಾರೆ. ಸೊ ಇಲ್ಲಿ ನಾಡು ಕಾಡು ಅದರದ್ದು ಸಂಘರ್ಷ ಇದೆ ಮತ್ತು ಅದರ ಬಗ್ಗೆ ಇದ್ದಂಥ ಗೊಂದಲಗಳು ಇವೆ ಮತ್ತು ವ್ಯವಸ್ಥೆಯ ಒಂದು ಒತ್ತಡನೂ ಇದೆ. ಶಿಕ್ಷಣ ವ್ಯವಸ್ಥೆ, ರಾಜ್ಯಾಂಗ 3 ಭಾಗಗಳನ್ನು ಹೇಳ್ತಾರೆ ಈ ನಾಟಕದಲ್ಲಿ. ಸೊ ಹೀಗಾಗಿ ಈ ನಾಟಕ ಒಂದು ಮೆಟಫರ್ ಆಗಿ ನೋಡಬಹುದು. ನೀವು ನಾಟಕೀಯತೆಗಿಂತ, ಯಾಕಂದ್ರೆ ಅವರೇನು ಇದರಲ್ಲಿ ನೀವು ಹೆಬ್ಬೆರಳು ಮತ್ತು ಬೆರಳಿಗೆ ಕರುಳು ಈ ಭಾಷೆಯನ್ನ ನೋಡಿದರೆ ಇದು ಬಹಳ ಸರಳವಾದಂಥ ಒಂದು ರಿಯಲಿಸ್ಟಿಕ್ ಭಾಷೆ. ಅವನು ಸುಮಾರಾಗಿ ಎಲ್ಲ ನಾಟಕಗಳು ಅವ ಹಳೆಗನ್ನಡದಲ್ಲಿ ಬರಕ್ಕೆ ಹೋಗೋದಿಲ್ಲ. ಹಳೆಗನ್ನಡದಾಗ ಮಾಸ್ಟರ್ ಇದ್ರು ಕೂಡ ಹಳೆಗನ್ನಡದಲ್ಲಿ ಬರಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಅದು ಭಾಷೆಯಲ್ಲಿ ಈಗಿನ ಇದಕ್ಕೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ರೀಚ್ ಆಗಬೇಕು ಅಂತ ತಿಳ್ಕೊಂಡು ಅದನ್ನ ಹಾಗೆ ಹೇಳ್ತಾರೆ. ಸೊ ಹೀಗಾಗಿ ಅವ ಎಲ್ಲ ನಾಟಕವನ್ನ, ಇದು ಸೀತಾರಾಮ ಚರಿತ್ರೆನೂ ಕೂಡ ಅವ ಸರಳವಾದ ಭಾಷೆಯಲ್ಲಿ ಬರೆದಿದ್ದಾನೆ. ಸೊ ಆ ರೀತಿಯಿಂದ ನಾಟಕೀಯವಾಗಿ ಇಲ್ಲಂದ್ರೂ
ಸೊ ಒಂದು ಮೆಟಫರ್ ಆಗಿ ಒಂದು ಪೊಯಿಟಿಕಲ್ ಆಗಿ ಇದನ್ನು ನೋಡೋ ಸಾಧ್ಯತೆ ಇದೆ. ಮತ್ತು ಸುಮಾರಾಗಿ ಏನಾಗಿದೆ, ಅವನ ನಾಟಕನ ಎಲ್ಲ ವರ್ಗು ಏಕಾಂಕಗಳನ್ನು ಓದಿದ್ದೇನೆ, ಅವ್ನು ಬೇರೆ ಬೇರೆ ನಾಟಕನ ಗಮನಿಸಿದ್ರೆ ಅವನದು ಒಂದು ಥಾಟ್ ಪ್ರೊಸೆಸ್ ಇರ್ತದೆ, ಅವನ ವಿಚಾರ ಇದೆಯಲ್ಲ, ಆ ವಿಚಾರಗಳಿಗೆ ಆ ಒಂದು ಪುರಾಣ ಅಥವಾ ನಮ್ಮ ಇತಿಹಾಸದಿಂದ ತಗೊಂಡು ಅದಕ್ಕೆ ನಾಟಕ ರೂಪವನ್ನು ಕೊಡ್ತಾರೆ. ಅದನ್ನು ಕಾಂಟೆಂಪರರಿ ನಾಟಕೀಯವಾಗಿ ಮಾಡೋದಿಲ್ಲ, ನೇರವಾಗಿಯೇ ಅದನ್ನು ಹೇಳ್ತಾನೆ. ಸೊ ಹೀಗಾಗಿ ಅಪ್ರೋಚ್ ನೇರವಾಗಿಯೇ ಇದೆ. ಹೀಗಾಗಿ ಅವನಲ್ಲಿದ್ದಂಥ ವಿಚಾರಗಳೇ ರಂಗರೂಪ ಆಗ್ತದೆ. ಸೊ ಪಾತ್ರಗಳನ್ನ ಅವನ್ನ ಹಂಗೆ ವಿಸ್ತಾರವಾಗಿ ನಮ್ಮ ಕರ್ನಾಟಕ ರಂಗ ಅದರ ಒಳ ಹೊತ್ತು ಅದನ್ನೇ ಇದು ಮಾಡೋದು. ಸೊ ಹೀಗಾಗಿ ಅದು ಅವನ ಸಾಧ್ಯತೆನೂ ಹೌದು, ಅವನ ಲಿಮಿಟೇಷನ್ಸ್ ಹೌದು, ಮತ್ತು ನಾಟಕವನ್ನು ನೋಡೋ ಪ್ರಮಾಣವಿದೆ. ಬಟ್ ನಿರಂತರವಾಗಿ ಇಷ್ಟೆಲ್ಲ ಮಧ್ಯೆ ನಾಟಕವನ್ನು ಬರೀತಾನೆ ಇದ್ದಾನೆ. ಸೊ ಎಷ್ಟು ನಾಟಕ ಬರೆದಿದ್ದಾನೆ ಅಂತ ಏಕಾಂಕಗಳಂತೂ ಸುಮಾರು ಒಂದು 20-30 ಏಕಾಂಕಗಳದ್ದು ಎಲ್ಲ, ಮತ್ತು ಸುಮಾರಾಗಿ ಅದರಲ್ಲಿ ಮಕ್ಕಳ ನಾಟಕನೂ ಬರೆದಿದ್ದಾನೆ, ಪುರಾಣದ ಹಿನ್ನೆಲೆಯಲ್ಲಿ ಬರೆದಿದ್ದಾನೆ. ಅಂದ್ರೆ ಮನಸ್ಸಲ್ಲಿ ಚಿಂತನ ಮಂಥನ ನಡೆಯುವುದನ್ನ ಈ ರೂಪದಲ್ಲಿ ಅವರು ಆಮೇಲೆ ಅರವಿಂದ್ರ ಮೇಲೆ ಬೇಕಾದ ಅರವಿಂದ್ರ ನಾಟಕ ಮೇಲೆ ಬರೆದಿದ್ದಾರೆ, ಅರವಿಂದ್ ಶೇಕ್ಸ್ಪಿಯರ್ ಮೇಲೆ ಬರೆದಂಥ ಇದನ್ನು ಬರೆದಿದ್ದಾರೆ. ಸೊ ಹೀಗಾಗಿ ನಮ್ಮ ನಡುವಿರುವ ನಮ್ಮ ಸಮಕಾಲೀನ ಇದ್ದಂಥ ಒಬ್ಬ ನಾನಂತ ಪಂಡಿತನ ಅಂತೀನಿ. ಬಿಕಾಸ್ ಈ ಪಂಡಿತರು ಈಗಿಲ್ಲ, ಎಲ್ಲ ಅರ್ಧಮರ್ಧನ ಪಂಡಿತನ ಬಿಟ್ಟು ಅರ್ಧಮರ್ಧ ಓದಿದ್ದಾರೆ. ಹೀಗಾಗಿ ಆಳವಾಗಿ ಏನಾರ ಎಲ್ಲ ಕಾವ್ಯ ಪ್ರಕಾರಗಳನ್ನ, ಆಮೇಲೆ ಮಾಧವಿ ಮೇಲೆ ಅವ್ರದ್ದು ನಮ್ಮ ನಿರಂಜನ ಅವರು ಮಾಧವಿ ಕಾದಂಬರಿ ಇದೆಯಲ್ಲ, ಅದ್ರ ಮೇಲೆ ಸುದೀರ್ಘವಂತ ಒಂದು ದೊಡ್ಡ ಲೇಖನ ಬರೆದ. ಸೊ ನಾನು ಇಷ್ಟು ಅವ್ರ ಬಗ್ಗೆ, ಯಾಕಂದ್ರೆ ಅವ್ರು ಕಾವ್ಯ ಅವರೆಲ್ಲ ಓದಿ ಇದನ್ನು ಬರೆದೆ. ಕೆಲವೊಂದು ಪದ್ಯ ಆಮೇಲೆ ಬೇಕಾದ್ರೆ ಒಂದು ಪದ್ಯನ ಓದ್ಬೋದು. ಅಂದರೆ ಅವ ಇನ್ನೊಂದು ಏನಾಯ್ತು ಅಂದರೆ 80ರ ದಶಕದಲ್ಲಿ ಎಲ್ಲ ವಿಚಾರಗಳು ಅಂತ ದಾಂಗುಡಿ ಇರ್ತಿದ್ವು, ಅದರಾಗೆ ಬಂಡಾಯ ಸಾಹಿತ್ಯದಿತ್ತು. ಸೊ ಎದರಲ್ಲಿ ಗುರುತಿಸೋಬೇಕು, ಬದ್ಧತೆ ಗುರುತಿಸೋದು ಈಗ ಇದರಿಂದ ಅವ ಮುದುಡ್ಕೊಂಡ್ಬಿಟ್ಟ. ಅಂದರೆ ಮುದುಡ್ಕೊಂಡಂದರೆ ಹಿಂಸರಿಲಿಲ್ಲ, ಅವು ಎಲ್ಲವನ್ನು ಎದ್ದು ಅವಾಗ ನೀ ಇದು ಆಗು ಅನ್ನೋದು ಸೇರಲಿಲ್ಲ. ಅವಾಗ ನೀನು ನವ್ಯರ ರೀತಿ ಬರೀ, ನೀನು ನವೋದಯ ರೀತಿ ಬೇಂದ್ರೆಯವ್ರ ರೀತಿ ಬರೀ, ನೀವು ಇವರ ರೀತಿ ಈ ಒತ್ತಡಗಳ ಇದ್ವಲ್ಲ, ಆ ರೀತಿಯಿಂದ ಅವ ಎಲ್ಲರಿಗಿಂತ ಭಿನ್ನವಾಗಿ ಬರೀತಾನ ಅನ್ನೋದಕ್ಕೆ ಅವನಿಗೆ ಒಂದು ಶ್ರೇಷ್ಠತೆ ಇದೆ. ಸುಬ್ಬಣ್ಣವ್ರ ಜೋಡಿ ಒಡನಾಟ ಇತ್ತವ್ರದ್ದು, ಎಲ್ಲರ ಜೋಡಿ ಒಡನಾಟ ಚೆನ್ನಾಗಿ ಈಗೂ ಇಟ್ಕೊಂಡಿದ್ದಾನೆ. ಸೊ ನಮ್ಮ ಅಕ್ಷರವರ ಪ್ರಕಾಶನ ಜೋಡಿ ಇಟ್ಕೊಂಡಿದ್ದಾನೆ. ಬಟ್ ಏನು ಹೊರಗಡೆ ಹಂಗ ಸರಳವಾಗಿ ಸಿಗೋದಿಲ್ಲ, ಬಿಟ್ಟು ಕೊಡೋದಿಲ್ಲ ಅಂದ್ರೆ ಪ್ರಚಾರಕ್ಕಂತ ಹೋಗೋದಿಲ್ಲ. ಮೊನ್ನೆ ಹೇಳಿದೆ, ನಿಂದೊಂದು ಯೂಟ್ಯೂಬ್ ಮಾಡಿಬಿಡೋ, ಎಲ್ಲ ಇಷ್ಟೆಲ್ಲ ವಿಚಾರದ ಮಾಡೋದ್ರೆ ನೋಡ, ಅದ್ರ ಬಗ್ಗೆ ನನ್ನ ಕಡೆ ಆಸಕ್ತಿನೇ ಇಲ್ಲ. ನನಗೆ ಮಾತಾಡೋದು ಆಸಕ್ತಿ ಇಲ್ಲ. ನನಗೆ ಮಾತಾಡಬೇಕನ್ಸೋದು ಒಂದಿಷ್ಟು ಮಾಧ್ಯಮದ ಜನರಿದ್ದಾರೆ, ಅದ್ರ ಮಾಧ್ಯಮದಲ್ಲಿ ಒಂದಿಷ್ಟು ಫ್ರೆಂಡ್ಸ್, ದಟ್ಸ್ ಐ ಆಮ್ ಹ್ಯಾಪಿ ಅಂತ. ಸೊ ಒಂದು 1000 ಪುಟದಂತ ಬರೋದು ಒಂದು ಏನೂ ಇಲ್ಲ ಇರೋದೇ ನಮಗೂ ಅದು ಅದೇ ರೀತಿಯಿಂದ ಒಂಥರ ಕುರಿಗೆ ಇದೆ. ಇಲ್ಲ ಒಳ್ಳೆ ಆಮೇಲೆ ಏನೋ ಮಾತಾಡ್ಬೇಕಾದ್ರೆ ನಾವು ಯಾವ್ದಾರ ಇದು ಇದ್ರೆ ಸೊ ಎಷ್ಟು ಡಿಸ್ಕಸ್ ಇರ್ತೀನಿ. ಸೊ ಇದನ್ನು ಕೊಡ್ತಾನೆ, ಮತ್ತು ನಾವು ಬರೋದು ಒಮ್ಮೆಲೆ ಕಳಿಸಿರ್ತಾನೆ ನಮ್ಗೆ. ಸೊ ಒಂದಿಷ್ಟು ಸ್ನೇಹದ ಜೊತೆಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರೋದ್ರಿಂದ ನಮಗೆ ಇನ್ನೊಂದು 3 ಮಹಾಕಾವ್ಯ, ಸಾರಿ ಇದು ಅಶೋಕ ಚಕ್ರ, ಇದ್ರ ಹೆಸರು ಚೇಂಜ್ ಮಾಡಿ ಚಂದ್ರಗುಪ್ತ ವಿಜಯ ಮಹಾಕಾವ್ಯ ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕಿದೆ ಅಂತ. ಪ್ರಿಂಟ್ ನಾನು ತಿಳಿದಾಗ ಮಾಡಿಸ್ತಾನೆ, ಪ್ರಿಂಟ್ ಮಾಡಿಸ್ತಾನೆ ಇರ್ಬೋದು ಅಂತ ಹೇಳಿದ್ರು. ಮುಕ್ತಾಯ ಅಂತ ಅದ್ರ ಪೂರ್ವರಂಗ ಬಂದಿದೆ ಈಗ, ಸಿನಾಪ್ಸಿಸ್ ಅಂತಲ್ಲ, ಮಹಾಕಾವ್ಯದ ಪೂರ್ವರಂಗ ಅಶೋಕ ಚಕ್ರ ಅಂತ ಇದಕ್ಕಿದೆ. ಸೊ ನರೇಂದ್ರ ಅವರು ನಾಟಕ ವಾಚನ ಮಾಡಿದರೆ ಪ್ರಕಾಶ್ ಗರುಡ್ರು ಅಮರನಾಥರ ವ್ಯಕ್ತಿ ಚಿತ್ರಣ ಹೇಳ್ತಾ ಏಕಲವ್ಯನ ಬಗ್ಗೆನೂ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ಅವ್ರು ಮುಖ್ಯವಾಗಿ ಇಲ್ಲೇ ಅವರು ಉಲ್ಲೇಖ ಮಾಡಿಲ್ಲ, ಬಟ್ ಕೃಷ್ಣನ ಸೋದರ ಸಂಬಂಧಿ ಏಕಲವ್ಯ, ಅದು ಬಹಳ ಮುಖ್ಯವಾದಂಥ. ಇದು ನಮಗೆ ಹರಿವಂಶದಲ್ಲಿಯೂ ಸಿಗ್ತದೆ ಮತ್ತು ಮಹಾಭಾರತದಲ್ಲಿಯೂ ಸಿಗ್ತದೆ, ಸ್ವಲ್ಪ ಭಾಗವತದಲ್ಲಿಯೂ ಕಥೆ ಸಿಗ್ತದೆ. ಏಕಲವ್ಯನ ಜೈವಿಕ ತಂದೆ ಹೆಸರು ದೇವಶ್ರವ ಅಂತ ಕೊಂಡು ಹೇಳಿ. ಈ ವಸುದೇವನ ಸಹೋದರನ ಮಗ, ವಸುದೇವನ ಸಹೋದರ ಮಗ ಇವನು ಏಕಲವ್ಯ. ಇವರಿಬ್ಬರು ಒಮ್ಮೆ ಅರಣ್ಯದೊಳಗೆ ಅಡ್ಡಾಡ್ಲಿಕ್ಕೆ ಹೋಗಿರ್ತಾರೆ. ಹೋದಾಗ ತಪ್ಸ್ಕೊಂಡ್ಬಿಡ್ತಾನೆ ದೇವಶ್ರವ.
ತಪ್ಪಿಸ್ಕೊಂಡು ಕೂಡಲೇ ಇದ್ರೆ ಯಾರು ಹುಡುಕ್ಲಿಕ್ಕೆ ಹೋಗಂಗಿಲ್ಲ. ಮತ್ತು ಜಗತ್ತಿನ ಪ್ರಕೃತಿಯ ನಮ್ಮ ನಿಯಮ ಹಸಿವು ನಿದ್ದೆ ಮೈಥುನ. ಅಲ್ಲಿ ಒಬ್ಬ ನಮ್ಮ ಈ ಅರಣ್ಯದ ಕನ್ಯೆ ಜೊತೆಗೆ ದೇವಶ್ರವನ ಮದುವೆ ಆಗ್ತದೆ. ಒಂದು ಕಥೆಯ ಪ್ರಕಾರ ಇವನಿಗೆ ಹಿರಣ್ಯಧನುವಿನಿಗೆ ಮಕ್ಕಳಿದ್ದಿದ್ದಿಲ್ಲ, ದತ್ತಕ್ಕೆ ತಗೊಂಡ ಅಂತ ಒಂದು ಕಥೆ ಹೇಳ್ತದೆ. ಇಲ್ಲ, ಅವನಿಗೆ ಕೊಟ್ಟು ಬಿಟ್ಟ ಮತ್ತು ಅವನಿಗೆ ಗೊತ್ತಾಯ್ತು ಹೋದ ತಗೊಂಡ ಅಂತಿಕೊಂಡು ಹೇಳಿ. ಇದು ಮೂಲತಃ ಏನು ಅಂತಂದರೆ ಕೃಷ್ಣನ ಸಹೋದರ ಸಂಬಂಧಿ ಇವನು ಸಹಿತ ಏನಪ್ಪ ಅಂತಂದ್ರೆ ಗೊಲ್ಲರ ಮನೆಯವ, ಯಾದವರು ಅಂತಿಕೊಂಡು ನಾವೇ ಹೇಳ್ತೀವಿ. ಇಲ್ಲೇ ಈ ಮಹಾಭಾರತದಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾದಂತಹದ್ದು ಶಾಪ ಮತ್ತು ಉಶಾಪ. ಒಂದು ಶಾಪ ಬರ್ತದೆ, ಆ ಶಾಪ ಪರಿಹಾರಕ್ಕಾಗಿ ಮತ್ತೊಂದು ಉಶಾಪ. ಈ ರೀತಿಯಾಗಿ ಬೆಳೆದು ಬಂದಂತಹ ಬಹುದೊಡ್ಡ ಕಥೆಯ ಒಂದು ಪರಂಪರೆ ಮಹಾಭಾರತ. ಈ ಅಗಾಳಿಯವರೆಲ್ಲರೂ ನಾವು ಸಹಿತ ಚರ್ಚೆ ಮಾಡಿದ ಹಾಗೆ ಕಾಡು ಮತ್ತು ನಾಡು, ನಾವು ಈ ಅವತಾರಗಳ ಪರಿಕಲ್ಪನೆಯಲ್ಲಿ ನೋಡಿದಾಗ ಮತ್ಸ್ಯ, ಕೂರ್ಮ, ವರಹ, ನಾರಸಿಂಹ ನೋಡಿದ ಮೇಲೆ ಕಾಡು ಮತ್ತು ನಾಡಿನ ವ್ಯತ್ಯಾಸಗಳು ಗೊತ್ತಾಗ್ತಾವಲ್ಲಿ. ಕಾಡಿನಿಂದ ನಾಡಿಗೆ ಬಂದಂತಹದ್ದು ಒಂದು ಸಂಸ್ಕೃತಿ, ಒಂದು ಪರಂಪರೆ ಬೆಳೆದು ಬಂದಂತಹದ್ದನ್ನು ನಾವಲ್ಲಿ ದಶಾವತಾರದಲ್ಲಿ ಸಹಿತ ನೋಡ್ತೀವಿ. ಅಲ್ಲಿ ಮುಖ್ಯವಾದಂತಹದ್ದು ರಾಮಾವತಾರ ಮತ್ತು ಕೃಷ್ಣಾವತಾರದ ಬಗ್ಗೆ. ಈ ಅಮರನಾಥು ಆ ಎರಡೂ ಅವತಾರಗಳನ್ನು ಉಲ್ಲೇಖ ಮಾಡ್ತಾರೆ. ಮಹಾಭಾರತ ಮತ್ತು ರಾಮಾಯಣವನ್ನು ಈ ಬಿಲ್ಲು ವಿದ್ಯೆಯಲ್ಲಿ ಎರಡನ್ನು ಸೇರಿಸ್ತಾರೆ. ಯಾಕಂದರೆ ಯಾವಾಗಲೂ ಮುಖ್ಯವಾಗಿ ರಾಮಾಯಣದಲ್ಲಿ ರಾಮನ ಈ ಬಿಲ್ಲು ಪ್ರಯೋಗದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಮಹಾಭಾರತದಲ್ಲಿ ಮಾಡ್ತಕ್ಕಂಥದ್ದು. ಈ ನಾಟಕ ಓದ್ಬೇಕಾದ್ರೆ ಬಂತು ಏನು ಅಂತಂದರೆ, ಇವನು ಕೇಳ್ತಾನೆ, ನನ್ನನ್ನು ಶ್ರೇಷ್ಠ ಶಿಷ್ಯ ಎಂದ ನೀವು ಅನೌನ್ಸ್ ಮಾಡ್ತೀರಿ ಅಂತಿಕೊಂಡು ಹೇಳಿ. ಭಾಳ ಮುಖ್ಯವಾದಂಥದ್ದು ಅರ್ಜುನನಿಗಿರ್ತಕ್ಕಂಥ ಒಂದು ಅಭಿಪ್ಸೆ, ಒಂದು ಇಚ್ಛೆ. ಅದು ಕಾಲ ಕೂಡಿ ಬಂದಾಗ ಮಾಡ್ತೀನಿ ಅಂತಿಕೊಂಡು ಹೇಳಿ ಅದನ್ನು ಭೀಷ್ಮಾಚಾರ್ಯರು ತಳ್ಕೋತ ಹೋಗ್ತಾರೆ. ಇಲ್ಲಿ ತಾಯಿ ಹೆಸರು ಸುಲೇಖ ಮತ್ತು ವಾಣಿ ಅಂತ ಎರಡು ಉಲ್ಲೇಖವನ್ನು ಮಾಡ್ತದೆ, ಒಂದು ಹರಿವಂಶ ಮತ್ತು ಮಹಾಭಾರತ. ನಮ್ಮ ಕುಮಾರವ್ಯಾಸ ತನ್ನ ಆದಿಪರ್ವದ 7ನೇ ಸಂಧಿಯಲ್ಲಿ ಇವನನ್ನು ಏನೋ ಏಕಲವ್ಯನ ಉಲ್ಲೇಖವನ್ನು ಮಾಡ್ತಾನೆ. ಇಲ್ಲಿ ಒಂದು ಕಥೆ ಬರ್ತದೆ ಎರಡೂ ಕಡೆ, ಮಹಾಭಾರತದಲ್ಲಿಯೂ ಬರ್ತದೆ ಮತ್ತು ಇಲ್ಲಿಯೂ ಬರ್ತದೆ. ಬಟ್ ಆ ಕಥೆ ಮಾತ್ರ ನಾವು ಆ ಕಥೆಯ ಪರಂಪರೆಯನ್ನು, ಕಥೆಯ ಜಾಡನ್ನು ಹಿಡಿದುಕೊಂಡು ನಾವು ಬಂದರೆ ಬಹಳ ಕಡೆ ಆ ಕಥೆ ಬರ್ತದೆ. ನಮ್ಮ ಈ ಉದಯರಾಗ ಹಾಡ್ತೀವಲ್ಲ ನಾವು, ಮೊಸಳೆ ಕಾಲು ಹಿಡಿದಾಗ ಬಂದಂತಹದ್ದೇನು ಭಗವಂತನ ಸ್ಮರಣೆಯನ್ನು ಮಾಡ್ತೀವಿ ನಾವು. ಆ ಕಥೆಗೂ ಮತ್ತು ಈ ಕಥೆಗಳಿಗೆಲ್ಲ ಪೂರಕವಾಗ್ತದೆ. ಒಂದು ಕಡೆ ನಮ್ಮ ಕುಮಾರವ್ಯಾಸ ಹೇಳೋದೇನು ಅಂತಂದ್ರೆ, ಅರ್ಜುನ ನನ್ನ ಮೊಸಳೆ ಹಿಡಿದಿರ್ತದೆ, ಹಿಡಿದ ಸಮಯದಲ್ಲಿ ಇವನು ಯಾರು ಏಕಲವ್ಯ ಅದನ್ನು ಬಿಡಿಸ್ತಾನ ಅಂತ ಒಂದು ಕಥೆ ಅಲ್ಲಿ ಬರ್ತದೆ. ಇನ್ನೊಂದು ಕಡೆ ಈ ಎಲ್ಲರ ಪರೀಕ್ಷೆ ಆಗ್ತದೆ, ಯಾವುದು ಈ ಕೌರವ ಪಾಂಡವರ ಪರೀಕ್ಷೆ. ಆ ಇಡೀ ಪರೀಕ್ಷೆಯ ಬಗ್ಗೆನೇ ನಮ್ಮ ಮೂಲ ಮಹಾಭಾರತದ ಆದಿಪರ್ವದಲ್ಲಿ ಅನೇಕ ಅಧ್ಯಾಯಗಳಿವೆ. ಇದೆಲ್ಲ ಆದ ಮೇಲೆ ಗಂಗಾ ನದಿ ಸ್ನಾನಕ್ಕೆ ಹೋಗ್ತಾರೆ ಯಾರು, ದ್ರೋಣಾಚಾರ್ಯ. ಅಲ್ಲಿ ಹೋದಾಗಿದ್ರೆ ಅಲ್ಲಿ ಮೊಸಳೆ ಅವರನ್ನು ಹಿಡಿತದ, ಕಾಲು ಹಿಡಿತದ. ಅವಾಗ ಅರ್ಜುನ ಬಿಡಿಸಿದ ಅಂತಕ್ಕಂಥದ್ದು ಒಂದು ಕಥೆ ಬರ್ತದೆ. ಈ ನಿಷಾದ ರಾಜ ಏನಿರ್ತಾನಲ್ಲ, ಇವ ಆಗಾಳೆ ನಮ್ಮ ಪ್ರಕಾಶ್ ಹೇಳಿದರು ಏನು ಅಂತಂದರೆ, ಜರಾಸಂಧನನ್ನು ಆ ಪರಂಪರೆಯಲ್ಲಿ ತೆಗೆದುಕೊಂಡು ಬಂದರು. ಈ ಏನು ಹಿರಣ್ಯಧನು ಇರ್ತಾನಲ್ಲ, ಅವನು ಜರಾಸಂಧನ ಸೇನಾಧಿಪತಿಯಾಗಿರ್ತಾನೆ. ಈ ಕೌರವರು ಮತ್ತು ಪಾಂಡವರಲ್ಲಿ ಈ ಎರಡು ವ್ಯತ್ಯಾಸಗಳನ್ನು ಗೆರಿ ಕೊರದಂಗೆ, ಅದು ಹೆಂಗೊಂದು ಇದರಲ್ಲಿ ಒಂದು ಗೆರಿ ಕೊರಿತೀವಲ್ಲ, ಹಂಗೆ ಗೆರಿ ಕೊರೆದು ನೋಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ನಾವು. ಅದಕ್ಕೆ ಮುಖ್ಯವಾಗಿ ಹೇಳ್ಬಿಡ್ತಾರೆ, ನೀವು ಯಾವ ಪಕ್ಷದವರು, ಕೃಷ್ಣನ ಪಕ್ಷದವರೋ ಕೃಷ್ಣನ ಏತರ ಪಕ್ಷದವರು ಅಂತಿಕೊಂಡು ಹೇಳಿ, ಅದು ಸಹಿತ ಇಲ್ಲಿ ಉಲ್ಲೇಖವಾಗಿ ಬರ್ತದೆ. ಇಲ್ಲೇ ಈ ನಿಷಾಧರಿಗೆ ವಿದ್ಯೆಯ ನಿರಾಕರಣೆ ಯಾಕಾಗ್ತದೆ ಅಂತನ್ನೋದು ಒಂದು ಬಹಳ ಮುಖ್ಯವಾದಂತಹ ಕಥೆ. ನಾವು ಮತ್ತೆ ಹಿಮಾಲಯದ ತಪ್ಪಲ ಪ್ರದೇಶಕ್ಕೆ ಹೋಗ್ಬೇಕಲ್ಲ. ಆ ಹಿಮಾಲಯ ತಪ್ಪಲ ಪ್ರದೇಶದಲ್ಲಿ ಸರಸ್ವತಿ ನದಿ ಹುಟ್ಟುತ್ತದೆ. ಸರಸ್ವತಿ ನದಿಯ ಸ್ನಾನ, ಅದರಿಂದ ಮೋಕ್ಷ ದೊರೀತದೆ ಅಂತ ಒಂದು ಕಥೆ ಇದೆ. ಆ ಸಮುದ್ರ, ಅದು ನದಿ ದಂಡಿ ಮೇಲೆ ಎಲ್ಲ ಋಷಿಗಳು ತಮ್ಮ ತಮ್ಮ ಆಶ್ರಮವನ್ನು ಕಟ್ಕೊಂಡಿರ್ತಾರೆ. ಯಾವಾಗಲೂ ನಮ್ಮ ಶಸ್ತ್ರವಿದ್ಯೆಯನ್ನು ಯಾರಿಗೆ ಕಲಿಸ್ಬೇಕು ಅಂತಂದ್ರೆ, ಪ್ರಜಾಪಾಲನೆಗೆ ಕಲಿಸ್ಬೇಕು, ಪ್ರಜರನ್ನು ಕಾಡ್ಲಿಕ್ಕೆ ಕಲಿಸ್ಬಾರ್ದು ಅಂತ ಒಂದು ನಿಯಮ ಇದೆ. ಅಲ್ಲಿ ನಾವು ದ್ರೋಣಾಚಾರ್ಯರು ಮತ್ತು ಈ ಏಕಲವ್ಯನ ಕಥೆಗೆ ಅದನ್ನು ಲಿಂಕ್ ಕೊಡ್ತಾರೆ ಮಹಾಭಾರತದಲ್ಲಿ. ಅಲ್ಲಿದ್ದಾಗ ಏನಾಗ್ತದೆ ಅಂತಂದ್ರೆ, ಈ ಜರಾಸಂಧನ ಸೈನಿಕರು ಇರ್ತಾರೆ, ಜರಾಸಂಧನ ವ್ಯಾಪ್ತಿಗೆ ಬರ್ತಿರ್ತದೆ. ಅವರು ಅಲ್ಲಿಯ ಬೇಡರು, ಸೈನಿಕರು ಬೇಡರು, ಅಲ್ಲಿರ್ತಕ್ಕಂಥ ಜನರನ್ನು ಬಡಿಯೋದು, ಕಾಡೋದು, ಅವರನ್ನು ಅವ್ರ ಜೊತೆಗೆ
ಒಂದು ರೀತಿಯಾಗಿ ವಿಚಿತ್ರ ರೀತಿಯ ನಡವಳಿಕೆಯನ್ನು ಪ್ರಾರಂಭ ಮಾಡ್ತದೆ. ಅವಾಗ ಅವರಿಗೆ ಬಂದಂತಹ ಶಾಪ ಏನು ಅಂತಂದ್ರೆ, ವಿದ್ಯೆಯಿಂದ ನಿಷೇಧಿಸಲ್ಪಟ್ಟವರು ನಿಷಾದರು ಅಂತ ಒಂದು ಸಣ್ಣದೊಂದು ಕಥೆ. ನಿಷಾದ ಯಾಕೆ ಆಗ್ತಾರ ಅಂತಕೊಂಡೆ ಇದೆಲ್ಲ ಆದಾಗ ಒಂದು ಕಡೆ ಇವನಿಗೆ ವಿದ್ಯೆಯನ್ನು ಪಡಿಬೇಕು ಅಂತಕೊಂಡು ಹೇಳಿ ಹಾಗಾದ್ರೆ ಹೇಳ್ದಂಗೆ ಇವನ ಉಲ್ಲೇಖ ಯಾರದು, ನಮ್ಮ ಏಕಲವ್ಯನ ಉಲ್ಲೇಖ ಆದಿಪರ್ವ, ಸಭಾಪರ್ವ. ಸಭಾಪರ್ವದಲ್ಲಿ ನಿಮಗೆಲ್ಲ ಗೊತ್ತಿದೆ ರಾಜಸೂಯ ಯಾಗದಾಗ್ತದೆ. ರಾಜಸೂಯ ಯಾಗ ಆದಾಗ ಧರ್ಮರಾಜನಿಗೆ ಕಪ್ಪು ಕಾಣಿಕೆಗಳನ್ನು ಕೊಟ್ಟು ನಿಷೇಧ ಪ್ರದೇಶದ ರಾಜ್ಯ ಅಂತ ಗುರ್ತಿಸ್ಕೊಂಡಂಥವನು ಏಕಲವ್ಯ. ಆತ ಅವಾಗ ಅವನನ್ನು ಗುರ್ತಿಸ್ತಾರೆ. ಮುಂದೆ ಉದ್ಯೋಗ ಪರ್ವದಲ್ಲಿ ಕೃಷ್ಣನಿಂದ ಹತ ಆದದ್ದು ಅಂತಿಕೊಂಡು ಹೇಳಿ ಮಹಾಭಾರತದಲ್ಲಿ ಬಂದಂಥ ಕಥೆ. ಈ ಕೊಳಲಿನ ಕಥೆಯನ್ನು ಇವನು ಸೃಷ್ಟಿ ಮಾಡಿದಂಥದ್ದು. ಹರಿವಂಶದಲ್ಲಿ ಈ ಕೊಳಲಿನ ಕಥೆ ಬಹಳ ಚಂದದದು. ಆ ಕೊಳಲು, ಆ ಮಾಧುರ್ಯ, ಆ ನಾದ, ಅದಕ್ಕಿರ್ತಕ್ಕಂಥ ಪೂರಕತೆ ಇವೆಲ್ಲವೂ ಬರ್ತದಲ್ಲ, ಇದು ಅಮರನಾಥನ ಸೃಷ್ಟಿ. ಆದ್ರೆ ಒಂದೇ ಒಂದಿರ್ತದ, ಕೃಷ್ಣ ಸಂಹಾರ ಯಾಕೆ ಮಾಡ್ತಾನ ಅಂತಂದ್ರೆ ಮತ್ತೆ ಹೋಗ್ಬೇಕು. ಏನು ಅಂತಂದ್ರೆ ಅಶ್ವತ್ಥಾಮೋ ಹತಃ ನರೋವಾಹ ನ ಕುಂಜರಹ. ಯಾಕಂತಂದ್ರೆ ಇವನು ನೋಡ್ತಾನೆ, ಇವನ್ನ 4 ಬೆರಳುಗಳ ಮೇಲೆ ಇವನು ಬಾಣಪ್ರಯೋಗ ಮಾಡಿದಾಗಂತಾನ ಇವನು ಹಿಂಗ ಬಿಟ್ರೆ ನಾಳೆ ಯುದ್ಧದಲ್ಲಿ ಪಾಂಡವರಿಗೆ ಇವನಿಂದ ಆಪತ್ತದ ಅಂತಕೊಂಡು ಹೇಳಿ ಇವನ ಸಂಹಾರವನ್ನು ಮಾಡಿದ್ದನ್ನು ನಾವು ಮಹಾಭಾರತದಲ್ಲಿ ಹೇಳ್ತೀವಿ. ಇದಕ್ಕಿಂತ ಮುಖ್ಯವಾಗಿ ಏನು ಅಂತಂದ್ರೆ ಒಂದು ಮಾತನ್ನು ಹೇಳಿ ಮುಗಿಸೋಣ. 12ವರೆ ಕಾರ್ಯಕ್ರಮ ಮುಗಿಬೇಕಾಗಿತ್ತು. ಏನು ಅಂತಂದ್ರೆ ಏಕಲವ್ಯನ ಗುಡಿ ಅದಾವಂತ. ಏಕಲವ್ಯನಿಗೆ ಇವತ್ತು ಯಾವ್ದು ಗುರುಗ್ರಾಮ್ ಅಂತೀವಿ ನಾವು, ಯಾವುದು ಗೊರೆಗಾಂವ್ ಅಥವಾ ಗುರುಗಾಂವ್ ಅಂತ ಏನೋದಲ್ಲ, ಆ ಗುರುಗಾಂವದಲ್ಲಿ ಇಡೀ ಭಾರತದಲ್ಲಿ ಏಕಲವ್ಯನಿಗಿರ್ತಕ್ಕಂಥ ಒಂದು ಗುಡಿ. ಎಲ್ಲಿ ಏಕಲವ್ಯ ತನ್ನ ಹೆಬ್ಬರಳು ಕತ್ತರಿಸಿಕೊಟ್ಟನು ಅದೇ ಜಾಗ. ಅಲ್ಲಿ ಆ ಹೆಬ್ಬರಳನ್ನು ಸಮಾಧಿ ಮಾಡ್ಯಾರಂತ. ಆ ಸಮಾಧಿ ಮೇಲೆ ಒಂದು ಗುಡಿ ಕಟ್ಟ್ಯಾರಂತ. ಇಷ್ಟು ದಿವಸ ಅದಕ್ಕೆ ಅಭಿವೃದ್ಧಿ ಇದ್ದಿದ್ದಿಲ್ಲ. ಇತ್ತೀಚೆಗೆ ಆ ದೇವಾಲಯದ ಅಭಿವೃದ್ಧಿ ಬರ್ತಾ ಇದೆ. ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟು ಅದನ್ನು ಅಭಿವೃದ್ಧಿಗೆ ಪಡೆದುಕೊಂಡದ ಅಂತಕೊಂಡು ಹೇಳಿ, ಈ ರೀತಿಯಾಗಿ ಏಕಲವ್ಯನ ಬಗ್ಗೆ ಇರ್ತಕ್ಕಂಥ ಇನ್ನೊಂದು ಆ್ಯಂಗಲ್ ಅಥವಾ ಇನ್ನೊಂದು ಪ್ರಕಾರದ ಕಥೆ ಈ ರೀತಿ ಇದೆ. ಅನೇಕ ಕಥೆಗಳನ್ನು ಸೇರಿಸಿಕೊಂಡು ಬೆಳೆದು ಬಂದಂಥ ಒಂದು ನಾಟಕ ಏಕಲವ್ಯ. ಅಥವಾ ಅದಕ್ಕೆ ಬಹಳ ಒಂದು ಚಂದ ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ. ಅದರ ಟೈಟ್ಲ್ ಬಗ್ಗೆ ಚರ್ಚೆ ಮಾಡಬೇಕು. ಮುಕ್ತ ಅಂತಕ್ಕಂಥ ಅದೇ ಸ್ಪಿರಿಚುವಲ್. ಮುಕ್ತ ಅಂತಂದ್ರೆ ಏನು ಅಂತಂದ್ರೆ ಮಹಾಭಾರತದಲ್ಲಿ ಒಂದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಕೃಷ್ಣನಿಂದನೇ ಹತರಾಗಬೇಕು ಅಂತಿಕೊಂಡು ಹೇಳಿ. ಹತ ಅಂತಂದ್ರೆ ಡೈರೆಕ್ಟ್ ಹಿಂಗೆ ಕೊಲ್ಲುವುದು ಅಂತಲ್ಲ. ಹತ ಅಂತ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಎಲ್ಲರೂ ಕೃಷ್ಣನಿಂದಲೇ ನಾವು ಮುಕ್ತಿ ಪಡಿಬೇಕು. ಯಾಕಂತಂದ್ರೆ ದೇವರಿಂದಲೇ ಮುಕ್ತಿ ನಮಗೆ. ಅದು ಈ ಭಾರತೀಯ ಒಂದು ದರ್ಶನ. ಅದು ಮುಕ್ತಿಯ ದರ್ಶನ ನೋಡಿದ್ರೆ ಭಗವಂತನಿಂದಲೇ ಪ್ರತಿಯೊಂದು ಜೀವಿಗೆ 84 ಲಕ್ಷ ಜೀವ ಯೋನಿಗಳಿಗೆ ಮುಕ್ತಿ ಯಾರಿಂದ ಅಂದ್ರೆ ಭಗವಂತನಿಂದ ಅನ್ನೋದನ್ನ ಬಹಳ ಸೂಚ್ಯವಾಗಿ ಇಲ್ಲಿ ಮುಕ್ತ ಅಂತ ಹೆಸರು ಕೊಟ್ಟು ಕೆಳಗೆ ಅರ್ಥಾತ್ ಏಕಲವ್ಯ ಚರಿತೆ ಅಂತಿಕೊಂಡು ಹೇಳಿ ಏಕಾಂಕವನ್ನು ಬರೆದದ್ದು. ಬಹಳ ಒಳ್ಳೆಯ ನಾಟಕವನ್ನು ಕೊಟ್ಟಂತಹ ಅಮರನಾಥರಿಗೆ ನಿಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಒಂದೆರಡು ಮೂರು ವಿಷಯಗಳನ್ನಂತಂದ್ರೆ, ಅವರು ಬಳಸಿರುವಂಥ ನುಡಿಗಟ್ಟುಗಳು ಮತ್ತು ಪ್ರಸ್ತುತ ವೈಚಾರಿಕ ಸಂಬಂಧಗಳು. ದ್ರೋಣನ ಮಾತಲ್ಲಿ ಅವ್ರು ಹೇಳ್ತಾರೆ, ವರ್ಣವೆಂಬುದು ಯಾವಾಗ ಜಾತಿ ಆಯಿತೋ ಗೊತ್ತಿಲ್ಲ. ಬಹಳ ಪ್ರಮುಖವಾದದ್ದು. ಹಾಗೆಯೇ ಯಾರಿಂದ ಯಾರಿಗೆ ಯಾವುದು ವಂಶವಾಹಿನಿಯಾಗಿ ಬರುತ್ತದೆ ಎಂಬುದೊಂದು ತಿಳಿಯಲಾಗದ ರಹಸ್ಯ. ಶ್ರಾದ್ದದಲ್ಲಿ ಶಂತನು ಪ್ರತಿಪ ಪರೀಕ್ಷಿತ, ನಾ ಯಾರ್ಯಾರಿಗೆ ಶ್ರಾದ್ದ ಮಾಡಿಸ್ತೇನೆ ಅನ್ನುವಂಥದ್ದು, ಯಾರಿಂದ ಯಾರಿಗೆ ಯಾವುದು ವಂಶವಾಹಿನಿಯಾಗಿ ಬರುತ್ತದೆ ಎಂಬುದೊಂದು ತಿಳಿಯಲಾಗದ ರಹಸ್ಯ ಅನ್ನುವಂಥದ್ದು. ಆಮೇಲೆ ಅಂದ್ರೆ ನಾಟಕದ ದೃಷ್ಟಿಯಿಂದ ಬಳಸುವಂಥ ವಾಕ್ಯಗಳು, ಸಂಭಾಷಣೆಗಳು ಮತ್ತು ಪಡಿನುಡಿಗಳು ಅಥವಾ ನುಡಿಗಟ್ಟುಗಳು. ಇಲ್ಲಿ ಇನ್ನೊಂದು ಶಬ್ದವನ್ನು ಬಳಸ್ತಾರೆ. ಭಾಳ ನನಗದು ಕುತೂಹಲ ಮಾಡಿತು. ಎಷ್ಟೆಂದ್ರೂ ನಾವು ಬೇಡರು, ನೀವು ಪಾರ್ವ ಶಬ್ದ ಅದು ನನಗೆ. ಅದರ ನಿಜವಾದ ಅರ್ಥ ಅಂದ್ರೆ ಬಹುಶಃ ತಿಳಿದವರು ಅನ್ನುವಂಥ ಸ್ಥೂಲ ಅರ್ಥ ಇರ್ಬೋದು. ಅದರ ಮೊದಲನೇದಾಗಿ ಬಳಸಿದಂಥ ಪಾರ್ವರು ಅನ್ನುವಂಥ ಶಬ್ದವನ್ನ ಬಳಸ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ನನಗೆ ಬಹಳ ಖುಷಿ ಕೊಟ್ಟದ್ದು ಅಂತಂದ್ರೆ, ಇಲ್ಲಿ ಯಾವಾಗ ಅವಾಗಿನ ಕಾಲದಲ್ಲಿನೇ ಇದು ಇತ್ತ ಅನ್ನೋದ್ರ ಬಗ್ಗೆ ಒಂದು ಸಣ್ಣದೊಂದು ಚರ್ಚೆ. ನಗರದ ಹೊರವಲಯದಲ್ಲಿರುವ ಹಳ್ಳಿಗರಿಗೆ, ಕಾಡಿಗರಿಗೆ, ಬೇಡಿಗರಿಗೆ ಪ್ರತ್ಯೇಕ ಶಾಲೆ ಆರಂಭಿಸಿ ಪ್ರಾಥಮಿಕ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು. ಭೀಷ್ಮಾಚಾರ್ಯರು ಮಾಡಿದ್ರು ಅಂತ ಭೀಷ್ಮಾಚಾರ್ಯ ಇವರು ದ್ರೋಣಾಚಾರ್ಯ ಸೂಚನೆ ಕೊಡ್ತಾರೆ. ಅವರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವ ಉದ್ದೇಶದಿಂದ ಅದು ಇವರ ಅಂದ್ರೆ ಸೇರಿಸಿಕೊಂಡಂತ ಒಂದು ಹೊಸ ಒಂದು ಆಯಾಮನ ಅಥವಾ ಇತ್ತ ಅನ್ನುವ ಭಾರತದ ಕಾಲದಲ್ಲಿಯೂ ಅದು ಈ ರೀತಿ ಇತ್ತು ಅಂತ ಅನ್ನೋದು ಒಂದು. ಆಮೇಲೆ ಇಲ್ಲಿ ಬಹಳ ಚಂದ ಅವರು ಒಂದು ಸಮೀಕರಣ ಮಾಡುವಂಥದ್ದು. ಆಮೇಲೆ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೇವೆ.
ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೀವಿ. ಅದನ್ನ ಇವ್ರು ಎಷ್ಟು ಚಂದ ಹೇಳಿದಾರೆ ಅಂತಂದ್ರೆ ಯಾವುದೇ ರಾಷ್ಟ್ರದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಭಾಳ ಅಂದ್ರೆ ವಾಸ್ತವಿಕ ಅದನ್ನು ಓದಿದ ಮೇಲೆ ಹೌದಲ್ಲ. ಸೊ ಇವತ್ತು ಕೂಡ ನಾವೇನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹೇಳ್ತೀವಿ, ಅದು ಆಲ್ರೆಡಿ ನಮ್ಮಲ್ಲಿ ಸೃಷ್ಟಿ ಬ್ರಹ್ಮ ವಿಷ್ಣು ಮಹೇಶ್ವರದಿಂದ ಬಂದಂಥ ಪರಿಕಲ್ಪನೆನೇ ಅದಲ್ಲ ಇದು. ಅಂದ್ರೆ ಎಷ್ಟು ತತ್ವ, ಎಷ್ಟು ಪಕ್ಕಾ ಆಗಿರುವಂಥ ತತ್ವ ಇಲ್ಲಿ ಅದಕ್ಕೆ ಒಂದು ಹೊಸ ಒಂದು ಆಯಾಮವನ್ನು ಅಮರನಾಥ್ ಕೊಟ್ಟದನ್ನು ನೋಡ್ತೀವಿ. ಹಾಗೆ ಇನ್ನೊಂದು ಅಲ್ಲಿ ಭಾಳ ಚಂದ ಅವರು ಗುರುವಾದವನ ಬಗ್ಗೆ ಭಾಳ ಚಂದ ಹೇಳ್ತಾರೆ. ಗುರುವಾದವನ ವಿದ್ಯೆಯನ್ನು ಎಲ್ಲರಿಗೂ ಸಮನಾಗಿ ಹಂಚುತ್ತಾನೆ. ನಾವು ಇದನ್ನು ಹೇಳ್ತೀವಿ, ಇವತ್ತಿಗೆ ಅದು ಬಹಳ ಚರ್ಚೆಯಲ್ಲಿ ಬಂದಿರುವಂತಹ ವಿಷಯ. ಆಮೇಲೆ ಅರ್ಚನೆಯೂ ಒಂದು ವಿಧದ ಭಕ್ತಿ. ಮೂರ್ತಿ ಮಾಡಿ ಅರ್ಚನೆ ಅವ ಮಾಡುವಂತಹ ಒಂದು ಬಹಳ ಸರಳವಾದಂತಹ ಒಂದು ವಿಚಾರ. ಮುಖ್ಯವಾಗಿ ನನಗೆ ಇನ್ನೊಂದು ಹೇಳಿಸಿದಂದ್ರೆ ಏಕಲವ್ಯನ ಆ ಅಕ್ಷರವನ್ನ ಬಿಡಿಸಿ ಜೋಡಿಸಿದ್ದಾರೆ. ಏಕಲವ್ಯ ಎ ಅಂದ್ರೆ ಏಕಾಗ್ರತೆ, ಕ ಅಂದ್ರೆ ಕೌಶಲ್ಯ, ಲ ಅಂದ್ರೆ ಲಕ್ಷ್ಯ ಸಾಧನೆ, ವ ಅಂದ್ರೆ ವಚನಬದ್ಧತೆ. ಬ್ಯೂಟಿಫುಲ್ ಒಂದು ಅದಕ್ಕೊಂದು ಅರ್ಥವನ್ನ ಕೊಟ್ಟಾರೆ. ಏಕಲವ್ಯ ಶಬ್ದವನ್ನ ಬಿಡಿಸಿದ ಆ ಏಕಲವ್ಯನ ವ್ಯಕ್ತಿತ್ವ ಅದು ಅದರಲ್ಲಿ ಅಡಕಾಗ್ತದೆ. ಇವತ್ತು ನಾವು ಏಕಲವ್ಯನ ಕಥೆಯನ್ನು ಹೇಳ್ತೀವಿ, ಏಕಲವ್ಯನ ಉದಾಹರಣೆ ನಾವು ಕೊಡ್ತೀವಿ. ಆದರೆ ಏಕಲವ್ಯನ ಉದಾಹರಣೆ ಇವತ್ತು ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಕಲಿಯುವಂಥವ್ರಿಗೆ ಎಷ್ಟರ ಮಟ್ಟಿಗೆ ಅದು ಒಂದು ಪರಿಣಾಮಕಾರಿ ಆಗ್ತದೆ ಅನ್ನೋದಕ್ಕೆ. ಆಮೇಲೆ ಮುಖ್ಯವಾಗಿ ಇಲ್ಲಿ ಇನ್ನೊಂದು ನಾನು ಗುರುತಿಸಿದ್ದು ಅಂತಂದ್ರೆ, ಈ ಗುರುದಕ್ಷಿಣೆಗೆ ಸಂಬಂಧಪಟ್ಟಂತಹ ಇತಿಹಾಸವನ್ನು ಕೂಡ ಸಣ್ಣದಾಗಿ ಕೊಟ್ಬಿಡ್ತಾರೆ. ಬಹಳ ಕಡೆ ಇದರ ಸಂಕ್ಷಿಪ್ತ ಒಂದು ಟಿಪ್ಪಣಿ ಸಿಗೋದಿಲ್ಲ ನಮಗೆ. ಸೊ ಅವರು ಕೊಟ್ಟದ್ದು ಗೌತಮ ಋಷಿಗಳ ಶಿಷ್ಯನಾದ ಉದಂಕನು ಗುರುಪತ್ನಿಗಾಗಿ ಸೌದಾಸನ ರಾಣಿ ಮದಯಂತಿಯ ಓಲೆಗಳನ್ನು ತಂದು ಕೊಟ್ಟ ಉಲ್ಲೇಖ. ನನ್ನ ಪೂರ್ವಜರಾದ ಬೃಹಸ್ಪತಿಗಳು ಮಗ ಕಚ್ಚನಿಂದ ಮೃತ ಸಂಜೀವನಿ ವಿದ್ಯೆ ಕಲಿತರಂತೆ. ಕಪಿಲ ಮಹರ್ಷಿಗಳು ತಮ್ಮ ತಾಯಿ ದೇವಹೂತಿಗೆ ಮೋಕ್ಷ ಧರ್ಮ ಬೋಧಿಸಿದಂತೆ. ತಾಯಿಗೆ ಮನಸಾರೆ ಬೈದರೂ ರಾಮಾಯಣದ ಭರತ ಒಳ್ಳೆಯವನೆಂದೇ ಖ್ಯಾತನಾಗಿದ್ದಾನೆ. ಅದಕ್ಕಾಗಿ ಹೇಳುವುದು ಸರಿ ತಪ್ಪು ಅಧರ್ಮಗಳ ನಿರ್ಣಯ ಸುಲಭವಲ್ಲ. ನಾವು ಯಾರನ್ನೇ ಮಾದರಿಯಾಗಿಟ್ಟುಕೊಂಡರೂ ನಮ್ಮಂತೆ ನಾವಾಗುತ್ತೇವೆ ಹೊರತು ಅವರಂತೆ ಅಲ್ಲ. ಅವರವರ ಬದುಕು ಅವರವರ ಬದುಕಬೇಕು. ಬಹಳ ಉತ್ತಮವಾದಂತಹ ಒಂದು ಉದಾಹರಣೆಯನ್ನ ಅವರು ಫೀಸ್ ಕೊಡ್ತಾರಲ್ಲ, ಅದು ಪ್ರಶ್ನೆ ಬರ್ತದಲ್ಲೇ. ಅಂದ್ರೆ ನೀವು ಪೇಮೆಂಟ್ ಕೊಟ್ರಿ, ಆಮೇಲೆ ಅದು ಗುರುದಕ್ಷಿಣೆ ಅಲ್ಲ, ಬಹಳ ಸ್ಪಷ್ಟ ಪಡಿಸ್ತಾರೆ. ಗುರುದಕ್ಷಿಣೆ ಯಾವಾಗ ಪಡಿಬೇಕು ಅನ್ನೋದನ್ನು ಹೇಳ್ತಾನೆ. ಈ ರೀತಿಯಾಗಿ ಆಮೇಲೆ ಗುಣವನ್ನು ಮೆಚ್ಚಲಿಕ್ಕೆ ಪಕ್ಷ ಅಡ್ಡ ಬರುವುದಿಲ್ಲ. ಅಫ್ಕೋರ್ಸ್ ಇವತ್ತಿನ ಸಂಬಂಧಪಟ್ಟ ದ್ರೋಣಾಚಾರ್ಯ ಪ್ರಶಸ್ತಿ ಇದಕ್ಕೂ ಕೂಡ ಅದು ಬರ್ತದೆ. ಇನ್ನೊಂದು ಶಬ್ದ ಪ್ರಶಸ್ತಿ ಎಲ್ಲ ಉಲ್ಲೇಖ ಮಾಡಿದ್ದಾರೆ. ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಇವತ್ತಿಗೆ ಯಾವ ಸುಮಧುರ ಯಾತನೆ, ಯಾವ ದಿವ್ಯದ ಯಾಚನೆ. ಬಹಳ ಅದ್ಭುತವಾದಂತಹ ಒಂದು ಇದು ಯಾತನೆ ಅನ್ನುವಂಥ ಸುಮಧುರ ಯಾತನೆ. ಎಷ್ಟೇ ನಮಗೆ ನೋವಾದ್ರು, ಈಗ ಏನು ಡೆಲಿವರಿ ಪೇನ್ ಅದ ಇವತ್ತು, ಅದರದ್ದು ಒಂದು ಸುಮಧುರ ಯಾತನೆ ಅದು. ಯಾಕಂದ್ರೆ ಒಂದು ಇನ್ನೊಂದು ಸೃಷ್ಟಿಯನ್ನ ಮಾಡ್ತಾ ಇರ್ತಾಳೆ ತಾಯಿ, ಅದು ಹೊರಗೆ ಬರೋದು ಕೂಡ, ಮಗು ಹೊರಗೆ ಕೂಡ ಯಾತನೆನೇ, ಅದರದಕ್ಕೂ ಒಂದು ಸುಮಧುರ ಯಾತನೆ. ಸೊ ಯಾವ ದಿವ್ಯದ ಯಾಚನೆ ಅಂತ. ದಿವ್ಯದ ಯಾಚನೆ ಕೊನೆಗೆ ಅವ ಏಕಲವ್ಯ ಕೇಳ್ತಾನಲ್ಲ, ನನಗೆ ಮುಕ್ತಿ ಕೊಡುವಂತಲ್ಲ, ಅದು ದಿವ್ಯದ ಯಾಚನೆ. ಸೊ ನನಗೊಂದು ಮುಕ್ತಿ ಬೇಕು ಅನ್ನುವಂಥ ಒಂದು ದಿವ್ಯದ ಯಾಚನೆ. ಕೃಷ್ಣನ ಬಗ್ಗೆ ಹೇಳುವಂಥ ಒಂದು ಮಾತು ಕೂಡ, ಏಕಾಂಗಿಯಾಗಿದ್ದರು ಲೋಕಾಂಗಿ, ಲೋಕಾಂಗಿಯಾಗಿದ್ದರು ಏಕಾಂಗಿ. ಶಬ್ದ ಬಹಳ ಈ ರೀತಿ ಅನೇಕ ವಿಚಾರಗಳು ಈ ನಾಟಕದಲ್ಲಿವೆ. ಬಹಳ ಒಳ್ಳೆಯ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ, ವಾಚನ ಮತ್ತು ವಾಚನಗಿರ್ತಂತಹ ಚರ್ಚೆ ಆಯಿತು. ಪಾಲ್ಗೊಂಡಂತಹ ತಮಗೆಲ್ಲರಿಗೂ ಇಲ್ಲ ಯಾರಾದ್ರೂ ಏನಾದ್ರು ಹೇಳಿಲ್ಲ. ಈ ನಾಟಕದ ಮೂಲ ಅಂದ್ರೆ ರೆಫರೆನ್ಸ್ ಯಾವ ಅಂದ್ರೆ ಯಾವ ಗ್ರಂಥ ಎಲ್ಲ ಇಟ್ಕೊಂಡಿದ್ದಾರೆ. ಮಹಾಭಾರತ, ಹರಿವಂಶ, ಭಾಗವತ, ಇಲ್ಲಿ ಬರ್ತಕ್ಕಂತಹ ಎಲ್ಲಾ ಕಥೆ ಇಟ್ಕೊಂಡು ಮಾಡಿದಂತಹದ್ದು. ಅದೇ ಇವತ್ತಿನ ಚರ್ಚೆ ಮತ್ತು ಈ ವಾಚನ ಬಹಳ ಪ್ರಸ್ತುತವಾಗಿತ್ತು, ಬಹಳ ಅತ್ಯುತ್ತಮವಾಗಿತ್ತು. ಅಂದ್ರೆ ನಾವು ಎಷ್ಟೋ ಸತ್ತಿಗೆ ತಪ್ಪಾಗಿ ಅರ್ಥೈಸಿಕೊಂಡು ಎಷ್ಟೋ ಬದಲಾಗಿ ಇದನ್ನ ಏರ್ಪಡಿಸಿದಂತಹ GB ಜಿಶು ಮೆಮೋರಿಯಲ್ ಟ್ರಸ್ಟ್ಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತಾಪೂರ್ವಕ ಅಭಿನಂದನೆ ಹೇಳಿ ಇಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಡಿಸ್ಕಷನ್ಸ್ ಮಾಡ್ಬೇಕು. ಡಿಸ್ಕಷನ್ ಲೈವ್ ಚಲೋ ಆಗಲ್ಲ, ಕ್ಯಾಮ್ರಾ